ನಿರಾಕರಣೆಯಾಗಿದೆ. IV ಹಿಂದೂ ಧರ್ಮವು ಭ್ರಾತೃಭಾವವನ್ನು ಒಪ್ಪುತ್ತದೆಯೇ? ಎರಡು ಶಕ್ತಿಗಳು ಸಮಾಜದಲ್ಲಿರುತ್ತವೆ: ವ್ಯಕ್ತಿ ವಿಶಿಷ್ಟತೆ ಮತ್ತು ಭ್ರಾತೃಭಾವ. ವ್ಯಕ್ತಿ ವಿಶಿಷ್ಟತೆ ಯಾವಾಗಲೂ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸದಾ ಕೇಳುತ್ತಿರುತ್ತಾನೆ. ಹಿಂದೂ ಧರ್ಮದ ತತ್ವಜ್ಞಾನ: ನಾನು ಮತ್ತು ನಮ್ಮ ನೆರೆಹೊರೆಯವರು ಸಹೋದರರೇ. ನಾವೇನಾದರೂ ದೂರದ ದಾಯಾದಿಗಳೇ? ನಾನೇನು ಅವರ ಪೋಷಕನೇ? ಅವರಿಗೆ ನಾನೇಕೆ ಒಳ್ಳೆಯದು ಮಾಡಬೇಕು? ಮತ್ತು ಅವನವೇ ಆದ ವಿಶಿಷ್ಟ ಒತ್ತಡಗಳಿಗನುಸಾರವಾಗಿ ತಾನೇ ಎಲ್ಲದರ ಅಂತಿಮ ಗುರಿ ಎಂಬಂತೆ ಅಸಾಮಾಜಿಕ ದೃಷ್ಟಿಯನ್ನು ಬೆಳೆಸಿಕೊಂಡು ಕೆಲವೊಮ್ಮೆ ಸಮಾಜಘಾತಕನಾಗಿಯೂ ನಡೆದುಕೊಳ್ಳಬಹುದು. ಇದಕ್ಕೆ ತದ್ವಿರುದ್ಧ ಗುಣವಿರುವುದು ಭ್ರಾತೃಭಾವದ ಶಕ್ತಿಯಲ್ಲಿ. ಸಹಭಾಗಿತ್ವಕ್ಕೆ ಭ್ರಾತೃಭಾವವೆಂಬುದು ಮತ್ತೊಂದು ಹೆಸರು. ಒಬ್ಬ ವ್ಯಕ್ತಿಯು ಬೇರೆಯವರ ಒಳಿತಿನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವ ಭಾವನೆಯನ್ನು ಅದು ಉದ್ದೀಪಿಸುತ್ತವೆ. ಆಗ ಅನ್ಯರಿಗೆ ಒಳಿತು ಬಯಸುವುದು ಅವನಿಗೆ ಅಗತ್ಯವೂ ಸಹಜವೂ ಆಗುತ್ತದೆ. ತನ್ನ ದೇಹ ಸುಖಗಳಿಗೆ ಮತ್ತು ಅಸ್ತಿತ್ವಕ್ಕೆ ಗಮನಕೊಟ್ಟಂತೆ ಇತರರನ್ನು ಭಾವಿಸುತ್ತಾನೆ. ಈ ಸೋದರ ಭಾವನೆ ಇರುವುದರಿಂದಲೇ ಒಬ್ಬ ವ್ಯಕ್ತಿಯು ತನ್ನ ಸಹಜೀವಿಗಳನ್ನು ತನ್ನೊಂದಿಗೆ ಘರ್ಷಣೆಗೆ ತೊಡಗಿರುವ ವೈರಿಗಳೆಂದು ಭಾವಿಸುವುದಿಲ್ಲ. ಅವನು ಯಶಸ್ವಿಯಾಗಬೇಕಾದರೆ ಅವರನ್ನು ಸೋಲಿಸಲೇಬೇಕೆಂದು ಸಂಕಲ್ಪ ಮಾಡುವುದಿಲ್ಲ. ವ್ಯಕ್ತಿ ವಿಶಿಷ್ಟತಾವಾದವು ಅರಾಜಕತೆಯನ್ನು ಸೃಷ್ಟಿಸುತ್ತದೆ. ಭ್ರಾತೃಭಾವ ಅರಾಜಕತೆಯನ್ನು ತಡೆದು ಮನುಷ್ಯರಲ್ಲಿ ನೈತಿಕ ಕಟ್ಟುಪಾಡುಗಳು ಉಳಿದುಕೊಂಡು ಬರಲು ಚೈತನ್ಯವನ್ನು ತುಂಬುತ್ತದೆ. ಈ ವಿಚಾರದಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಡ್ಡಗೆರೆ: ಈ ಭ್ರಾತೃಭಾವದ ಸೃಷ್ಟಿ ಹೇಗೆ ಹುಟ್ಟುತ್ತದೆ? J.S. ಮಿಲ್ ಹೇಳುವಂತೆ ಈ ದೃಷ್ಟಿ ಸಹಜವಾದ ಮನೋಭಾವನೆಯಾಗಿದೆ. ಸಾಮಾಜಿಕ ಸ್ಥಿತಿ ಎಂಬುದು ತತ್ಕಾಲದಲ್ಲಿ ಅತ್ಯಂತ ಸಹಜವೂ ಅತ್ಯಂತ ಅಗತ್ಯವೂ ಆಗಿದೆ. ವಿಶೇಷ ಪರಿಸ್ಥಿತಿಗಳಲ್ಲಿ ಆತ್ಮಸಂತೋಷಕ್ಕಾಗಿ ಅಮೂರ್ತ ವಿಚಾರಗಳಲ್ಲಿ ತೊಡಗಿದುದನ್ನು ಹೊರತುಪಡಿಸಿದರೆ ಮನುಷ್ಯನಿಗೆ ಭ್ರಾತೃಭಾವವು ಸ್ವಾಭಾವಿಕವಾಗಿದೆ. ಒಂದು ಗುಂಪಿನ ಸದಸ್ಯನಲ್ಲದಂತೆ ತನ್ನನ್ನು ಮನುಷ್ಯ ಎಂದು ಕಲ್ಪಿಸಿಕೊಳ್ಳಲಾರ. ಆದಿಮ ಸ್ವಾತಂತ್ರ್ಯದ ಸ್ಥಿತಿಯಿಂದ ಬಿಡುಗಡೆ ಹೊಂದಿ ಮಾನವತೆ ಮುಂದುವರೆದಂತೆ ಈ ಸಹಭಾಗಿತ್ವವು ಬಿಗಿಗೊಳ್ಳುತ್ತಾ ಹೋಗುತ್ತದೆ. ಆದುದರಿಂದ ಒಂದು ಸಮಾಜದ ಇರುವಿಗೆ ಅತ್ಯಗತ್ಯವಾದ ವಿಚಾರವಿದು. ವ್ಯಕ್ತಿಗೆ ತಾನು ಹುಟ್ಟಿರುವ ಜನಪದದ ಪರಿಕಲ್ಪನೆಯ ಅವಿಭಾಜ್ಯ ಅಂಗವಾಗಿ ಭ್ರಾತೃಭಾವವಿರುತ್ತದೆ. ಅದು ಅವನ ಧ್ಯೇಯವೂ ಆಗಿರುತ್ತದೆ. ಸ್ವಾಮಿ ಸೇವಕ ಸಂಬಂಧವನ್ನು ಹೊರತುಪಡಿಸಿ ಮನುಷ್ಯರ ನಡುವಿನ ಸಮಾಜದ ಬಗೆಗೆ ಯೋಚಿಸುವುದಾದರೆ ಎಲ್ಲರ ಹಿತವನ್ನು ಕಾಪಾಡುವ ನೆಲೆಯನ್ನು ಬಿಟ್ಟು ಇನ್ನಾವುದು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಸಮಾನರ ನಡುವೆ ಸಮಾಜವಿರುವುದು ಎಲ್ಲರ ಹಿತಾಸಕ್ತಿಗಳು ಸಮಾನವೆಂದು ತಿಳಿದಾಗ ಮಾತ್ರ. ಆದುದರಿಂದ ನಿರಂಕುಶ ಪ್ರಭುತ್ವವನ್ನು ಬಿಟ್ಟರೆ ನಾಗರಿಕತೆಯ ಎಲ್ಲ ಹಂತಗಳಲ್ಲಿಯೂ ಎಲ್ಲರೂ ಸಮಾನರಾಗಿದ್ದಾರೆ. ಪ್ರತಿಯೊಬ್ಬನೂ ಈ ನಿಯಮಾನುಸಾರವಾಗಿಯೇ ಮತ್ತೊಬ್ಬನೊಡನೆ ಜೀವಿಸುವುದು ಅನಿವಾರ್ಯವಾಗಿದೆ. ಬೇರೆ ರೀತಿಯ ನಿಯಮವನ್ನನುಸರಿಸಿ ಇತರರೊಡನೆ ಬಾಳಲು ಸಾಧ್ಯವೇ ಇಲ್ಲವೆಂಬಂತೆ ಎಲ್ಲ ಕಾಲದಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆ. ಮತ್ತೊಬ್ಬರ ಬಗೆಗೆ ಸಂಪೂರ್ಣ ನಿರಾಸಕ್ತಿ ಬೆಳೆಸಿಕೊಳ್ಳುವಂತೆ ಮನುಷ್ಯರು ಬದುಕಲು ಸಾಧ್ಯವೇ ಇಲ್ಲವೆಂಬ ಸ್ಥಿತಿ ಹೀಗೆ ಏರ್ಪಟ್ಟಿದೆ. ಈ ಸಹಭಾಗಿತ್ವದ ಭಾವನೆಗೆ ಹಿಂದೂ ಧರ್ಮದಲ್ಲಿ ಜಾಗವಿದೆಯೇ? ಕೆಳಗಿನ ಸಂಗತಿಗಳು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನಿಚ್ಚಳವಾಗಿ ಬೆಳಕು ಚೆಲ್ಲುತ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಮೊತ್ತಮೊದಲು ನಮಗೆ ಗೋಚರಿಸುವುದು ಜಾತಿಗಳ ಸಂಖ್ಯೆ. ಯಾರೂ ಕರಾರುವಕ್ಕಾಗಿ ಇವುಗಳ ಲೆಕ್ಕವೊಂದನ್ನು ಮಾಡಿರುವಂತಿಲ್ಲ. ಅಂದಾಜು 2000ಕ್ಕಿಂತ ಕಡಿಮೆ ಇಲ್ಲವೆಂದು ಹೇಳಲಾಗುತ್ತಿದೆ. 3000ವಿದ್ದರೂ ಇರಬಹುದು. ಇದೊಂದೇ ವಿಷಾದಕರ ಭಾಗವಲ್ಲ. ಇನ್ನೂ ಹಲವು ವಿಚಾರಗಳಿವೆ. ಜಾತಿಗಳನ್ನು ಉಪಜಾತಿಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳ ಸಂಖ್ಯೆಯಂತೂ ಅಗಣಿತವಾಗಿದೆ. ಒಟ್ಟು ಬ್ರಾಹ್ಮಣರ ಜನಸಂಖ್ಯೆ 1.5 ಕೋಟಿ ಇರಬಹುದು. ಆದರೆ 1886 ಉಪಜಾತಿಗಳು ಬ್ರಾಹ್ಮಣರಲ್ಲಿವೆ. ಪಂಜಾಬ್ ಪ್ರಾಂತವೊಂದರಲ್ಲಿಯೇ ಸಾರಸ್ವತ ಬ್ರಾಹ್ಮಣರ 469 ಪ್ರಭೇದಗಳಿವೆ. ಪಂಜಾಬಿನ ಕಾಯಸ್ಥರನ್ನು 590 ಉಪಜಾತಿಗಳಲ್ಲಿ ವಿಂಗಡಿಸಲಾಗಿದೆ. ಸಾಮಾಜಿಕ ಜೀವನವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಾಗಿಸಿರುವ ಈ ಅಗಣಿತ ಪ್ರಕ್ರಿಯೆಯ ಹಲವಾರು ಪ್ರಭೇದಗಳನ್ನು ಬೇಕಾದರೆ ಕೂಡುತ್ತಾ ಹೋಗಬಹುದು. ಈ ತುಂಡರಿಸುವ ಪ್ರಕ್ರಿಯೆಯ ಮೂರನೆಯ ಆಯಾಮವೆಂದರೆ ಜಾತಿಗಳನ್ನು ಅಸಂಖ್ಯಾತ ಚೂರುಗಳನ್ನಾಗಿ ಒಡೆದಿರುವುದು. ಬನಿಯಾಗಳ ಕೆಲವು ಉಪಜಾತಿಗಳಲ್ಲಿ 100 ಕುಟುಂಬಗಳಿಗಿಂತ ಹೆಚ್ಚಿಲ್ಲ. ಅವರು ಎಷ್ಟು ಒಳ ಸಂಬಂಧಗಳಲ್ಲಿ ತೊಡರಿಕೊಂಡಿದ್ದಾರೆಂಬುದು ಗೋತ್ರ ಸಂಬಂಧಿ ನಿಯಮಗಳನ್ನು ಉಲ್ಲಂಘಿಸದೆ ಅವರ ಜಾತಿಗಳಲ್ಲಿ ಮದುವೆಯಾಗುವುದೇ ಬಹು ಕಷ್ಟದ ಸಂಗತಿಯಾಗಿದೆ. ಹೀಗೆ ತುಂಡರಿಸುವುದಕ್ಕೆ ಎಷ್ಟು ಸಣ್ಣ ಸಂಗತಿಗಳು ಕಾರಣವಾಗಬಹುದೆಂಬುದು ಉಲ್ಲೇಖಾರ್ಹವಾಗಿದೆ. ಈ ಜಾತಿ ವ್ಯವಸ್ಥೆಯ ಶ್ರೇಣೀಕರಣವು ಉಲ್ಲೇಖಿಸಬೇಕಾದ ಮತ್ತೊಂದು ವಿಚಾರವಾಗಿದೆ. ಜಾತಿಗಳೆಲ್ಲ ಸೇರಿ ಒಂದು ಶ್ರೇಣಿಯಾಗಿ ಒಂದರ ಮೇಲೊಂದು ಎಂಬಂತೆ ರೂಪ ಹೊಂದಿ ಅದರಲ್ಲಿ ಒಂದು ಜಾತಿಯು ಎಲ್ಲಕ್ಕಿಂತ ಮೇಲೆ ಹಾಗೂ ಮತ್ತೊಂದು ಎಲ್ಲಕ್ಕಿಂತ ಕೆಳಗೆ ಉಳಿದೆಲ್ಲವೂ ನಡುವೆ ಸೇರುತ್ತವೆ. ಜಾತಿ ವ್ಯವಸ್ಥೆಯ ಶ್ರೇಣೀಕರಣದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಜಾತಿಗಳನ್ನು ಹೊರತುಪಡಿಸಿ ಎಲ್ಲ ಜಾತಿಗಳಿಗೂ ತಮಗಿಂತ ಮೇಲೆ ಮತ್ತು ಕೆಳಗೆ ಜಾತಿಗಳಿರುತ್ತವೆ. ಈ ಶ್ರೇಷ್ಠತೆಯನ್ನು ಅಥವಾ ಅಗ್ರತೆಯನ್ನು ನಿರ್ಧರಿಸುವುದಾದರೂ ಹೇಗೆ? ಈ ಮೇಲುಕೀಳಿನ ವ್ಯವಸ್ಥೆಯನ್ನು ಅಥವಾ ತಾರತಮ್ಯಗಳನ್ನು ನಿಯಮಾನುಸಾರ ನಿರ್ಧರಿಸಲಾಗುತ್ತದೆ. 1. ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದವು. 2. ಸಹಪಂಕ್ತಿ ಭೋಜನಕ್ಕೆ ಸಂಬಂಧಿಸಿದವು. ಪ್ರಾಮುಖ್ಯದ ನಿಯಮಗಳ ತಳಹದಿಯ ಮೇಲೆ ಧರ್ಮವು 3 ರೀತಿಯಲ್ಲಿ ಗೋಚರವಾಗುತ್ತದೆ. ಮೊದಲು ಧಾರ್ಮಿಕ ಆಚರಣೆಗಳ ಮೂಲಕ, ಎರಡನೆಯದು ಧಾರ್ಮಿಕಾಚರಣೆಗಳ ಮಂತ್ರಾಭಿಚಾರ ಸಂಬಂಧಿಯಾಗಿ, ಮೂರನೆಯದಾಗಿ ಪುರೋಹಿತನ ಸ್ಥಾನಮಾನಗಳ ಮೂಲಕ. ಪ್ರಾಮುಖ್ಯವನ್ನು ನಿರ್ಧರಿಸುವ ಮೂಲ ನಿಯಮಗಳಲ್ಲಿ ಧಾರ್ಮಿಕ ಆಚರಣೆಗಳಿಂದ ಮೊದಲು ಮಾಡಬಹುದು. ಹಿಂದೂ ಧರ್ಮದಲ್ಲಿ 16 ಧಾರ್ಮಿಕಾಚರಣೆಗಳನ್ನು ವಿಧಿಸಲಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಇವೆಲ್ಲವೂ ಹಿಂದಿನ ಆಚರಣೆಗಳೇ ಆಗಿದ್ದರೂ ಎಲ್ಲ ಹಿಂದೂ ಧರ್ಮದವರು ಎಲ್ಲ 16 ಆಚರಣೆಗಳನ್ನು ನಡೆಸಲು ಹಕ್ಕನ್ನು ಹೊಂದಿಲ್ಲ. ಕೆಲವರು ಈ ಎಲ್ಲ ಆಚರಣೆಗಳ ಮೇಲೆ ಹಕ್ಕನ್ನು ಚಲಾಯಿಸಬಲ್ಲರು. ಕೆಲವು ಆಚರಣೆಗಳನ್ನು ನಡೆಸಲು ಕೆಲವರಿಗೆ ಅವಕಾಶವಿದೆ. ಅವುಗಳಲ್ಲಿ ಕೆಲವು ಆಚರಣೆಗಳನ್ನು ನಡೆಸಲು ಕೆಲವರಿಗೆ ನಿಷೇಧವಿದೆ. ನಿದರ್ಶನಕ್ಕೆ ಪವಿತ್ರ ಜನಿವಾರ ಹಾಕುವ ಉಪನಯನ ವಿಧಿಯನ್ನೇ ತೆಗೆದುಕೊಳ್ಳಿ. ಕೆಲವರಿಗೆ ಇಲ್ಲಿ ಅವಕಾಶವಿಲ್ಲ. ಆಚರಣಾ ವಿಧಿ ಪ್ರಾಮುಖ್ಯದ ಹಿಂದೂ ಧರ್ಮದ ತತ್ವಜ್ಞಾನ ನಿಯಮಾನುಸಾರ ನಡೆಯುತ್ತದೆ. ಎಲ್ಲ ಆಚರಣೆಗಳನ್ನು ನಡೆಸುವ ಅಧಿಕಾರ ಹೊಂದಿದ ಜಾತಿಯು ಕಡಿಮೆ ಸಂಖ್ಯೆಯ ಆಚರಣೆಗಳ ಮೇಲೆ ಅಧಿಕಾರ ಹೊಂದಿದ ಜಾತಿಗಿಂತ ಶ್ರೇಷ್ಠವಾಗುತ್ತದೆ. ಮಂತ್ರಗಳತ್ತ ತಿರುಗಿದರೆ ಪ್ರಾಮುಖ್ಯದ ನಿಯಮಗಳಿಗೆ ಇದು ಒಂದು ಮೂಲವಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಒಂದೇ ಆಚರಣೆಗಳನ್ನು 2 ಬಗೆಯಲ್ಲಿ ನಡೆಸಲು ಸಾಧ್ಯವಿದೆ. 1. ವೇದೋಕ್ತ ಮತ್ತು 2. ಪುರಾಣೋಕ್ತ. ವೇದೋಕ್ತ ಆಚರಣೆಗಳಲ್ಲಿ ವೇದಮಂತ್ರ ಪಠಣಗಳ ಮೂಲಕ ವಿಧಿಯನ್ನು ಆಚರಿಸಲಾಗುತ್ತದೆ. ಪುರಾಣೋಕ್ತ ಆಚರಣೆಗಳಲ್ಲಿ ಪುರಾಣಮಂತ್ರ ಪಠಣದೊಂದಿಗೆ ವಿಧಿಯನ್ನು ನೆರವೇರಿಸಲಾಗುತ್ತದೆ. ಹಿಂದೂ ಧಾರ್ಮಿಕ ಪವಿತ್ರ ಗ್ರಂಥಗಳನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ. 1. 4 ವೇದಗಳು. 2. 18 ಪುರಾಣಗಳು. ಎಲ್ಲವುಗಳನ್ನು ಪವಿತ್ರ ಗ್ರಂಥಗಳೆಂದು ಗೌರವಿಸಲಾಗುತ್ತದೆಯಾದರೂ ಎಲ್ಲಕ್ಕೂ ಸಮಾನ ಪೂಜ್ಯತೆಯಿಲ್ಲ. ವೇದಗಳಿಗೆ ಅತಿ ಹೆಚ್ಚಿನ ಪೂಜ್ಯತೆಯೂ ಪುರಾಣಗಳಿಗೆ ಕಡಿಮೆ ಪೂಜ್ಯತೆಯೂ ಪ್ರಾಪ್ತವಾಗುತ್ತದೆ.
ಸಾಮಾಜಿಕ ಪ್ರಾಮುಖ್ಯಕ್ಕೆ ಮಂತ್ರಗಳು ಎಷ್ಟು ಮುಖ್ಯವೆಂಬುದನ್ನು ತಿಳಿಯಬೇಕಾದರೆ ಒಂದು ವಿಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವೇದೋಕ್ತ ವಿಧಿಯಲ್ಲಿ ಆಚರಣೆಗಳನ್ನು ನಡೆಸಲು ಎಲ್ಲ ಜಾತಿಗಳಿಗೂ ಅಧಿಕಾರವಿಲ್ಲ. 3 ವರ್ಣಗಳು ಯಾವುದಾದರೊಂದು ಪುರಾಣಗಳ ಮಾರ್ಗದಲ್ಲಿ ಆಚರಣೆ ನಡೆಸಬಹುದು. ಆದರೆ ಅವುಗಳಲ್ಲಿ ಒಂದು ಮಾತ್ರ ವೇದೋಕ್ತ ಮಾದರಿಯಲ್ಲಿ ಆಚರಣೆ ನಡೆಸಲು, ಮತ್ತೊಂದು ಪುರಾಣೋಕ್ತ ಮಾದರಿಯಲ್ಲಿ ನಡೆಸಲು ಅಧಿಕಾರ ಪಡೆದಿರುತ್ತವೆ. ಧಾರ್ಮಿಕ ಆಚರಣೆಗಳ ಆರಾಧನಾ ವಿಧಿಯಲ್ಲಿ ಬಳಸುವ ಮಂತ್ರಗಳ ಆಧಾರದ ಮೇಲೆ ಜಾತಿಯ ಪ್ರಾಮುಖ್ಯ ನಿರ್ಧಾರವಾಗುತ್ತದೆ. ವೇದಮಂತ್ರ ಪಠನೆಗೆ ಅಧಿಕಾರ ಹೊಂದಿರುವ ಜಾತಿಯು ಪುರಾಣ ಮಂತ್ರಗಳನ್ನು ಪಠಿಸುವ ಜಾತಿಗಳಿಂದ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಪ್ರಾಮುಖ್ಯಕ್ಕೆ ಸಂಬಂಧಿಸಿದಂತೆ ಪುರೋಹಿತನ ವಿಚಾರವನ್ನು ತೆಗೆದುಕೊಳ್ಳಬಹುದು. ಹಿಂದೂ ಧರ್ಮದಲ್ಲಿ ಒಂದು ಧಾರ್ಮಿಕ ಆಚರಣೆಯ ಎಲ್ಲ ಫಲವನ್ನು ಪಡೆಯಬೇಕಾದರೆ ಪುರೋಹಿತನೊಬ್ಬನು ಸಾಧನವಾಗಿ ನೇತೃತ್ವ ವಹಿಸಲೇಬೇಕಾಗುತ್ತದೆ. ಶಾಸ್ತ್ರಗಳು ವಿಧಿಸಿರುವ ಪುರೋಹಿತನೆಂದರೆ ಬ್ರಾಹ್ಮಣ. ಆದುದರಿಂದ ಬ್ರಾಹ್ಮಣನು ಅಪರಿಹಾರ್ಯ. ಆದರೆ ಬ್ರಾಹ್ಮಣನು ಎಲ್ಲ ಆಚರಣೆಯ ನೇತೃತ್ವ ವಹಿಸುವ ಆಹ್ವಾನವನ್ನು, ಅವರ ಕುಲ ಜಾತಿಗಳನ್ನು ನೋಡದೆ ಒಪ್ಪಿಕೊಳ್ಳಲೇಬೇಕೆಂಬ ಕಡ್ಡಾಯವನ್ನು ಶಾಸ್ತ್ರಗಳು ವಿಧಿಸಿಲ್ಲ. ಯಾವ ಜಾತಿಯ ಆಹ್ವಾನವನ್ನು ಅವನು ಒಪ್ಪಿಕೊಳ್ಳುತ್ತಾನೆ, ಯಾವುದನ್ನು ತಿರಸ್ಕರಿಸುತ್ತಾನೆಂಬುದು ಬ್ರಾಹ್ಮಣನ ಇಷ್ಟಕ್ಕೆ ಸಂಬಂಧಿಸಿದ ವಿಚಾರ. ದೀರ್ಘಕಾಲದ ಬಳಿಕ, ಸಾಕಷ್ಟು ರೂಢಿಗತವಾದ ಮೇಲೆ ಯಾವ ಜಾತಿಗೆ ಪುರಸ್ಕಾರ, ಮತ್ತಾವ ಜಾತಿಗೆ ತಿರಸ್ಕಾರವೆಂಬುದು ಈಗ ನಿರ್ಧಾರವಾಗಿ ಹೋಗಿದೆ. ಈ ಸಂಗತಿಯು ಜಾತಿಗಳ ಪ್ರಾಮುಖ್ಯದ ವಿಚಾರದಲ್ಲಿ ಆಧಾರವಾಗುತ್ತದೆ. ಬ್ರಾಹ್ಮಣನು ನೇತೃತ್ವ ವಹಿಸುವ ಜಾತಿಯು ಬ್ರಾಹ್ಮಣನು ನೇತೃತ್ವ ವಹಿಸದ ಜಾತಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಸಹಪಂಕ್ತಿ ಭೋಜನವು ಪ್ರಾಮುಖ್ಯದ ನಿಯಮಗಳ ಮೂಲಕ್ಕೆ ಸಂಬಂಧಿಸಿದ ಎರಡನೆಯ ಅಂಶವಾಗಿದೆ. ಮದುವೆಗೆ ಸಂಬಂಧಿಸಿದ ನಿಯಮಗಳಿಗಿಂತ ಸಹಪಂಕ್ತಿ ಭೋಜನದ ನಿಯಮಗಳಿಗೆ ಈ ವಿಚಾರದಲ್ಲಿ ಪ್ರಾಮುಖ್ಯ ಸಿಕ್ಕಿದೆ ಎಂಬುದು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ. ಅಂತರ ಭೋಜನ ಮತ್ತು ವಿವಾಹಗಳನ್ನು ನಿಷೇಧಿಸುವ ನಿಯಮಗಳಲ್ಲಿ ಇರುವ ವ್ಯತ್ಯಾಸದಲ್ಲಿ ಇದಕ್ಕೆ ಕಾರಣವಿದೆ. ವ್ಯತ್ಯಾಸವಂತೂ ಸ್ಪಷ್ಟವಾಗಿದೆ. ಜಾತಿಯ ವಿವಾಹಗಳಿಗೆ ನಿಷೇಧವಿದ್ದು, ಈ ಬಗೆಯ ವಿವಾಹವನ್ನು ಗೌರವಿಸಲಾಗುವುದಿಲ್ಲ ಮತ್ತು ನಿಷೇಧವನ್ನು ನಿಶ್ಚಿತವಾಗಿಯೂ ಜಾರಿಗೊಳಿಸಬಹುದಾಗಿದೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಆದರೆ ಅಂತರ್ಜಾತಿ ಸಹಪಂಕ್ತಿ ಭೋಜನವು ಭಾರಿ ಕಷ್ಟಗಳನ್ನು ತಂದೊಡ್ಡುತ್ತದೆ. ಅದನ್ನು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ನಿಶ್ಚಿತವಾಗಿ ಜಾರಿಗೊಳಿಸಲಾಗುವುದಿಲ್ಲ. ಮನುಷ್ಯನು ವಲಸೆ ಹೋಗುತ್ತಾನೆ. ಸ್ಥಳದಿಂದ ಸ್ಥಳಕ್ಕೆ ವಲಸೆ ಹೋಗಲೇಬೇಕಾಗುತ್ತದೆ. ಆತನು ಹೋದ ಸ್ಥಳಗಳಲ್ಲೆಲ್ಲ ಅವನ ಜಾತಿಯವರೇ ಸಿಗುತ್ತಾರೆಂದು ಹೇಳುವಂತಿಲ್ಲ. ಅಪರಿಚಿತರ ನಡುವೆ ಅವನು ಉಳಿಯಬೇಕಾಗಿ ಬರಬಹುದು. ಮದುವೆ ಎನ್ನುವುದು ತಕ್ಷಣದ ವಿಚಾರವಲ್ಲವಾದರೆ ಆಹಾರವು ದೈನಂದಿನ ಅಗತ್ಯಕ್ಕೆ ಸಂಬಂಧಿಸಿದ್ದು. ತನ್ನ ಜಾತಿಯವರಿರುವ ಸಮಾಜಕ್ಕೆ ಹಿಂದಿರುಗಿ ಬರುವವರೆಗೆ ಮದುವೆಯಾಗದೆ ಅವನು ಕಾಯಬಹುದು. ಆದರೆ ಅವನು ಊಟ ಮಾಡದೇ ಇರುವಂತಿಲ್ಲ. ಅದನ್ನು ಅವನು ಎಲ್ಲಾದರೂ ಹೇಗಾದರೂ ಹೊಂದಿಸಿಕೊಳ್ಳಲೇಬೇಕು. ಅವನು ಸ್ವೀಕರಿಸುವುದೇ ಆದರೆ ಯಾರಿಂದ ಭೋಜನ ಪಡೆಯಬಹುದು ಎಂಬುದೇ ಇಲ್ಲಿರುವ ಪ್ರಶ್ನೆ. ನಿಯಮಾನುಸಾರವಾಗಿ ಅವನು ತನಗಿಂತ ಮೇಲು ಜಾತಿಯವರಿಂದ ಭೋಜನ ಸ್ವೀಕರಿಸಬಹುದೇ ಹೊರತು ಕೆಳಜಾತಿಯವರಿಂದ ಪಡೆಯುವಂತಿಲ್ಲ. ಒಂದು ಜಾತಿಯಿಂದ ಭೋಜನ ಪಡೆಯಬಹುದು, ಮತ್ತೊಂದರಿಂದ ಪಡೆಯಬಾರದು ಎಂಬ ನಿಯಮ ಹಿಂದೂಗಳಿಗೆ ಏಕೆ ಬಂದಿತು ಎಂಬುದನ್ನು ನಿರ್ಧರಿಸಿ ಹೇಳಲು ಮಾರ್ಗವಿಲ್ಲ. ಬ್ರಾಹ್ಮಣರ ಪದ್ಧತಿಗನುಸಾರವಾಗಿ ಈ ನಿಯಮ ನಿರ್ಧಾರವಾಗಿರುವಂತಿದೆ. ಈ ವಿಚಾರದಲ್ಲಿ ಬ್ರಾಹ್ಮಣನು ಅನುಸರಿಸಲು ವಿಸ್ತಾರವಾದ ನಿಯಮಾವಳಿಗಳೇ ಇವೆ. 1. ಅವನು ಕೆಲವರಿಂದ ನೀರನ್ನು ಮಾತ್ರ ತೆಗೆದುಕೊಳ್ಳಬಹುದು, ಮತ್ತೆ ಕೆಲವರಿಂದ ಅದನ್ನು ತೆಗೆದುಕೊಳ್ಳಬಾರದು. 2. ನೀರಿನಿಂದ ಬೇಯಿಸಿದ ಅಡುಗೆಯನ್ನು ಬ್ರಾಹ್ಮಣನು ಯಾವ ಜಾತಿಯಿಂದಲೂ ತೆಗೆದುಕೊಳ್ಳಬಾರದು. 3. ಕೇವಲ ಎಣ್ಣೆಯಿಂದ ಕರಿದ ಆಹಾರವನ್ನು ಅವನು ಕೆಲವು ಜಾತಿಗಳಿಂದ ಪಡೆಯಬಹುದು. ಅದಲ್ಲದೆ ಅವನು ಆಹಾರ ಪಾನೀಯಗಳನ್ನು ಸ್ವೀಕರಿಸುವ ಪಾತ್ರೆಗಳ ವಿಚಾರದಲ್ಲಿಯೂ ಕೆಲವು ನಿಯಮಾವಳಿಗಳೇ ಉಂಟು. ಕೆಲವು ಜಾತಿಗಳಿಂದ ಕೇವಲ ಮಡಕೆಯಲ್ಲಿಯೂ, ಮತ್ತೆ ಕೆಲವರಿಂದ ಲೋಹದ ಪಾತ್ರೆಗಳಿಂದಲೂ ಅವನು ಆಹಾರವನ್ನು ಮತ್ತು ನೀರನ್ನು ನಿಯಮಾನುಸಾರ ಪಡೆಯಬೇಕಾಗಿದೆ. ಜಾತಿಗಳ ದರ್ಜೆಯನ್ನು ಇದು ನಿರ್ಣಯಿಸುತ್ತದೆ. ಎಣ್ಣೆಯಲ್ಲಿಯೇ ಕರಿದ ಆಹಾರವನ್ನು ಅವನು ಯಾರಿಂದಲಾದರೂ ಸ್ವೀಕರಿಸಿದರೆ, ಅವರ ದರ್ಜೆ ಅದನ್ನು ಕೊಡಲಾಗದವರಿಗಿಂತ ಶ್ರೇಷ್ಠವೆಂದು ತಿಳಿಯಲಾಗುತ್ತದೆ. ಲೋಹದ ಪಾತ್ರೆಯಿಂದ ನೀರನ್ನು ಒಂದು ಜಾತಿಯಿಂದ ಪಡೆದರೆ, ಮಡಕೆಯಲ್ಲಿ ಕೊಡುವವರಿಗಿಂತ ಅದು ಶ್ರೇಷ್ಠವಾಗುತ್ತದೆ. ಗಾಜು ಕೊಳೆಯುಂಟಾಗದ ನಿರ್ಲೇಪ ವಸ್ತುವಾದ್ದರಿಂದ ಬ್ರಾಹ್ಮಣನು ಕೆಳ ಜಾತಿಯವರಿಂದಲೂ ಅದರಲ್ಲಿ ನೀರನ್ನು ಪಡೆಯಬಹುದು. ಆದರೆ ಬೇರೆ ಲೋಹಗಳಲ್ಲಿ ಕೊಳೆ ಅಂಟಿಕೊಂಡಿರುತ್ತದೆಯಲ್ಲವೇ? ಕೊಳೆಯ ಲಕ್ಷಣವು ಅವಲಂಬಿತವಾಗುವುದು ಅದನ್ನು ಯಾರು ಬಳಸುತ್ತಾರೆಂಬ ವಿಚಾರದ ಮೇಲೆ. ಬ್ರಾಹ್ಮಣರು ಲೋಹದ ಪಾತ್ರೆಗಳನ್ನು ಒಪ್ಪಿಕೊಳ್ಳುವುದರ ಮೇಲೆ ಈ ಶ್ರೇಷ್ಠತ್ವ ನಿರ್ಣಯವಾಗುತ್ತದೆ. ಹಿಂದೂ ಧರ್ಮದ ಶ್ರೇಣಿಯಲ್ಲಿ ವಿವಿಧ ಜಾತಿಗಳ ಸ್ಥಾನ ಹಾಗೂ ಶ್ರೇಷ್ಠತೆಯನ್ನು ನಿರ್ಧರಿಸುವ ಕೆಲವು ಅಂಶಗಳನ್ನು ಮೇಲೆ ನೋಡಿದ್ದೇವೆ. ಜಾತಿ ವ್ಯವಸ್ಥೆಯ ಶ್ರೇಣೀಕೃತ ವಿಂಗಡಣೆಯು ಮನಃಶಾಸ್ತ್ರೀಯ ಸಾಮಾಜಿಕ ಪರಿಸ್ಥಿತಿಯೊಂದನ್ನು ನಿರ್ಮಿಸುತ್ತದೆ ಎಂಬುದು ಗಮನಾರ್ಹವಾದ ಸಂಗತಿಯಾಗಿದೆ. ಮೊದಲನೆಯದಾಗಿ ಅದು ವಿವಿಧ ಜಾತಿಗಳ ನಡುವೆ ಗೌರವಕ್ಕಾಗಿ ಸ್ಪರ್ಧೆ ಏರ್ಪಡಿಸಿ ವೈರವನ್ನು ಬೆಳೆಸುತ್ತದೆ. ಎರಡನೆಯದಾಗಿ ದ್ವೇಷಕ್ಕೆ ಕಾರಣವಾಗುವ ಒಂದು ಮೇಲು ಅಂತಸ್ತನ್ನು ಮತ್ತು ತಿರಸ್ಕಾರಕ್ಕೆಡೆಯಾಗುವ ಕೆಳದರ್ಜೆಯನ್ನು ಅದು ನಿರ್ಮಿಸುತ್ತದೆ. ಪರಸ್ಪರ ದ್ವೇಷ ಮತ್ತು ತಿರಸ್ಕಾರಗಳು ಈ ಜಾತಿಗಳ ನಡುವೆ ಎಂತಹ ಪ್ರಮಾಣದಲ್ಲಿವೆ ಎಂಬುದನ್ನು ಹಿಂದೂ ಧರ್ಮದ ತತ್ವಜ್ಞಾನ 30 ಮತ್ತು ಅದರ ಸಮಾಜೋ-ಮಾನಸಿಕ ಆಯಾಮವನ್ನು ಇಂಡಿಯಾ ದೇಶದ ಉದ್ದಗಲಕ್ಕೂ ಪ್ರಚಾರದಲ್ಲಿರುವ ಗಾದೆಗಳು ಬಹಳ ಚೆನ್ನಾಗಿ ಪ್ರತಿಬಿಂಬಿಸುತ್ತಿವೆ. ನಿದರ್ಶನಪೂರ್ವಕವಾಗಿ ನಾನು ಕೆಲಸವನ್ನು ಉಲ್ಲೇಖಿಸುತ್ತೇನೆ. ದ್ವೇಷ ಮತ್ತು ತಿರಸ್ಕಾರಗಳ ಭಾವನೆಗಳು ಗಾದೆಗಳಲ್ಲಿ ಅವಕಾಶ ಪಡೆದಿವೆ ಮಾತ್ರವಲ್ಲ, ಹಿಂದೂ ಸಾಹಿತ್ಯದಲ್ಲಿಯೂ ಅವುಗಳಿಗೆ ಎಡೆದೊರೆತಿದೆ. ಸಹ್ಯಾದ್ರಿ ಖಂಡ ಎಂಬ ಒಂದು ಪವಿತ್ರ ಗ್ರಂಥವನ್ನು ನಾನು ಇಲ್ಲಿ ಪ್ರಸ್ತಾಪಿಸ ಬಯಸುತ್ತೇನೆ. ಅದು ಹಿಂದೂ ಧಾರ್ಮಿಕ ಸಾಹಿತ್ಯದಲ್ಲಿ ಒಂದಾದ ಪುರಾಣಗಳಲ್ಲಿ ಸೇರುತ್ತದೆ. ಆದರೆ ಬೇರೆ ಮರಾಣಗಳ ವಸ್ತುವಿಗೂ ಇದಕ್ಕೂ ಸಂಪೂರ್ಣ ಭಿನ್ನತೆಯಿದೆ. ವಿವಿಧ ಜಾತಿಗಳ ಉಗಮವನ್ನು ಅಲ್ಲಿ ವಿವರಿಸಲಾಗಿದೆ. ಹೀಗೆ ಮಾಡುವಾಗ ಬೇರೆ ಕೆಲವು ಜಾತಿಗಳಿಗೆ ಗೌರವಾರ್ಹ ಉಗಮವನ್ನು ಹೇಳುತ್ತಾ, ಬ್ರಾಹ್ಮಣ ಜಾತಿಗೆ ಅತ್ಯಂತ ಹೊಲಸು ಮೂಲವನ್ನು ಹೇಳಿದೆ. ಈ ಪ್ರತಿಕ್ರಿಯೆ ಮನುವಿನ ಬಗೆಗೆ ತೆಗೆದುಕೊಂಡ ಇಂಡಿಯಾ ದೇಶದ ಉದ್ದಗಲಕ್ಕೂ ಪ್ರಚಾರದಲ್ಲಿರುವ ಗಾದೆಗಳು ಬಹಳ ಚೆನ್ನಾಗಿ ಪ್ರತಿಬಿಂಬಿಸುತ್ತಿವೆ. ನಿದರ್ಶನಪೂರ್ವಕವಾಗಿ ನಾನು ಕೆಲಸವನ್ನು ಉಲ್ಲೇಖಿಸುತ್ತೇನೆ. ದ್ವೇಷ ಮತ್ತು ತಿರಸ್ಕಾರಗಳ ಭಾವನೆಗಳು ಗಾದೆಗಳಲ್ಲಿ ಅವಕಾಶ ಪಡೆದಿವೆ ಮಾತ್ರವಲ್ಲ, ಹಿಂದೂ ಸಾಹಿತ್ಯದಲ್ಲಿಯೂ ಅವುಗಳಿಗೆ ಎಡೆದೊರೆತಿದೆ. ಸಹ್ಯಾದ್ರಿ ಖಂಡ ಎಂಬ ಒಂದು ಪವಿತ್ರ ಗ್ರಂಥವನ್ನು ನಾನು ಇಲ್ಲಿ ಪ್ರಸ್ತಾಪಿಸ ಬಯಸುತ್ತೇನೆ. ಅದು ಹಿಂದೂ ಧಾರ್ಮಿಕ ಸಾಹಿತ್ಯದಲ್ಲಿ ಒಂದಾದ ಪುರಾಣಗಳಲ್ಲಿ ಸೇರುತ್ತದೆ. ಆದರೆ ಬೇರೆ ಮರಾಣಗಳ ವಸ್ತುವಿಗೂ ಇದಕ್ಕೂ ಸಂಪೂರ್ಣ ಭಿನ್ನತೆಯಿದೆ. ವಿವಿಧ ಜಾತಿಗಳ ಉಗಮವನ್ನು ಅಲ್ಲಿ ವಿವರಿಸಲಾಗಿದೆ. ಹೀಗೆ ಮಾಡುವಾಗ ಬೇರೆ ಕೆಲವು ಜಾತಿಗಳಿಗೆ ಗೌರವಾರ್ಹ ಉಗಮವನ್ನು ಹೇಳುತ್ತಾ, ಬ್ರಾಹ್ಮಣ ಜಾತಿಗೆ ಅತ್ಯಂತ ಹೊಲಸು ಮೂಲವನ್ನು ಹೇಳಿದೆ. ಈ ಪ್ರತಿಕ್ರಿಯೆ ಮನುವಿನ ಬಗೆಗೆ ತೆಗೆದುಕೊಂಡ ಪ್ರತಿಕಾರದಂತಿದೆ. ಬ್ರಾಹ್ಮಣ ಜಾತಿಯ ಬಗೆಗೆ ಅದೊಂದು ಕೆಟ್ಟ ಅಣಕದಂತಿದೆ. ಸಹಜವಾಗಿಯೇ ಪೇಶ್ವಗಳು ಅದನ್ನು ನಿರ್ಮೂಲನ ಮಾಡಲು ಆದೇಶ ಹೊರಡಿಸಿದರು. ಆದರೂ ಸಾಮಾಜಿಕ ನಾಶವನ್ನು ತಪ್ಪಿಸಿಕೊಂಡು ಕೆಲವು ಪ್ರತಿಗಳು ಉಳಿದಿವೆ.
ಪ್ರಶ್ನೆಯನ್ನು ಎತ್ತುವುದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಂಗತಿಯನ್ನು ಉಲ್ಲೇಖಿಸಬಯಸುತ್ತೇನೆ. ಸಮಕಾಲೀನ ಹಿಂದೂಗಳು ಬಹುಶಃ ಮಾರ್ಕ್ಸ್ವಾದದ ಬಹು ದೊಡ್ಡ ವಿರೋಧಿಗಳು. ಆದರ ವರ್ಗ ಹೋರಾಟದ ಸಿದ್ಧಾಂತದಿಂದ ಅವರು ಭಯಗೊಂಡಿದ್ದಾರೆ. ಆದರೆ ಇಂಡಿಯಾ ದೇಶವು ವರ್ಗ ಹೋರಾಟ ಮಾತ್ರವಲ್ಲ, ವರ್ಗ ಸಮರಗಳ ತವರೂರು ಎಂಬುದನ್ನು ಅವರು ಮರೆತಿದ್ದಾರೆ. ಕ್ಷತ್ರಿಯರು ಮತ್ತು ಬ್ರಾಹ್ಮಣರ ನಡುವೆ ತೀವ್ರವಾದ ವರ್ಗ ಸಮರ ನಡೆಯಿತು. ಹಿಂದೂ ಧರ್ಮದ ಪ್ರೌಢ ಸಾಹಿತ್ಯ ಪರಂಪರೆಯ ತುಂಬ 2 ವರ್ಷಗಳ ನಡುವಣ ಸಮರಗಳ ಕಥೆಗಳೇ ತುಂಬಿ ತುಳುಕುತ್ತಿವೆ. ಈ ಸಂಬಂಧದಲ್ಲಿ ಪ್ರಾಚೀನ ಉಲ್ಲೇಖವೆಂದರೆ ವೇಣನೆಂಬ ರಾಜನಿಗೂ ಬ್ರಾಹ್ಮಣರಿಗೂ ನಡೆದ ಸಂಘರ್ಷ. ಅತ್ರಿವಂಶದ ಅಂಗರಾಜನಿಗೂ ಯಮನ ಮಗಳಾದ ಸುನೀತೆಗೂ ಮಗನಾಗಿ ಹುಟ್ಟಿದವನೇ ವೇಣ. ಮೃತ್ಯುವಿನ ಮಗಳ ಮಗನಾದ ಇವನು ತಾಯಿಯ ತಂದೆಯಿಂದ ಪಡೆದ ಕಳಂಕವೆಂಬಂತೆ ತನ್ನ ಕರ್ತವ್ಯಗಳನ್ನೆಲ್ಲ ಹಿಂದೆ ಸರಿಸಿ ಆಸೆಗಳ ಅಡಿಯಾಳಾಗಿ ಭೋಗಜೀವನವನ್ನು ನಡೆಸುತ್ತಿದ್ದ. ಆಧಾರ್ಮಿಕವಾದ ಒಂದು ವ್ಯವಸ್ಥೆಯನ್ನು ಈ ರಾಜನು ಜಾರಿಗೆ ತಂದಿದ್ದ. ವೇದವಿಧಿಗಳನ್ನು ಉಲ್ಲಂಘಿಸಿ ನಿಯಮರಾಹಿತ್ಯವಾಗಿ ಬದುಕುತ್ತಿದ್ದ. ಆತನ ಆಳ್ವಿಕೆಯಲ್ಲಿ ಜನಗಳು ಪವಿತ್ರ ಗ್ರಂಥಗಳನ್ನು ಓದುತ್ತಿರಲಿಲ್ಲ. ದೇವರಿಗೆ ಕುಡಿಯಲು ಸೋಮದ ಆಹುತಿಗಳಿರಲಿಲ್ಲ. ನಾನೇ ಗುರಿ ಎಂದು ಅವನು ಘೋಷಿಸಿದ. ಆಹುತಿಯು ನಾನೇ, ಆಹುತಿಯ ಯಜಮಾನನು ನಾನೇ, ಆದುದರಿಂದ ನನಗೆ ಬಲಿಸಮರ್ಪಣೆಯಾಗಬೇಕು, ಸೋಮಪಾನದಿಂದ ನನ್ನನ್ನೇ ತೃಪ್ತಿಪಡಿಸಬೇಕು ಎಂದು ಅವನು ಘೋಷಿಸಿದ. ಆತನಿಗೆ ಸೇರಬೇಕಾದುದಲ್ಲದಕ್ಕೆ ಕೈಚಾಚುತ್ತಿರುವ ಹಾಗೂ ಕರ್ತವ್ಯ ಮತ್ತು ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಈ ಅಹಂಕಾರಿಯನ್ನು ಉದ್ದೇಶಿಸಿ ಋಷಿಗಳು ಮರೀಚಿಯ ನೇತೃತ್ವದಲ್ಲಿ ಹೀಗೆ ಹೇಳಿದರು: ಅನೇಕ ವರ್ಷಗಳ ಕಾಲ ನಡೆಯಬಹುದಾದ ಒಂದು ಆರಾಧನೆಗೆ ನಮ್ಮನ್ನೆಲ್ಲ ನಾವು ಅರ್ಪಿಸಿಕೊಳ್ಳಲಿದ್ದೇವೆ. ಓ ವೇಣ, ದುಷ್ಟನಾಗಿ ನಡೆದುಕೊಳ್ಳಬೇಡ. ಕರ್ತವ್ಯಕ್ಕೆ ಸಂಬಂಧಿಸಿದ ಚಿರ ನಿಯಮವಿದಲ್ಲ. ಎಲ್ಲ ಕೃತಿಯಿಂದಲೂ ನೀನು ಅತ್ರಿವಂಶಕ್ಕೆ ಸೇರಿದ ಪ್ರಜಾಪತಿ, ನಿನ್ನ ಪ್ರಜೆಗಳನ್ನು ರಕ್ಷಿಸಲು ನೀನು ತೊಡಗಬೇಕು. ಮೂರ್ಖ ವೇಣನಾದರೂ ಯಾವುದು ಸರಿ ಯಾವುದು ತಪ್ಪು ಎಂಬುದು ಗೊತ್ತಿಲ್ಲದವನಾಗಿ ಅವನನ್ನು ಉದ್ದೇಶಿಸಿ ಮಾತನಾಡಿದ ಋಷಿಗಳಿಗೆ 22. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ನಗೆಚಾಟಿಕೆಯ ಉತ್ತರ ನೀಡಿದ. ಕರ್ತವ್ಯಗಳನ್ನು ವಿಧಿಸುವವನು ನಾನಲ್ಲದೆ ಮತ್ತಾರು, ಅಥವಾ ನಾನು ಯಾರಿಗೆ ವಿಧೇಯನಾಗಿರಬೇಕು? ಪವಿತ್ರ ಜ್ಞಾನದಲ್ಲಿ ನನಗೆ ಭೂಮಿಯ ಮೇಲೆ ಸಮಾನರು ಯಾರಿದ್ದಾರೆ? ಶಕ್ತಿಯಲ್ಲಿ, ಸತ್ವದಲ್ಲಿ, ಒಳ್ಳೆಯ ಕಳಕಳಿಯಲ್ಲಿ ಯಾರು ನನ್ನನ್ನು ಸರಿಗಟ್ಟಲು ಸಾಧ್ಯ? ನಾನು ಎಲ್ಲ ಕರ್ತವ್ಯಗಳ ಮತ್ತು ಇರುವಿಕೆಯ ಮೂಲವೆಂಬುದು ಹುಚ್ಚರು, ಅವಿವೇಕಿಗಳು ಆದ ನಿಮಗೆ ಗೊತ್ತಿಲ್ಲ. ಇದನ್ನು ನಂಬಲು ಹಿಂಜರಿಯಬೇಡಿ. ನಾನು ಮನಸ್ಸು ಮಾಡಿದರೆ ಭೂಮಂಡಲವನ್ನೇ ಸುಟ್ಟುರುಹಬಲ್ಲೆ, ಪ್ರವಾಹವನ್ನು ಹರಿಸಿ ಮುಳುಗಿಸಬಲ್ಲೆ, ಸ್ವರ್ಗ ಭೂಮಿಗಳೆರಡನ್ನು ಮುಚ್ಚಿ ಮುಳುಗಿಸಬಲ್ಲೆ. ಅವನ ಅಹಂಕಾರ ಮತ್ತು ಹುಚ್ಚಿನಿಂದಾಗಿ ವೇಣನನ್ನು ನಿಭಾಯಿಸುವುದು ಸಾಧ್ಯವಿಲ್ಲವೆಂದು ಗೊತ್ತಾದಾಗ ಸಮರ್ಥರಾದ ಋಷಿಗಳಿಗೆ ಕೋಪ ಬಂದು ವೇಣನನ್ನು ಬಂಧಿಸಿದರು. ಬಿಡಿಸಿಕೊಳ್ಳಲು ಹೆಣಗುತ್ತಿದ್ದ ಶಕ್ತಿವಂತ ರಾಜನ ಎಡತೊಡೆಗೆ ಗಾಯ ಮಾಡಿದರು. ಗಾಯಗೊಂಡ ಈ ತೊಡೆಯಿಂದ ಕುಳ್ಳನು ಕರಿಯನೂ ಆದ ಒಬ್ಬ ಮನುಷ್ಯ ಹುಟ್ಟಿ ಬಂದನು. ಹೆದರಿ ಕೈಜೋಡಿಸಿ ನಿಂತನು. ಅವನು ಹೆದರಿದ್ದಾನೆಂಬುದನ್ನು ಕಂಡ ಆತ್ರಿಯು ಅವನಿಗೆ, ಆಸೀನನಾಗು, ನಿಷಾದ ಎಂದನು. ಅವನೇ ನಿಷಾದ ಜನಾಂಗದ ಮೂಲ ಪುರುಷನಾದ ಈತನೇ ದೇವರನ್ನು ಮೀನುಗಾರರು ಹುಟ್ಟಿಸಿದವನು. ಇವರೆಲ್ಲ ವೇಣನ ವ್ಯವಹಾರದಿಂದ ಹುಟ್ಟಿದವರು. ಅವನಿಂದ ಹುಟ್ಟಿದ ಇವರಿಬ್ಬರಿಂದ ವಿಂಧ್ಯಾಚಲದ ತುಕ್ಕರು, ತುಮ್ಮುರರು ಹುಟ್ಟಿದರು. ಅವರೆಲ್ಲ ನ್ಯಾಯಬಾಹಿರ ಪ್ರವೃತ್ತಿಯುಳ್ಳವರು. ಪ್ರಬಲರಾದ ಋಷಿಗಳು ಇದರಿಂದ ಕೆರಳಿ ಸಿಟ್ಟಿಗೆದ್ದು ಮತ್ತೊಮ್ಮೆ ವೇಣನ ಬಲಗೈ ಘಾಸಿಗೊಳಿಸಿದರು. ಅರಳಿ ಮರವನ್ನು ಉಜ್ಜುವಂತೆ ಉಜ್ಜಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ವೇಣನ ದೇಹದಿಂದ ಪೃಥಾ ಹುಟ್ಟಿದನು. ವೇಣನ ಮಗನು ಪೃಥಾ ಕೈಜೋಡಿಸಿ ಮಹಾಋಷಿಗಳನ್ನುದ್ದೇಶಿಸಿ ಹೀಗೆ ಹೇಳಿದನು: ಕರ್ತವ್ಯ ನಿಯಮಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿ ನನಗೆ ನಿಸರ್ಗ ಸಹಜವಾಗಿ ದತ್ತವಾಗಿದೆ. ಅದನ್ನು ನಾನು ಹೇಗೆ ಬಳಸಲಿ? ದಯಮಾಡಿ ತಿಳಿಸಿ. ತಾವು ಘೋಷಿಸಬಹುದಾದ ಯಾವುದನ್ನಾದರೂ ನನ್ನ ಕರ್ತವ್ಯ ಮತ್ತು ಗುರಿ ಎಂದು ತಿಳಿದು ನಾನು ಮಾಡುವುದರ ಬಗೆಗೆ ನಿಮಗೆ ಸಂದೇಹ ಬೇಡ. ಆಗ ದೇವಾನುದೇವತೆಗಳು ಮತ್ತು ಮಹಾಋಷಿಗಳು ಅವನಿಗೆ ತಿಳಿಸಿದರು: ನಿನಗೆ ವಹಿಸಿರುವ ಯಾವುದೇ ಕರ್ತವ್ಯವನ್ನು ಹಿಂಜರಿಕೆಯಿಲ್ಲದೆ, ಅದು ನಿನಗೆ ಸಹ್ಯವೇ ಅಸಹ್ಯವೇ ಎಂಬುದನ್ನು ಲೆಕ್ಕಿಸದೆ ಮಾಡು. ಎಲ್ಲ ಪ್ರಾಣಿಗಳನ್ನು ಸಮಾನ ದೃಷ್ಟಿಯಿಂದ ನೋಡು. ಕಾಮ, ಕ್ರೋಧ, ಅಹಂಕಾರಗಳಿಂದ ದೂರವಿರು. ಕರ್ತವ್ಯದ ಬಗೆಗೆ ಸದಾ ಗಮನವಿರಲಿ. ನಿನ್ನ ಮಾತು, ಕ್ರಿಯೆ, ಆಲೋಚನೆಗಳಲ್ಲಿ ಸದಾ ಎಚ್ಚರವಾಗಿದ್ದು ಭೂಮಿಯ ಮೇಲೆ ವಾಸಿಸುವ ಬ್ರಾಹ್ಮಣ ನನ್ನು ರಕ್ಷಿಸುವುದನ್ನು ಮತ್ತೆ ಮತ್ತೆ ನೆನಪಿನಲ್ಲಿಡು. ಬ್ರಾಹ್ಮಣರಿಗೆ ಶಿಕ್ಷೆಯಿಂದ ವಿನಾಯಿತಿ ಕೊಡುವುದಾಗಿಯೂ ಸಮಾಜದಲ್ಲಿ ಜಾತಿಭ್ರಷ್ಟತೆ ಉಂಟಾಗದಂತೆ ರಕ್ಷಿಸುವುದಾಗಿಯೂ ವಚನ ಕೊಡು. ವೇಣನ ಮಗನು ಋಷಿಗಳ ನಾಯಕತ್ವದಲ್ಲಿ ಒಂದಾಗಿದ್ದ ದೇವರುಗಳಿಗೆ ಹೀಗೆ ಉತ್ತರ ಕೊಟ್ಟನು: ಮಾನವ ಶ್ರೇಷ್ಠರು ಹಿರಿಯರು ಆದ ಬ್ರಾಹ್ಮಣರನ್ನು ನಾನು ಗೌರವಿಸುತ್ತೇನೆ. ಅದು ಹೀಗಾಗಲಿ ಎಂದು ವೇದಗಳು ಸಮ್ಮತಿ ಸೂಚಿಸಿದವು. ದೈವಜ್ಞಾನದ ನಿಧಿಯಾದ ಶುಕ್ರಾಚಾರ್ಯನು ಅವನ ಪುರೋಹಿತನಾದನು. ವಾಲಕಿಲ್ಯರು ಮತ್ತು ಸಾರಸ್ವತರು ಅವನ ಮಂತ್ರಿಗಳಾದರು. ಮಹಾಋಷಿಯು ಗೌರವಾರ್ಹನೂ ಆದ ಗಾರ್ಗನು ಅವನ ರಾಜಜ್ಯೋತಿಷಿಯಾದನು. ಉಲ್ಲೇಖಿತವಾಗಿರುವ ಎರಡನೆಯ ಘರ್ಷಣೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯ ರಾಜ ಮುರೂರವಸ್ನ ನಡುವೆ ಆಯಿತು. ಮಹಾಭಾರತ ದ ಆದಿಪರ್ವದಲ್ಲಿ ಸಂಕ್ಷೇಪವಾಗಿ ಅದನ್ನು ಉಲ್ಲೇಖಿಸಲಾಗಿದೆ. ಇಳಾದೇವಿಯಲ್ಲಿ ಜನಿಸಿದ ಪುರೂರವನು ಸಮುದ್ರದಿಂದ ಸುತ್ತುವರಿಯಲಾದ 13 ದ್ವೀಪಗಳನ್ನು ಹಿಂದೂ ಧರ್ಮದ 53 ಆಳುತ್ತಿದ್ದನು. ಅತಿಮಾನುಷರನೇಕರ ಬೆಂಬಲವಿದ್ದ ಆತನು ಸ್ವತಃ ಮಹಾಸತ್ವಯುತನಾಗಿದ್ದನು. ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಬೀಗಿದ ಅವನು ಬ್ರಾಹ್ಮಣರೊಡನೆ ಘರ್ಷಣೆಗೆ ತೊಡಗಿದನು. ಅವರ ಪ್ರತಿರೋಧವನ್ನು ಲೆಕ್ಕಿಸದೆ ಅವರ ಆಭರಣಗಳನ್ನೆಲ್ಲ ದೋಚಿಕೊಂಡನು. ಬ್ರಹ್ಮಲೋಕದಿಂದ ಬಂದ ಸನತ್ಕುಮಾರನು ಅವನನ್ನು ಉದ್ದೇಶಿಸಿ ಬೈದು ಬುದ್ಧಿವಾದ ಹೇಳಿದನಾದರೂ ಅವನು ಅದಕ್ಕೆ ದಕ್ಕಲಿಲ್ಲ. ಸಿಟ್ಟಿಗೆದ್ದ ಋಷಿಗಳಿಂದ ಶಪಿತನಾದ ದುರಾಗ್ರಹಿಯಾದ ಈ ರಾಜನು ನಾಶವಾದನು. ತನ್ನ ಶಕ್ತಿ ಸಾಹಸಿಗಳಿಂದ ಮದಿಸಿ ವಿವೇಚನೆಯನ್ನು ಕಳೆದುಕೊಂಡು ಈ ಮಹಾನ್ ಸತ್ವವು ವಿರಾಟ್ ಊರ್ವಶಿಯೊಡಗೂಡಿ ಪವಿತ್ರ ಯಜ್ಞವಿಧಿಗಾಗಿ ಗಂಧರ್ವಲೋಕದಿಂದ ಅಗ್ನಿಯನ್ನು ತಂದನು. ಅದನ್ನು ನ್ಯಾಯಬದ್ಧವಾಗಿ 3 ಭಾಗವಾಗಿ ಹಂಚಿದರು. ನಹುಷ ರಾಜನಿಗೂ ಬ್ರಾಹ್ಮಣರಿಗೂ ನಡೆದ ಘರ್ಷಣೆ ಉಲ್ಲೇಖಿತವಾಗಿರುವ 3ನೆಯ ಘರ್ಷಣೆ. ಮಹಾಭಾರತ ದ ಉದ್ಯೋಗ ಪರ್ವದಲ್ಲಿ ಇದನ್ನು ವಿಸ್ತಾರವಾಗಿ ಕಥಿಸಲಾಗಿದೆ. ಅಲ್ಲಿ ಅದು ಉಲ್ಲೇಖಗೊಂಡಿದೆ. ವೃತ್ರಾಸುರನನ್ನು ಸಂಹರಿಸಿದ ಬಳಿಕ ಬ್ರಹ್ಮ ಹತ್ಯೆ ಮಾಡಿದ ಕಾರಣ ವೃತ್ರಾಸುರನು ಬ್ರಾಹ್ಮಣನೆಂಬ ಪ್ರತೀತಿ ಇತ್ತು. ಭಯಗೊಂಡ ಇಂದ್ರನು ನೀರಿನಲ್ಲಿ ಮುಳುಗಿ ಬಚ್ಚಿಟ್ಟುಕೊಂಡನು. ದೇವರಾಜನು ಅದೃಶ್ಯನಾದ ಪರಿಣಾಮವಾಗಿ ದೇವಲೋಕದಲ್ಲಿ ಎಲ್ಲ ವ್ಯವಹಾರಗಳು ದೈವಿಕ ಮತ್ತು ಸಾಮಾನ್ಯ ದಿಕ್ಕಾಪಾಲಾದವು. ಋಷಿಗಳು ಮತ್ತು ದೇವತೆಗಳು ನಹುಷನನ್ನು ರಾಜನಾಗಿರಲು ಬೇಡಿಕೊಂಡರು. ಅಧಿಕಾರ ವಹಿಸಿಕೊಳ್ಳಬೇಕೆಂಬ ಬೇಡಿಕೆಯನ್ನು ಮೊದಲು ಮನ್ನಿಸದಿದ್ದರೂ ದೀರ್ಘಕಾಲದ ಒತ್ತಾಯಕ್ಕೆ ಮಣಿದು ಉನ್ನತಾಧಿಕಾರವನ್ನು ನಹುಷನು ಒಪ್ಪಿಕೊಂಡನು. ಅಧಿಕಾರ ಸ್ವೀಕರಿಸುವವರೆಗೆ ಆತ ಸನ್ಮಾರ್ಗದಲ್ಲಿ ಬಾಳಿ ಬದುಕಿದ್ದ. ಆದರೆ ಈಗ ಮನರಂಜನೆ ಮುಂತಾದ ಸುಖೋಪಭೋಗಗಳಿಗೆ ವಶನಾದನು. ಇನ್ನೂ ಮುಂದುವರಿದು ತನ್ನೆದುರಿಗಿದ್ದ ಇಂದ್ರಾಣಿಯನ್ನು ಸೇರಲು ತವಕಿಸಿದನು. ಇಂದ್ರಾಣಿಯು ದೇವರುಗಳ ರಕ್ಷಕರಾಗಿದ್ದ ಅಂಗೀರಸ ಮತ್ತು ಬೃಹಸ್ಪತಿಗಳ ಮೊರೆ ಹೊಕ್ಕಳು.
ಇದನ್ನು ಕೇಳಿದ ನಹುಷ ಸಿಟ್ಟಿಗೆದ್ದನು. ದೇವರುಗಳು ಅವನನ್ನು ಸಮಾಧಾನಪಡಿಸಿ ಪರಸ್ತ್ರೀಯರನ್ನು ಅಪೇಕ್ಷಿಸುವುದರಲ್ಲಿರುವ ಅನೈತಿಕತೆಯನ್ನು ಅವನ ಗಮನಕ್ಕೆ ತಂದರು. ಆದರೆ ಯಾವುದೇ ಬುದ್ಧಿಮಾತುಗಳನ್ನು ಲೆಕ್ಕಿಸದೆ ನಹುಷನು ತನ್ನ ಕಾಮುಕತೆಯಲ್ಲಿ ಇಂದ್ರನಿಗೆ ತಾನೇನು ಕಡಿಮೆಯಲ್ಲವೆಂದು ವಾದಿಸಿದನು. ಪ್ರಸಿದ್ಧ ಅಹಲ್ಯೆಯು ಋಷಿಪತ್ನಿಯಾಗಿದ್ದರೂ ಇಂದ್ರನು ಅವಳನ್ನು ಕೆಡಿಸಿದ. ಅವಳ ಗಂಡನ ಜೀವಿತ ಕಾಲದಲ್ಲಿಯೇ ಈ ಹೀನ ಕೃತ್ಯ ನಡೆಯಿತು. ಆಗ ನೀವೇಕೆ ಅವನನ್ನು ತಡೆಯಲಿಲ್ಲ? ಅನೇಕ ಬರ್ಬರ ಕೃತ್ಯಗಳು, ದುಷ್ಟ ಕೆಲಸಗಳು, ಮೋಸ, ವಂಚನೆಗಳನ್ನು ಹಿಂದಿನ ಇಂದ್ರನು ಕೈಗೊಂಡ. ನೀವೇಕೆ ಅವನನ್ನು ತಡೆಯಲಿಲ್ಲ? ನಹುಷನ ಒತ್ತಾಯಕ್ಕೆ ಮಣಿದ ದೇವತೆಗಳು ಬಳಿಕ ಇಂದ್ರಾಣಿಯನ್ನು ಕರೆತರಲು ಹೋದರು. ಬೃಹಸ್ಪತಿಯು ಅವಳನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಅವನ ಶಿಫಾರಸಿನಂತೆ ಇಂದ್ರಾಣಿಯು ನಹುಷನಿಂದ ಸ್ವಲ್ಪ ಸಮಯ ಬೇಡಿದಳು. ತನ್ನ ಗಂಡನಾದ ಇಂದ್ರನಿಗೇನಾಗಿದೆ ಎಂದು ತಿಳಿಯುವವರೆಗೆ ಸಮಯ ಪಡೆದಳು. ಮುಂದೆ ದೇವತೆಗಳು ಇಂದ್ರನ ಪರವಾಗಿ ವಿಷ್ಣುವಿನ ಮೊರೆ ಹೊಕ್ಕರು. ಇಂದ್ರನು ತನ್ನನ್ನು ಅರ್ಚಿಸಿ ಬಲಿಯಿಂದ ತೃಪ್ತಿಪಡಿಸುವುದಾದರೆ ಅವನನ್ನು ಪಾಪಮುಕ್ತಗೊಳಿಸಿ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಮತ್ತೆ ದೇವಲೋಕವನ್ನು ಪಡೆಯಲು ಸಹಾಯ ಮಾಡುವುದಾಗಿಯೂ ನಹುಷನನ್ನು ನಾಶ ಮಾಡುವುದಾಗಿಯೂ ವಿಷ್ಣುವು ಭರವಸೆ ನೀಡಿದನು. ಇಂದ್ರ ಅದರಂತೆ ಯಜ್ಞಾಹುತಿಗಳಿಂದ ವಿಷ್ಣುವನ್ನು ಮೆಚ್ಚಿಸಿದನು. ಪರಿಣಾಮವಾಗಿ ಹೀಗೆ ಹೇಳಲಾಯಿತು: ಬ್ರಾಹ್ಮಣ ಹತ್ಯೆಯ ಪಾಪವನ್ನು ಮರಗಳು, ನದಿಗಳು, ಪರ್ವತಗಳು, ಭೂಮಿ, ಹೆಂಗಸರು ಮತ್ತು ಪಂಚಭೂತಗಳ ನಡುವೆ ಹಂಚಿಬಿಟ್ಟಿರುವುದರಿಂದ ದೇವತೆಗಳ ರಾಜನಾದ ವಾಸವ ಇಂದ್ರನು ಪಾಪದಿಂದ ಮುಕ್ತನಾಗಿದ್ದಾನೆ ಮತ್ತು ಸ್ವತಂತ್ರನಾಗಿದ್ದಾನೆ. ಇದರಿಂದ ನಹುಷನಿಗೆ ಆಸನ ಕಂಪನವಾಯಿತು. ಆದರೆ ಬಹುಬೇಗ ಚೇತರಿಸಿಕೊಂಡ ಅವನು ಇಂದ್ರನ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ಓಡಿಸಿದನು. ಕಣ್ಮರೆಯಾದ ಇಂದ್ರನನ್ನು ಹುಡುಕಿಕೊಂಡು ಇಂದ್ರಾಣಿಯು ಹೊರಟು ಹೋದಳು. ಅವಳಿಗೆ ಉಪಕೃತಿಯ, ರಾತ್ರಿಯ ದೇವತೆ ಮತ್ತು ರಹಸ್ಯಗಳನ್ನು ಭೇದಿಸುವವಳು ನೆರವು ಸಿಕ್ಕಿತು. ಹಿಮಾಲಯದ ಉತ್ತರದಲ್ಲಿ ಸಮುದ್ರದ ಮಧ್ಯೆ ಇರುವ ದ್ವೀಪವೊಂದರಲ್ಲಿನ ಕೊಳದಲ್ಲಿ ಬೆಳೆಯುತ್ತಿರುವ ಕಮಲದ ದಂಟಿನಲ್ಲಿ ಸೂಕ್ಷ್ಮಶರೀರಿಯಾಗಿ ಎವಿತುಕೊಂಡಿರುವ ಇಂದ್ರನನ್ನು ಅವರು ಕಂಡರು. ನಹುಷನ ದುಷ್ಟ ಉದ್ದೇಶಗಳನ್ನು ಅವನಿಗೆ ಮನವರಿಕೆ ಮಾಡಿಕೊಟ್ಟ ಇಂದ್ರಾಣಿಯು ಅವನು ತನ್ನ ಶಕ್ತಿ ಸಾಮರ್ಥ್ಯದಿಂದ ತನ್ನನ್ನು ಕಾಪಾಡಬೇಕೆಂದು ಮತ್ತೆ ಕಳೆದು ಹೋದ ಸಾಮ್ರಾಜ್ಯವನ್ನು ಮರಳಿ ಸಂಪಾದಿಸಬೇಕೆಂದು ಬೇಡಿಕೊಂಡಳು. ನಹುಷನು ತುಂಬಾ ಬಲಶಾಲಿಯಾಗಿರುವುದರಿಂದ ಕೂಡಲೇ ಅದು ಸಾಧ್ಯವಾಗುವುದಿಲ್ಲವೆಂದು ಇಂದ್ರನು ಹೇಳಿದನು. ಆದರೆ ಒಂದು ಉಪಾಯದ ಮೂಲಕ ಆಕ್ರಮಣಕಾರನನ್ನು ಪದಚ್ಯುತಿಗೊಳಿಸಬಹುದೆಂದು ಹೆಂಡತಿಗೆ ಹೇಳಿದನು. ಆಕೆ ನಹುಷನನ್ನು ನಂಬಿಸಿ ಹೇಳಬೇಕು: ಋಷಿಗಳು ಹೊತ್ತ ಪಲ್ಲಕ್ಕಿಯ ಮೇಲೆ ಕುಳಿತು ಅವಳಲ್ಲಿಗೆ ಬರುವುದಾದರೆ ತಾನು ವಶವರ್ತಿಯಾಗುವೆನೆಂದು. ಅವಳ ಈ ಹೇಳಿಕೆಯು ದೇವದೂತರ ಮೂಲಕ ನಹುಷನಿಗೆ ತಲುಪಿ ಅವನು ಸಂತೋಷದಿಂದ ಆಕೆಯನ್ನು ಬರಮಾಡಿಕೊಂಡನು. ಬಳಿಕ ಆಕೆಯು ತನ್ನ ಆಸೆಯನ್ನು ಅವನ ಮುಂದಿಟ್ಟಳು: ದೇವತೆಗಳ ರಾಜನಾದ ನಿನಗೆ ಇಲ್ಲಿಯವರೆಗೆ ಯಾರು? ವಿಷ್ಣು, ರುದ್ರ ಅಥವಾ ಅಸುರ ರಾಕ್ಷಸರಾರು ಹೊಂದಿರದಂತಹ ರಥವನ್ನು ನಾನು ಬಯಸುತ್ತೇನೆ. ಎಲ್ಲ ಮಹರ್ಷಿಗಳು ಒಟ್ಟಾಗಿ ಆ ರಥವನ್ನು ಎಳೆದು ತಂದರೆ ನನಗೆ ಸಂತೋಷವಾಗುತ್ತದೆ. ನಹುಷನ ಗರ್ವಕ್ಕೆ ಈ ಬೇಡಿಕೆ ತುಂಬಾ ಹರ್ಷವುಂಟು ಮಾಡಿತು. ಸ್ವಪ್ರಶಂಸೆ ಮಾಡಿಕೊಳ್ಳುತ್ತಾ ಅವನು ಉತ್ತರಿಸಿದ: ಯಾವನು ಋಷಿಗಳಿಂದ ರಥವನ್ನು ಎಳೆಸಿಕೊಂಡು ಸವಾರಿ ಮಾಡಬಲ್ಲನೋ ಅವನ ಪೌರುಷಕ್ಕೆ ಏನೆಯಿಲ್ಲ. ಭೂತ, ಭವಿಷ್ಯತ್, ವರ್ತಮಾನಗಳ ಮಹಾಶಕ್ತಿ ಆರಾಧಕ ನಾನು. ನನಗೆ ಕೋಪ ಬಂದರೆ ಜಗತ್ತು ಉಳಿಯುವುದಿಲ್ಲ. ಎಲ್ಲವೂ ನನ್ನನ್ನು ಅವಲಂಬಿಸಿದೆ. ಆದುದರಿಂದ ಹೇ ದೇವಿ, ಯಾವ ಸಂದೇಹವೂ ಬೇಡ. ನಿನ್ನ ಬಯಕೆಯನ್ನು ನಾನು ಈಡೇರಿಸುತ್ತೇನೆ. ಸಪ್ತರ್ಷಿಗಳು ಸೇರಿದಂತೆ ಎಲ್ಲ ಬ್ರಹ್ಮರ್ಷಿಗಳು ನನ್ನನ್ನು ಹೊತ್ತು ತರುತ್ತಾರೆ. ನನ್ನ ವೈಭವದ ತೇಜಸ್ಸಿನ ದೇವಿಯೇ, ರಾಣಿಯೇ, ಅಗೋ ನೋಡು. ಹೀಗೆ ಕಥೆ ಮುಂದುವರಿಯುತ್ತದೆ. ಅಧಾರ್ಮಿಕನೂ ಕ್ರೂರಿಯೂ ಮೋಸ ವಂಚನೆಗಳಿಂದ ಮದಿಸಿದವನು ಚಂಚಲಚಿತ್ತನೂ ಆದ ಈ ದುಷ್ಟನೂ ಅದರಂತೆ ಋಷಿಗಳನ್ನು ತನ್ನ ರಥಕ್ಕೆ ಹೂಡಿದನು. ಅದನ್ನು ಎಳೆಯುವಂತೆ ಒತ್ತಾಯಿಸಿದ. ಹಿಂದೂ ಧರ್ಮದ ತತ್ವಜ್ಞಾನ 2828. ಅವನ ಅಪ್ಪಣೆಯನ್ನು ಅವರು ಒಪ್ಪಿದರು. ಇಂದ್ರಾಣಿಯು ಬೃಹಸ್ಪತಿಯ ಸಲಹೆ ಕೇಳಿದಳು. ಅಹಂಕಾರಿಯಾದ ನಹುಷನ ಮೇಲೆ ಪ್ರತೀಕಾರವು ಎರಗುವುದೆಂದು ಅವನು ಅವಳಿಗೆ ಭರವಸೆ ನೀಡಿದನು. ಅಲ್ಲದೆ ತಾನು ಒಂದು ಯಜ್ಞ ಮಾಡುವುದಾಗಿ ಹೇಳಿದನು. ಅದರ ಗುರಿ ನಹುಷನ ವಿನಾಶ ಮತ್ತು ಇಂದ್ರನು ಅವಿತಿಟ್ಟುಕೊಂಡಿರುವ ಸ್ಥಳವನ್ನು ಪತ್ತೆ ಮಾಡುವುದು. ಇಂದ್ರನನ್ನು ಪತ್ತೆ ಹಚ್ಚಿ ಬೃಹಸ್ಪತಿಯಲ್ಲಿಗೆ ಕರೆತರಲು ಅಗ್ನಿಯನ್ನು ಕಳಿಸಿದರು. ಇಂದ್ರನು ಬಂದ ಮೇಲೆ ಇಲ್ಲಿಯವರೆಗೆ ಆಗಿರುವುದನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಿದರು. ಆಗ ಇಂದ್ರನು ಕುಬೇರ, ಯಮ, ಸೋಮ ಮತ್ತು ವರುಣರೊಂದಿಗೆ ಕೂಡಿಕೊಂಡು ನಹುಷನನ್ನು ಸೋಲಿಸಲು ಉಪಾಯವನ್ನು ಸಮಾಲೋಚಿಸುತ್ತಿದ್ದಾಗ ಅಗಸ್ಯ ಋಷಿಯು ಅಲ್ಲಿಗೆ ಬಂದನು. ನಿನ್ನ ವೈರಿಯು ನಾಶವಾದುದಕ್ಕೆ ಶುಭಾಶಯಗಳು ಎಂದು ಹೇಳಿದನು ಮತ್ತು ಅದು ಹೇಗಾಯಿತೆಂಬುದನ್ನು ವಿವರಿಸಿದನು. ಪಾಪಿ ನಹುಷನ ರಥವನ್ನು ಎಳೆದು ಸುಸ್ತಾಗಿದ್ದ ಮಹಾಋಷಿಗಳು ಮತ್ತು ಬ್ರಹ್ಮರ್ಷಿಗಳು ದೇವರಾಜ ನಹುಷನನ್ನು ಅವರ ಒಂದು ಕಷ್ಟವನ್ನು ಬಗೆಹರಿಸಲು ಬೇಡಿದರು. ಮಹಾಪರಾಕ್ರಮಿಯಾದ ನಹುಷನೇ, ರಾಜನು ಯಜ್ಞಾಹುತಿ ಕೊಡುವಾಗ ಪಠಿಸುವ ಬ್ರಾಹ್ಮಣ ಸೂಕ್ತಗಳ ಸತ್ವವನ್ನು ನೀನು ನಂಬುತ್ತೀಯಾ ಎಂದು ಕೇಳಿದರು. ಅಂಧಕಾರದಲ್ಲಿ ಮುಳುಗಿದ್ದ ನಹುಷನು ಇಲ್ಲ ಎಂದು ಹೇಳಿದನು. ಇದಕ್ಕೆ ಋಷಿಗಳು ಪ್ರತಿಯಾಗಿ, ದುಷ್ಟ ಕಾರ್ಯದಲ್ಲಿ ಮಹಾಋಷಿಗಳಿಂದ ಪಠಿಸಲ್ಪಟ್ಟ ಈ ಸೂಕ್ತಗಳ ಅಧಿಕಾರವನ್ನು ನಾವು ಒಪ್ಪುತ್ತೇವೆ ಎಂದರು. ಮುಂದುವರಿದು ಆಗಸ್ತನು ಹೇಳಿದನು: ಋಷಿಗಳೊಡನೆ ವಾಗ್ವಾದ ಮಾಡುತ್ತಿದ್ದ ನಹುಷನು ದುಷ್ಟತನಕ್ಕೆ ಸಹಜವಾಗಿ ಕಾಲಿನಿಂದ ನನ್ನ ತಲೆಯನ್ನು ಮುಟ್ಟಿದನು. ಇದರ ಪರಿಣಾಮವಾಗಿ ರಾಜನ ವೈಭವವು ಮಣ್ಣು ಮುಕ್ಕಿತು. ಸುಯೋಗವು ಅವನನ್ನು ಬಿಟ್ಟು ಹೋಯಿತು. ಕೂಡಲೇ ಅವನು ಗಾಬರಿಯಾಗಿ ತೊಳಲುತ್ತಾ ಹೆದರಿಕೆಯಿಂದ ಖಿನ್ನನಾದನು. ಆಗ ನಾನು ಹೇಳಿದೆ: ಎಲವೋ ಮೂಢ, ಪ್ರಾಚೀನ ಋಷಿಗಳಿಂದ ರಚಿಸಲ್ಪಟ್ಟು ಸದಾಕಾಲವು ಪೂಜೆಗೊಳಗಾಗುತ್ತಿದ್ದ ಪವಿತ್ರ ಗ್ರಂಥಗಳನ್ನು ನೀನು ಹಳಿಯುತ್ತಿರುವ ಮತ್ತು ನಿನ್ನ ಕಾಲಿನಿಂದ ನನ್ನ ತಲೆಯನ್ನು ಮುಟ್ಟಿರುವೆ. ಬ್ರಹ್ಮ ಋಷಿಗಳಂತಹವರನ್ನು ನಿನ್ನ ರಥಕ್ಕೆ ಹೂಡುವ ಮೂಲಕ ಸಾಕ್ಷಾತ್ ಬ್ರಹ್ಮನನ್ನೇ ಅವಮಾನಿಸಿರುವೆ. ಆದುದರಿಂದ ನಿನ್ನ ತೇಜಸ್ಸೆಲ್ಲ ನಾಶವಾಗಲಿ. ಪಾಪಿಯಾದ ನೀನು ಸ್ವರ್ಗಚ್ಯುತನಾಗಿ ಭೂಮಿಗೆ ಇಳಿಯುತ್ತೀಯೇ. ಒಂದು ದೊಡ್ಡ ಸರ್ಪವಾಗಿ 1000 ವರ್ಷಗಳ ಕಾಲ ತೆವಳುತ್ತಾ ಇದ್ದು ಅವಧಿ ಮುಗಿದ ಮೇಲೆ ಮತ್ತೆ ಸ್ವರ್ಗಕ್ಕೆ ಬರುವೆ. ಹೀಗೆ ಆ ದುಷ್ಟನು ದೇವಲೋಕದ ರಾಜವೈಭವದಿಂದ ಅಚ್ಯುತನಾಗಿ ಅಧೋಗತಿ ಹೊಂದಿದನು. ಮುಂದೆ ನಿಮಿ ಎಂಬ ರಾಜನಿಗೂ ಬ್ರಾಹ್ಮಣರಿಗೂ ನಡೆದ ಘರ್ಷಣೆಯ ಉಲ್ಲೇಖ ವಿಷ್ಣು ಪುರಾಣ ದಲ್ಲಿದೆ. 1000 ವರ್ಷಗಳ ಕಾಲ ನಡೆಯಲಿರುವ ಯಜ್ಞವೊಂದರ ಪುರೋಹಿತನಾಗಿರಲು ಬ್ರಹ್ಮರ್ಷಿ ವಸಿಷ್ಠನನ್ನು ನಿಮಿ ಬೇಡಿಕೊಂಡನು. ಈಗಾಗಲೇ 500 ವರ್ಷಗಳಿಗೆ ಇಂದ್ರನಿಗೆ ಮಾತು ಕೊಟ್ಟಿರುವುದಾಗಿ ಹೇಳಿದ ವಸಿಷ್ಠನು ಈ ಅವಧಿ ಕಳೆದ ಬಳಿಕ ಹಿಂದಿರುಗುವುದಾಗಿ ಆಶ್ವಾಸನೆ ಕೊಟ್ಟನು. ರಾಜನು ಉತ್ತರಿಸಲಿಲ್ಲ. ವಸಿಷ್ಠನಾದರೋ ರಾಜನು ತನ್ನ ಮಾತಿಗೆ ಒಪ್ಪಿರುವನೆಂದು ಭಾವಿಸಿ ಹೊರಟು ಹೋದನು. 500 ವರ್ಷಗಳ ಬಳಿಕ ಹಿಂದಿರುವಾಗ ವಸಿಷ್ಠನಿಗೆ ಆಶ್ಚರ್ಯವಾಯಿತು. ನಿಮಿಯು ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಬ್ರಹ್ಮರ್ಷಿ ಗೌತಮನ ನೇತೃತ್ವದಲ್ಲಿ ಹಲವು ಋಷಿಗಳ ಸಹಿತ ಯಜ್ಞನಿರತನಾಗಿರುವುದು ಗೊತ್ತಾಯಿತು. ತನಗೆ ತಿಳಿಸದೆ ಈ ಕೆಲಸ ಮಾಡಿದ್ದಕ್ಕೆ ಕೋಪಗೊಂಡ ಋಷಿಯು ನಿದ್ರಿಸುತ್ತಿದ್ದ ರಾಜನನ್ನು ಮನುಷ್ಯ ದೇಹ ಕಳೆದು ಹೋಗಲಿ ಎಂದು ಶಪಿಸಿದನು. ನಿಮಗೆ ಎಚ್ಚರವಾದಾಗ ವಿಚಾರ ತಿಳಿದು ಮುನ್ನೆಚ್ಚರಿಕೆ ಕೊಡದೆ ತನ್ನನ್ನು ಶಪಿಸಿದುದಕ್ಕೆ ಪ್ರತಿಯಾಗಿ ಅದೇ ಶಾಪವನ್ನು ವಸಿಷ್ಠನಿಗೂ ಕೊಟ್ಟು ಸತ್ತು ಹೋದನು. ಈ ಶಾಪದ ಪರಿಣಾಮವಾಗಿ ಚೈತನ್ಯ ಒಡುಗಿದ ವಸಿಷ್ಠನಿಗೆ ಹೇಗೋ ಮತ್ತೊಂದು ದೇಹವು ದೊರಕುವಂತೆ ಋಷಿಗಳು ವ್ಯವಸ್ಥೆ ಮಾಡಿದರು.
ನಿಮಿಯ ದೇಹವನ್ನು ಸುರಕ್ಷಿತವಾಗಿ ಇಡಲಾಯಿತು. ಯಾಗದ ಕೊನೆಯಲ್ಲಿ ಋಷಿಗಳ ಒತ್ತಾಯದಂತೆ ದೇವತೆಗಳು ಅವನಿಗೆ ದೇಹವನ್ನು ಮತ್ತೆ ಕರುಣಿಸಲು ಸಿದ್ಧವಾಗಿದ್ದರು. ಆದರೆ ಅವನು ಒಪ್ಪಲಿಲ್ಲ. ದೇವತೆಗಳು ಅವನ ಅಪೇಕ್ಷೆಯಂತೆ ಎಲ್ಲ ಜೀವಿಗಳ ಕಣ್ಣಿನಲ್ಲಿ ಅವನನ್ನು ಇರಿಸಿದರು. ಅದರ ಪರಿಣಾಮವಾಗಿ ರೆಪ್ಪೆ ತೆರೆದು ಮುಚ್ಚಿಕೊಳ್ಳುತ್ತಿರುತ್ತದೆ. ನಿಮಿಷವೆಂದರೆ ಕಣ್ಣಿನ ಹೊಳಪು. ಬ್ರಾಹ್ಮಣರಿಗೂ ಸುಮುಖನೆಂಬ ಒಬ್ಬ ರಾಜನಿಗೂ ನಡೆದ ಘರ್ಷಣೆಯನ್ನು ಕುರಿತು ಮನು ಹೇಳುತ್ತಾನೆ. ಆದರೆ ವಿವರಗಳು ತಿಳಿದಿಲ್ಲ. ಬ್ರಾಹ್ಮಣರು ಮತ್ತು ಕ್ಷತ್ರಿಯ ರಾಜರ ನಡುವೆ ಆದ ಘರ್ಷಣೆಗಳ ನಿದರ್ಶನಗಳಿವು. ಬ್ರಾಹ್ಮಣರು ಮತ್ತು ಕ್ಷತ್ರಿಯ ವರ್ಗಗಳ ನಡುವೆಯೂ ಘರ್ಷಣೆಗಳಾಗಲಿಲ್ಲವೆಂದೇನೂ ಇಲ್ಲ. ರಾಜರೇ ಅಲ್ಲದೆ ಈ ಎರಡು ವರ್ಗಗಳ ನಡುವೆಯೂ ಘರ್ಷಣೆಗಳಾಗಿವೆ. ಈ ಸಂಗತಿಗಳಿಗೆ ಐತಿಹಾಸಿಕ ಮಹತ್ವವು ಉಂಟೆಂಬುದರಲ್ಲಿ ಸಂದೇಹವಿಲ್ಲ. 3 ಘಟನೆಗಳನ್ನು ಮಾತ್ರ ನಿದರ್ಶನಪೂರ್ವಕವಾಗಿ ಹೇಳಬಹುದು. ಮೊದಲ ಸ್ಪರ್ಧೆ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು. ಕ್ಷತ್ರಿಯ ವಿಶ್ವಾಮಿತ್ರ ಮತ್ತು ಬ್ರಾಹ್ಮಣ ವಸಿಷ್ಠರಿಗೆ ಸಂಬಂಧಿಸಿದ್ದು. ಕ್ಷತ್ರಿಯನು ಬ್ರಾಹ್ಮಣತ್ವವನ್ನು ಪಡೆಯಬಹುದೇ ಎಂಬುದೇ ಇವರಿಬ್ಬರ ನಡುವಿನ ವಾದ. ರಾಮಾಯಣದಲ್ಲಿ ಬರುವ ಈ ಕಥೆ ಹೀಗಿದೆ. ಬಹು ಹಿಂದೆ ಪ್ರಜಾಪತಿಯ ಮಗ ಕುಶನೆಂಬ ಒಬ್ಬ ರಾಜನಿದ್ದ. ಅವನ ಮಗ ಕುಶನಾಭ, ಅವನ ಮಗ ಗಾಧಿಯು ವಿಶ್ವಾಮಿತ್ರನ ತಂದೆ. ಅವನು ಭೂಮಂಡಲವನ್ನು ಹಲವು ಸಾವಿರ ವರ್ಷಗಳ ಕಾಲ ಆಳಿದ. ಒಮ್ಮೆ ಭೂಮಂಡಲವನ್ನು ಸುತ್ತುತ್ತಾ ಅವನು ವಸಿಷ್ಠನ ಆಶ್ರಮದ ಹತ್ತಿರ ಬಂದ. ಅನೇಕಾನೇಕ ಋಷಿಪುಂಗವರು, ಭಕ್ತರಿಂದ ತುಂಬಿದ್ದ ಆಶ್ರಮದ ಪರಿಸರವು ಮಂಗಳಕರವಾಗಿತ್ತು. ಅವರ ಆದರೋಪಚಾರಗಳನ್ನು ಹಿಂಜರಿಯುತ್ತಲೇ ವಿಶ್ವಾಮಿತ್ರನು ಒಪ್ಪಿಕೊಂಡ. ಆದರೆ ಅವನು ದುರಾಸೆಗೆ ಬಲಿಯಾದ. ಅವನ ಪರಿವಾರದವರಿಗೆಲ್ಲ ತೃಪ್ತಿಯಾಗುವಂತೆ ಭಕ್ಷ್ಯಭೋಜ್ಯಗಳನ್ನು ನೀಡಿದ ಹಸುವಿನ ಮೇಲೆ ಅವನ ಮನಸ್ಸಾಯಿತು. 100 ಸಾಮಾನ್ಯ ಹಸುಗಳಿಗೆ ಪ್ರತಿಯಾಗಿ ವಸಿಷ್ಠರು ಈ ಹಸುವನ್ನು ಕೊಡಬೇಕೆಂದು ಕೇಳಿದ. ಆಕೆ ಒಂದು ಅನರ್ಥ್ಯರತ್ನ. ಬೆಲೆ ಬಾಳುವ ಒಡವೆಗಳೆಲ್ಲ ರಾಜನ ಆಸ್ತಿಯಾದುದರಿಂದ ಆಕೆ ನನಗೆ ಸೇರಬೇಕಾದುದು ನನ್ನ ಹಕ್ಕು ಎಂದು ವಾದಿಸಿದ. 100 ಹಸುಗಳ ಬೆಲೆಯನ್ನು ನಿರಾಕರಿಸಿದಾಗ ಅದನ್ನು ಇನ್ನೂ ಹೆಚ್ಚಿಸಿದ. ಎಷ್ಟು ಬೆಲೆ ಕೊಟ್ಟರೂ ವಸಿಷ್ಠನು ಹಸುವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಆಗ ವಿಶ್ವಾಮಿತ್ರನು ವಿಶ್ವಾಸದ್ರೋಹಿಯಂತೆ, ಸರ್ವಾಧಿಕಾರಿಯಂತೆ, ಹಿಂದೂ ಧರ್ಮದ ತತ್ವಜ್ಞಾನ ಬಲಾತ್ಕಾರದಿಂದ ಹಸುವನ್ನು ಹಿಡಿದೊಯ್ಯಲು ಮುಂದಾದ. ಆದರೆ ಆಕೆಯು ವಿಶ್ವಾಮಿತ್ರನ ಸೇವಕರ ಬಂಧನವನ್ನು ಕಿತ್ತುಕಳಚಿ ವಸಿಷ್ಠರಲ್ಲಿಗೆ ಹಿಂದಿರುಗಿ ತನ್ನನ್ನು ತ್ಯಜಿಸಬಾರದೆಂದು ಬೇಡಿಕೊಂಡಳು. ಆಗ ವಸಿಷ್ಠನು ತಾನು ತ್ಯಜಿಸುತ್ತಿಲ್ಲವೆಂದು, ಆದರೆ ರಾಜನು ಬಲಿಷ್ಠನಾಗಿರುವಾಗ ತಾನು ಅಸಹಾಯಕನಾಗಿರುವುದಾಗಿಯೂ ಉತ್ತರಿಸಿದ. ಆಗ ಆಕೆ ಹೇಳಿದಳು, ಕ್ಷತ್ರಿಯರೇ ಪ್ರಬಲರೆಂದು ಮನುಷ್ಯರು ತಿಳಿದಿಲ್ಲ. ಬ್ರಾಹ್ಮಣರು ಇನ್ನೂ ಶಕ್ತಿಶಾಲಿಗಳು. ಬ್ರಾಹ್ಮಣರದು ದೈವಿಕ ಶಕ್ತಿಯಾದುದರಿಂದ ಕ್ಷತ್ರಿಯರಿಗಿಂತ ಶ್ರೇಷ್ಠವಾದುದು. ನಿನ್ನ ಶಕ್ತಿಯನ್ನು ಅಳೆಯಲಾಗುವುದು. ಚೈತನ್ಯವನ್ನು ಯಾರೂ ಎದುರಿಸಲಾರರು. ನನಗೆ ಅಪ್ಪಣೆ ಕೊಡು. ಬ್ರಾಹ್ಮಣ ಸತ್ವ ನನ್ನಲ್ಲಿ ತುಂಬಿದೆ. ಅಹಂಕಾರದಿಂದ ಮದಿಸಿ ಬಲಾತ್ಕರಿಸುತ್ತಿರುವ ಈ ದುಷ್ಟರಾಜನನ್ನು ನಾನು ನಾಶಮಾಡುತ್ತೇನೆ. ಹೀಗೆ ಆಕೆಯು ಹೂಂಕರಿಸಿದಾಗ 100 ಪಹಲವರು ಹುಟ್ಟಿ ಬಂದು ವಿಶ್ವಾಮಿತ್ರನ ಸೈನ್ಯವನ್ನು ಕೊಂದರು. ವಿಶ್ವಾಮಿತ್ರನು ಅವರನ್ನೆಲ್ಲ ಸಂಹರಿಸಿದನು. ಮಹಾಬಲಶಾಲಿಗಳಾದ ಶಕರು ಮತ್ತು ಯವನರು ಆಯುಧಸಹಿತ ಬಳಿಕ ಹುಟ್ಟಿ ಬಂದರು. ವಿಶ್ವಾಮಿತ್ರನ ಸೈನ್ಯವನ್ನು ಧೂಳಿಪಟ ಮಾಡಿದರು. ಅವರನ್ನು ವಿಶ್ವಾಮಿತ್ರನು ನಾಶಗೊಳಿಸಿದನು. ಹಸುವು ಮತ್ತೊಮ್ಮೆ ಅರಚಿ ತನ್ನ ದೇಹವನ್ನು ಕೊಡವಿದಾಗ ವಿವಿಧ ಬುಡಕಟ್ಟಿನ ಅಸಂಖ್ಯಾತ ಯೋಧರು ಹುಟ್ಟಿಬಂದು ವಿಶ್ವಾಮಿತ್ರನ ಸೈನ್ಯದ ಮೇಲೆರಗಿದರು. ಪದಾತಿ, ಅಶ್ವಾರೋಹಿ, ಗಜಸೇನೆ, ರಥಿಕರೆ ಮುಂತಾದ ಎಲ್ಲ ಸೈನ್ಯವನ್ನು ಕೊಂದರು. ಚಕ್ರವರ್ತಿಯ 100 ಜನ ಮಕ್ಕಳು ಬಗೆ ಬಗೆಯ ಆಯುಧ ಹಿಡಿದು ವಸಿಷ್ಠನ ಮೇಲೆ ಕ್ರೋಧಾವಿಷ್ಟರಾಗಿ ಮುನ್ನುಗ್ಗಿದರು. ಋಷಿಯ ಮುಖದಿಂದ ಬಂದ ಒಂದು ಹೂಂಕೃತಿಯಿಂದಾಗಿ ಅವರೆಲ್ಲ ಸುಟ್ಟು ಭಸ್ಮವಾದರು. ವಿಶ್ವಾಮಿತ್ರನು ಹೀಗೆ ಸಂಪೂರ್ಣವಾಗಿ ಸೋತು ಹಣ್ಣಾಗಿ ತನ್ನ ಮಗನೊಬ್ಬನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಹಿಮಾಲಯದತ್ತ ನಡೆದನು. ಅಲ್ಲಿ ತಪಸ್ಸು ಮಾಡಿ ಮಹಾದೇವನನ್ನು ಒಲಿಸಿಕೊಂಡನು. ಅವನ ಭಕ್ತಿಗೆ ಮೆಚ್ಚಿದ ಮಹಾದೇವನು ಅನೇಕ ದಿವ್ಯಾಸ್ತ್ರಗಳನ್ನು ಕರುಣಿಸಿದನು. ಈ ದಿವ್ಯಾಸ್ತ್ರಗಳ ಬೆಂಬಲದಿಂದ ವಸಿಷ್ಠನ ಆಶ್ರಮವನ್ನು ಮಗದೊಮ್ಮೆ ಆಕ್ರಮಿಸಿ ವಿಶ್ವಾಮಿತ್ರನು ಆಶ್ರಮವಾಸಿಗಳನ್ನೆಲ್ಲ ಕಂಗೆಡಿಸಿ ಓಡಿಸಿದನು. ವಸಿಷ್ಠನು ನಿರ್ವಾಹವಿಲ್ಲದೆ ವಿಶ್ವಾಮಿತ್ರನನ್ನು ಹೆದರಿಸುವುದಕ್ಕಾಗಿ ತನ್ನ ಬ್ರಹ್ಮದಂಡವನ್ನು ಎತ್ತಿ ಹಿಡಿದನು. ವಿಶ್ವಾಮಿತ್ರನು ತನ್ನ ಮಹಾ ಅಸ್ತ್ರವನ್ನು ಎತ್ತಿ ಹಿಡಿದು ಅದನ್ನು ತಡೆದುಕೊಳ್ಳುವಂತೆ ವಸಿಷ್ಠನಿಗೆ ಸವಾಲಿಸಿದನು. ವಿಶ್ವಾಮಿತ್ರನ ಪರಾಕ್ರಮವು ತನ್ನ ಮುಂದೆ ನಡೆಯುವುದಿಲ್ಲವೆಂದು ಜಂಬ ಕೊಚ್ಚಿದ ವಸಿಷ್ಠನು ಹೀಗೆ ಹೇಳಿದನು, ಬ್ರಾಹ್ಮಣನೊಬ್ಬನ ಮಹಾಸತ್ವದೆದುರು ಕ್ಷತ್ರಿಯನ ಪರಾಕ್ರಮಕ್ಕೆ ಹೋಲಿಕೆಯಿದೆಯೇ? ನನ್ನ ಬ್ರಹ್ಮಶಕ್ತಿಯನ್ನು ಸೈರಿಸಿಕೋ, ನೀಚ ಕ್ಷತ್ರಿಯನೇ. ಗಾದಿಯ ಪುತ್ರನಿಂದ ಬಿಡಲ್ಪಟ್ಟ ಮಹಾಸ್ತ್ರವು ಬೆಂಕಿಯನ್ನು ಗುಡುತ್ತಾ ವಸಿಷ್ಠನತ್ತ ಧಾವಿಸಿತು. ಪ್ರತಿಯಾಗಿ ಅವನು ಒಡ್ಡಿದ ಬ್ರಹ್ಮದಂಡದಲ್ಲಿ ಐಕ್ಯವಾಗಿ ನೀರಿನಿಂದ ನಂದುವ ಬೆಂಕಿಯಂತೆ ತಣ್ಣಗಾಯಿತು. ಬ್ರಹ್ಮ, ಕಾಳ, ವರುಣ, ವಿಷ್ಣುಚಕ್ರ, ಶಿವನ ತ್ರಿಶೂಲವೇ ಮುಂತಾದ ಅನೇಕ ದಿವ್ಯಾಸ್ತ್ರಗಳು ಯಮಪಾಶದಂತೆ ವಿಶ್ವಾಮಿತ್ರನಿಂದ ವೈರಿಯತ್ತ ಬಿಡಲ್ಪಟ್ಟವು. ಬ್ರಹ್ಮನ ಮಗನಾದ ವಸಿಷ್ಠನು ಅವೆಲ್ಲವನ್ನು ತನ್ನ ಬ್ರಹ್ಮದಂಡದ ಮೂಲಕ ನುಂಗಿ ನೊಣೆದನು. 882 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಕೊಟ್ಟ ಕೊನೆಗೆ ದೇವತೆಗಳೆಲ್ಲ ತಲ್ಲಣಿಸುವಂತೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು. ಬ್ರಹ್ಮಯೋಗಿಯ ಮುಂದೆ ಅದು ನಿಷ್ಪ್ರಯೋಜಕವಾಯಿತು. ಆಗ ವಸಿಷ್ಠನು ಭಯಂಕರಾಕಾರವನ್ನು ತಾಳಿದನು. ಅವನ ದೇಹದ ರಂಧ್ರಗಳಿಂದ ಹೊಗೆ ತುಂಬಿದ ಬೆಂಕಿಯ ಉಂಡೆಗಳು ಚಿಮ್ಮತೊಡಗಿದವು. ಅವನ ಕೈಯಲ್ಲಿ ಹಿಡಿದಿದ್ದ ಬ್ರಹ್ಮದಂಡವು ಹೊಗೆಯಿಲ್ಲದ ಐಹಿಕ ಬೆಲ್ಲುರಿಯಂತೆ ಅಥವಾ 2ನೆಯ ಯಮಪಾಶದಂತೆ ಪ್ರಜ್ವಲಿಸುತ್ತಿತ್ತು. ಆದರೂ ಮುನಿಗಳ ಸ್ತುತಿಯಿಂದ ಸಂಪ್ರೀತನಾದ ವಸಿಷ್ಠನು ತನ್ನ ಕ್ರೋಧವನ್ನು ನುಂಗಿಕೊಂಡನು. ಅವರೆಲ್ಲ ಏಕಕಂಠದಿಂದ ವಸಿಷ್ಠನ ಶ್ರೇಷ್ಠತ್ವವನ್ನು ಘೋಷಿಸಿದರು. ವಿಶ್ವಾಮಿತ್ರನು ಸಂಕಟದಿಂದ ನರಳಿದನು. ಕ್ಷತ್ರಿಯ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ. ಬ್ರಾಹ್ಮಣ ಸತ್ವವೊಂದೇ ನಿಜವಾದ ಶಕ್ತಿ. ಕೇವಲ ಒಂದು ಬ್ರಹ್ಮದಂಡದಿಂದ ನನ್ನ ಎಲ್ಲಾ ದಿವ್ಯಾಸ್ತ್ರಗಳು ನಾಶವಾದವು. ಅಪಮಾನಗೊಂಡ ರಾಜನಿಗೆ ಬೇರೆ ದಾರಿಯೇ ಇರಲಿಲ್ಲ. ಅಸಹಾಯಕನಾಗಿ ತನ್ನ ಕೀಳರಿಮೆಯನ್ನು ಒಪ್ಪಿಕೊಳ್ಳಬೇಕು ಅಥವಾ ಬ್ರಾಹ್ಮಣತ್ವವನ್ನು ಸಂಪಾದಿಸಲು ಶ್ರಮಿಸಬೇಕು. 2ನೆಯ ಪರ್ಯಾಯವನ್ನೇ ಆತ ಅಂಗೀಕರಿಸಿದ. ಈ ಸೋಲನ್ನು ಆಳವಾಗಿ ವಿಚಾರಿಸಿ ನನ್ನನ್ನು ನಾನು ಸುಧಾರಿಸಿಕೊಳ್ಳುತ್ತೇನೆ. ಮನಸ್ಸನ್ನು ಏಕಾಗ್ರತೆಗೊಳಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ಉಗ್ರ ತಪಸ್ಸಿನಲ್ಲಿ ನಿರತವಾಗಿ ಬ್ರಾಹ್ಮಣತ್ವವನ್ನು ಪಡೆಯುತ್ತೇನೆ. ತೀವ್ರವಾದ ಶೋಭೆ ಮತ್ತು ತೇಜೋವಧೆಗೆ ಗುರಿಯಾಗಿ ತನ್ನ ವೈರಿಯ ಮೇಲೆ ತೀವ್ರ ದ್ವೇಷವನ್ನು ತುಂಬಿಕೊಂಡು ತನ್ನ ರಾಣಿಯೊಡಗೂಡಿ ದಕ್ಷಿಣದತ್ತ ಪ್ರಯಾಣ ಮಾಡಿ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡನಂತೆ. ಹವಿಷ್ಯಾನಂದ, ಮಧುಷ್ಯಾನಂದ ಮತ್ತು ದೃಢನೇತ್ರರೆಂಬ 3 ಮಕ್ಕಳು ಅವನಿಗೆ ಹುಟ್ಟಿದರೆಂಬ ಉಲ್ಲೇಖವನ್ನು ಮೊದಲು ನಾವು ಕೇಳುತ್ತೇವೆ. 1000 ವರ್ಷ ತಪಸ್ಸಿನ ಬಳಿಕ ಬ್ರಹ್ಮನು ಪ್ರತ್ಯಕ್ಷನಾಗಿ ರಾಜರ್ಷಿಗಳ ಸ್ವರ್ಗಕ್ಕೆ ಅವನು ಅರ್ಹನಾಗಿದ್ದಾನೆಂದು ಘೋಷಿಸಿದನಂತೆ. ಉಗ್ರ ತಪಸ್ಸಿನ ಪರಿಣಾಮವಾಗಿ ಆತ ರಾಜರ್ಷಿ ಎಂದು ಪರಿಗಣಿಸಲ್ಪಟ್ಟನಾದರೂ ವಿಶ್ವಾಮಿತ್ರನಿಗೆ ಅದರಿಂದ ದುಃಖ, ಅವಮಾನ, ಕೋಪಗಳುಂಟಾದವು.
ತನಗೆ ಸಿಕ್ಕಿದ ಪ್ರತಿಫಲ ಸಾಲದೆಂದು ವಿಶ್ವಾಮಿತ್ರ ಉದ್ಘರಿಸಿದ. ನಾನು ಉಗನಿಷ್ಠೆಯಿಂದ ತಪಸ್ಸು ಮಾಡಿದೆ, ಆದರೆ ದೇವರು ಮತ್ತು ಋಷಿಗಳು ನನ್ನನ್ನು ರಾಜರ್ಷಿ ಎಂದರು. ಬ್ರಾಹ್ಮಣನೆನ್ನಲಿಲ್ಲ. ಈ ಘಟನೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದೇ ಅಥವಾ ಒಂದೇ ಹೆಸರಿನ ಬೇರೆ ಇಬ್ಬರಿಗೆ ಸಂಬಂಧಿಸಿದ್ದೇ ಎನ್ನುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದೆ. ಇಕ್ಷ್ವಾಕು ವಂಶದ ತ್ರಿಶಂಕುವೆಂಬ ರಾಜನು ಒಂದು ಯಾಗ ಮಾಡಿ ದೇಹಸಹಿತ ಸ್ವರ್ಗಾರೋಹಣ ಮಾಡುವ ಯೋಜನೆ ಹಾಕಿದ. ವಸಿಷ್ಠನನ್ನು ಈ ವಿಚಾರದಲ್ಲಿ ಕೇಳಿದಾಗ ಅವನು ತಿರಸ್ಕರಿಸಿ ಇದು ಅಶಕ್ಯವೆಂದ. ತ್ರಿಶಂಕುವು ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಿ ವಸಿಷ್ಠ ಋಷಿಯ 100 ಜನ ಮಕ್ಕಳು ತಪಸ್ಸು ಮಾಡುತ್ತಿದ್ದಲ್ಲಿಗೆ ಬಂದು ಅವರ ತಂದೆಯು ನಿರಾಕರಿಸಿದ್ದನ್ನು ಅವರು ಕೈಗೊಳ್ಳಬೇಕೆಂದು ಪ್ರಾರ್ಥಿಸಿದ. ಅತ್ಯಂತ ಭಕ್ತಿ ವಿನಯಗಳಿಂದ ಅವರನ್ನು ಕುರಿತು ಹೀಗೆ ಹೇಳಿದ: ಇಕ್ಷ್ವಾಕು ವಂಶದವರು ತಮ್ಮ ಕುಲಪುರೋಹಿತರನ್ನು ತುಂಬಾ ಗೌರವಿಸುತ್ತಾರೆ, ಕಷ್ಟಕಾಲದಲ್ಲಿ ಅವರತ್ತ ತಿರುಗುತ್ತಾರೆ. ಈಗ ತಂದೆಯು ನಿರಾಕರಿಸಿರುವುದರಿಂದ ನೀವೇ ಅವನಿಗೆ ಕುಲದೇವರಿದ್ದಂತೆ ಎಂದು ಪರಿಪರಿಯಾಗಿ ಬೇಡಿದನಾದರೂ ಅವರು ದುರಹಂಕಾರದಿಂದ ಅವನ ಉದ್ದಟತನಕ್ಕೆ ಬೈದು ಭಂಗಿಸಿದರು. ಆಶಕ್ಯ ಮೂರ್ಖ, ಸತ್ಯವಾದಿಯಾದ ನಿನ್ನ ಆಚಾರ್ಯನಿಂದ ನೀನು ತಿರಸ್ಕೃತನಾಗಿರುವೆ. ಅವನ ಅಧಿಕಾರವನ್ನು ನಿರ್ಲಕ್ಷಿಸಿ ಬೇರೆ ಶಾಖೆಗೆ. ಹಿಂದೂ ಧರ್ಮದ ತತ್ವಜ್ಞಾನ. ನೀನು ಹೇಗೆ ಬಂದೆ? ಇಕ್ಷ್ವಾಕು ವಂಶದವರಿಗೆ ಕುಲಪುರೋಹಿತರು ಶ್ರೇಷ್ಠ ದೈವವಾಣಿಯಿದ್ದಂತೆ. ಅಂತಹ ಮಹಾತ್ಮರ ಆದೇಶವನ್ನು ಮೀರುವಂತಿಲ್ಲ. ದೇವಋಷಿಯಾದ ವಸಿಷ್ಠರು ಇದನ್ನು ಮಾಡಲಾಗುವುದಿಲ್ಲ ಎಂದಿದ್ದಾರೆ ಎಂದ ಮೇಲೆ ನಾವು ಹೇಗೆ ತಾನೇ ನಿನ್ನ ಯಜ್ಞವನ್ನು ಕೈಗೊಳ್ಳಲು ಸಾಧ್ಯ? ನೀನೊಬ್ಬ ಮೂರ್ಖ ಮೊರೆ. ರಾಜಧಾನಿಗೆ ಹಿಂದಿರುಗು. ದೇವಋಷಿಯ 3 ಲೋಕಗಳಿಗೂ ಪುರೋಹಿತನಾಗುವ ಅರ್ಹತೆ ಹೊಂದಿದ್ದಾನೆ. ನಾವು ಅವನನ್ನು ಗೌರವಿಸಲಾದೀತೆ. ತ್ರಿಶಂಕು ಬಳಿಕ ನಿರ್ವಾಹವಿಲ್ಲದೆ ನನ್ನ ಕುಲಗುರುಗಳು ಮತ್ತವನ ಮಕ್ಕಳು ನನ್ನ ಪ್ರಾರ್ಥನೆಯನ್ನು ಒಪ್ಪದಿರುವುದರಿಂದ ನಾನು ಬೇರೊಬ್ಬರಲ್ಲಿಗೆ ಹೋಗುವುದು ಅನಿವಾರ್ಯವೆಂಬಂತೆ ಮಾತನಾಡಿದನಂತೆ. ಅವನ ಉದ್ದಟತನದ ಆಸೆಯನ್ನು ಕೇಳಿ ಕೆರಳಿದ ವಸಿಷ್ಠಪುತ್ರರು ಅವನಿಗೆ ಚಂಡಾಲನಾಗು ಎಂದು ಶಪಿಸಿದರು. ಅದರ ಪರಿಣಾಮವಾಗಿ ದುರ್ದೈವದ ರಾಜನ ರೂಪವು ಕ್ರಮೇಣ ಅಸ್ಪೃಶ್ಯನಂತೆ ಬದಲಾಯಿತು. ಆಗ ಅವನು ವಿಶ್ವಾಮಿತ್ರನ ಆಶ್ರಯವನ್ನು ಬೇಡಿ ಅವರ ಆಶ್ರಮಕ್ಕೆ ಹೋದನಂತೆ. ನಾವು ಈಗಾಗಲೇ ತಿಳಿದಿರುವಂತೆ ವಿಶ್ವಾಮಿತ್ರನು ಆ ಕಾಲದಲ್ಲಿ ದಕ್ಷಿಣದಲ್ಲಿ ವಾಸಿಸುತ್ತಾ ತಪಸ್ಸು ಮಾಡುತ್ತಿದ್ದು, ವಿಶ್ವಾಮಿತ್ರನ ಸದ್ಗುಣ ಮತ್ತು ದಯಾಪರತೆಯನ್ನು ಹೊಗಳಿ ತನ್ನ ದುರದೃಷ್ಟವನ್ನು ಕುರಿತು ಗೋಳಿಟ್ಟು ಆಶ್ರಯ ಬೇಡಿದ. ವಿಶ್ವಾಮಿತ್ರನು ಅವನ ಸ್ಥಿತಿಗೆ ಮರುಗಿ ಅವನ ಯಜ್ಞದ ನೇತೃತ್ವ ವಹಿಸುವ ಭರವಸೆ ಕೊಟ್ಟ. ಮಾತ್ರವಲ್ಲ, ಅವನ ಕುಲಗುರು ಶಪಿಸಿರುವ ಚಂಡಾಲ ಶರೀರದಲ್ಲಿಯೇ ಅವನನ್ನು ಸ್ವರ್ಗಾರೋಹಣ ಮಾಡಿಸುವುದಾಗಿ ಶಪಥ ಮಾಡಿದ. ಕುಶಿಕಮತ್ತನ ಆಶ್ರಯಕ್ಕೆ ನೀನು ಬಂದಿರುವುದರಿಂದ ಸ್ವರ್ಗ ನಿನ್ನ ಕೈವಶವಾಯಿತೆಂದೇ ತಿಳಿ ಎಂದು ಹೇಳಿ ಯಜ್ಞದ ಸಿದ್ಧತೆಗೆ ನಿರ್ದೇಶನ ಮಾಡಿದ. ವಸಿಷ್ಠನ ಕುಟುಂಬ ಸಹಿತ ಎಲ್ಲಾ ಋಷಿಗಳಿಗೂ ಆಹ್ವಾನ ಕಳಿಸಿದ. ಆಹ್ವಾನವನ್ನು ತೆಗೆದುಕೊಂಡು ಹೋಗಿದ್ದ ವಿಶ್ವಾಮಿತ್ರನ ಶಿಷ್ಯರು ಅವನ ಸಂದೇಶವನ್ನು ಮುಟ್ಟಿಸಿ ಹಿಂದಿರುಗಿ ಅದರ ಫಲವನ್ನು ತಮ್ಮ ಗುರುವಿನಲ್ಲಿ ಹೀಗೆ ನಿವೇದಿಸಿದರು: ತಮ್ಮ ಸಂದೇಶವನ್ನು ಕೇಳಿದ ಮೇಲೆ ಎಲ್ಲ ದೇಶದ ಎಲ್ಲ ಬ್ರಾಹ್ಮಣರು ಒಟ್ಟಾಗಿ ಇತ್ತ ಕಡೆ ಬರುತ್ತಿದ್ದಾರೆ. ಮಹೋದಯ, ವಸಿಷ್ಠ ಮಾತ್ರ ಬರಲಿಲ್ಲ. ವಸಿಷ್ಠನ 100 ಜನ ಮಕ್ಕಳು ಕೋಪದಿಂದ ಕಂಪಿಸುವ ಕಂಠದಲ್ಲಿ ಹೇಳಿದ ಮಾತುಗಳನ್ನು ಕೇಳು. ಹೇಗೆ ತಾನೇ ದೇವತೆಗಳು ಮತ್ತು ಋಷಿಗಳು ಚಂಡಾಲನ ಯಜ್ಞಾಹುತಿಯನ್ನು ಸ್ವೀಕರಿಸುತ್ತಾರೆ? ಮತ್ತು ಅವನಿಗೆ ಒಬ್ಬ ಕ್ಷತ್ರಿಯನು ಪುರೋಹಿತನಾಗಿದ್ದಾನೆ ತಾನೆ. ಘನತೆವೆತ್ತ ಬ್ರಾಹ್ಮಣರು ವಿಶ್ವಾಮಿತ್ರನ ನೇತೃತ್ವದಲ್ಲಿ ಚಂಡಾಲನ ಮನೆಯ ಅನ್ನ ತಿಂದು ಸ್ವರ್ಗಕ್ಕೆ ಹೋಗುವುದಾದರೂ ಸಾಧ್ಯವೇ? ತಮ್ಮ ಕಣ್ಣಿನಿಂದ ಕಿಡಿ ಕಾರುತ್ತಾ ವಸಿಷ್ಠಪುತ್ರರು ವಸಿಷ್ಠನೆದುರಿಗೆ ಈ ಮಾತುಗಳನ್ನು ಆಡಿದರು ಎಂದು ತಿಳಿಸಿದರು. ಇದನ್ನು ಕೇಳಿದ ವಿಶ್ವಾಮಿತ್ರ ಕ್ರೋಧಾವಿಷ್ಟನಾದ. ವಸಿಷ್ಠನ ಮಕ್ಕಳೆಲ್ಲ ಸುಟ್ಟು ಬೂದಿಯಾಗಲಿ, 700 ಜನ್ಮ ಮುನ್ಹುಟ್ಟಿ ಮೃತಪರೆಂಬ ಅಸ್ಪೃಶ್ಯರಾಗಿ ಜೀವಿಸಲಿ, ವಸಿಷ್ಠನು ನಿಷಾದನಾಗಲಿ ಎಂದು ಶಾಪ ಕೊಟ್ಟುಬಿಟ್ಟ. ತನ್ನ ಶಾಪವು ಫಲಿಸಿದ್ದನ್ನು ತಿಳಿದುಕೊಂಡ ಮೇಲೆ ವಿಶ್ವಾಮಿತ್ರನು ತ್ರಿಶಂಕುವನ್ನು ಹೊಗಳಿ ನೆರೆದಿದ್ದ ಋಷಿಗಳಿಗೆ ಯಾಗಾರಂಭ ಮಾಡಲು ಸೂಚಿಸಿದ. ಅದಕ್ಕೆ ಅವರೆಲ್ಲ ಒಪ್ಪಿದರು. ಅವರಿಗೆಲ್ಲ ಭಯಂಕರ ತಪಸ್ವಿಯ ಹೆದರಿಕೆಯಿತ್ತು. ವಿಶ್ವಾಮಿತ್ರನೇ ಯಾಜಕನಾಗಿ ಯಜ್ಞದ ನೇತೃತ್ವ ವಹಿಸಿದ. ಉಳಿದ ಋಷಿಗಳು ಋತ್ವಿಜರಾಗಿ ಎಲ್ಲ ಆಚರಣೆಗಳನ್ನು ಸಾಂಗವಾಗಿ ನೆರವೇರಿಸಿದರು. ಮುಂದೆ ವಿಶ್ವಾಮಿತ್ರನು ದೇವತೆಗಳನ್ನು ಆಹುತಿ ಸ್ವೀಕರಿಸಲು ಆಹ್ವಾನಿಸಿದ. ಆದರೆ ಯಾವ ದೇವತೆಗಳು ತಮ್ಮ ಭಾಗದ ಹವಿಸ್ಸನ್ನು ಸ್ವೀಕರಿಸಲು ಬರಲಿಲ್ಲವೆಂಬುದನ್ನು ಕಂಡು ವಿಶ್ವಾಮಿತ್ರನಿಗೆ ರೋಷ ಉಕ್ಕಿ ಬಂದಿತು. ಯಜ್ಞಾಹುತಿಯ ಸೌಟನ್ನು ಎತ್ತಿ ಹಿಡಿದು ತ್ರಿಶಂಕುವನ್ನುದ್ದೇಶಿಸಿ ಎತ್ತರಿಸಿದ ಕಂಠದಲ್ಲಿ ಘೋಷಿಸಿದ: ಹಿಂದೆಗೆಯದಿರು. ಓ 9 ಲೋ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ರಾಜನೇ, ನನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ಧಾರೆಯೆರೆದು ನಾನೇ ಸ್ವಶಕ್ತಿಯಿಂದ ನಿನ್ನನ್ನು ಸ್ವರ್ಗದತ್ತ ಮುನ್ನಡೆಸುತ್ತೇನೆ. ಭೌತಿಕ ದೇಹದೊಡನೆ ಪಡೆಯುವ ಸ್ವರ್ಗದ ಪದವಿಯತ್ತ ನೀನು ಏರುವಂಥವನಾಗು. ತ್ರಿಶಂಕು ಕೂಡಲೇ ಮುನಿಗಳ ಸಮ್ಮುಖದಲ್ಲಿ ಸ್ವರ್ಗದತ್ತ ಏರತೊಡಗಿದ. ಇಂದ್ರನು ಅವನನ್ನು ತಡೆದ. ದೈವಿಕನಾದ ಕುಲಗುರುವಿನಿಂದ ತಿರಸ್ಕೃತನಾದ ನೀನು ಸ್ವರ್ಗಕ್ಕೆ ಬರಲು ಅನರ್ಹ ಎಂದು ತಳ್ಳಿದ. ತಲೆಕೆಳಗಾಗಿ ಸ್ವರ್ಗದಿಂದ ಕೆಳಗೆ ಬೀಳುತ್ತಿರುವ ತ್ರಿಶಂಕು ವಿಶ್ವಾಮಿತ್ರನನ್ನು ಕೂಗಿ ರಕ್ಷಿಸುವಂತೆ ಬೇಡಿಕೊಂಡ. ವಿಶ್ವಾಮಿತ್ರನಾದರೋ ಕೋಪದಿಂದ ಕನಲಿ ಅವನನ್ನು ಅರ್ಧದಲ್ಲಿಯೇ ನಿಲ್ಲುವಂತೆ ಅಪ್ಪಣೆ ಮಾಡಿದ. ಬಳಿಕ ತನ್ನ ದೈವಜ್ಞಾನದಿಂದ ಮತ್ತು ತಪಸ್ಸಿನ ಶಕ್ತಿಯಿಂದ ಮತ್ತೊಬ್ಬ ಪ್ರಜಾಪತಿಯಂತೆ ಸೃಷ್ಟಿಗೆ ತೊಡಗಿದ. 7 ಜನ ಸಪ್ತರ್ಷಿಗಳು ನಕ್ಷತ್ರಮಂಜವೊಂದನ್ನು ಹೀಗೆ ಕರೆಯುತ್ತಾರೆ, ದಕ್ಷಿಣ ಭಾಗದ ಆಕಾಶದಲ್ಲಿ ಕಾಣಿಸಿಕೊಂಡರು. ಹೊಸ ಸ್ವರ್ಗ ಲೋಕವೊಂದನ್ನು ಸೃಷ್ಟಿಸ ಹೊರಟ ಋಷಿಯು ಸಪ್ತರ್ಷಿಮಂಡಲದ ಸಮೀಪದಲ್ಲಿ ಹಲವು ನಕ್ಷತ್ರಗಳ ಮಾಲೆಯನ್ನು ಸೃಷ್ಟಿಸಿದ. ಕೋಪಾತಿರೇಕದಿಂದ ಕೂಗಿ, ನಾನು ಇನ್ನೊಬ್ಬ ಇಂದ್ರನನ್ನೇ ಸೃಷ್ಟಿಸುತ್ತೇನೆ ಅಥವಾ ಲೋಕದಲ್ಲಿ ಇಂದ್ರಿಲ್ಲದಂತೆ ಮಾಡುತ್ತೇನೆ ಎಂದು ಘೋಷಿಸಿದ. ದೇವತೆಗಳನ್ನು ಸೃಷ್ಟಿಸತೊಡಗಿದ. ಋಷಿಗಳು, ದೇವತೆಗಳು, ಆಸುರರು ಈಗ ಬಹಳ ಗಾಬರಿಯಾಗಿ ವಿಶ್ವಾಮಿತ್ರನೊಡನೆ ಸಂಧಾನದ ಮಾತುಗಳನ್ನು ಆರಂಭಿಸಿದರು. ತ್ರಿಶಂಕುವನ್ನು ಅವನ ಕುಲಗುರುವು ಶಪಿಸಿದ್ದರಿಂದ ಅವನಿಗೆ ಶುದ್ಧಿ ಸಂಸ್ಕಾರವಾಗದೆ ದೇಹಸಹಿತ ಸ್ವರ್ಗವನ್ನು ಸೇರುವಂತಿಲ್ಲ ಎಂದು ಹೇಳಿದರು. ಆಗ ಋಷಿಯು ತಾನು ತನ್ನ ಶಿಷ್ಯನಿಗೆ ವಚನ ಕೊಟ್ಟಿರುವುದರಿಂದ ತ್ರಿಶಂಕುವು ದೇಹಸಹಿತ ಸ್ವರ್ಗದಲ್ಲಿ ಉಳಿಯಲೆಂದು ಹಠ ಹಿಡಿದ. ಹೊಸದಾಗಿ ಸೃಷ್ಟಿಸಲಾದ ನಕ್ಷತ್ರಗಳು ತಮ್ಮ ತಮ್ಮ ಜಾಗದಲ್ಲಿ ಸ್ವತಂತ್ರವಾಗಿ ಉಳಿಯಲೆಂದು ಬಯಸಿದ. ದೇವತೆಗಳು ಒಪ್ಪಿದರು. ಈ ಅಸಂಖ್ಯಾತ ನಕ್ಷತ್ರಗಳು ಉಳಿಯಲಿ, ಆದರೆ ಸೂರ್ಯಪಥಕ್ಕೆ ಆಚೆ ಇರಲಿ. ತಿರಂಕುವು ಚಿರಂಜೀವಿಯಾಗಿ ನಕ್ಷತ್ರಗಳಿಂದ ಸೇವಿತನಾಗಿ ತಲೆಕೆಳಗಾಗಿಯೇ ಅವರ ನಡುವೆ ಪ್ರಕಾಶಮಾನವಾಗಿ ಬೆಳಗುತ್ತಿರಲಿ. ಇದರಿಂದ ಅವನ ಗುರಿಯೂ ಸಾಧಿತವಾಯಿತು. ಅವನ ಕೀರ್ತಿಯೂ ಉಳಿಯಿತು. ಸ್ವರ್ಗವಾಸಿಯಂತೆಯೇ ಅವನು ಇರಬಹುದು ಎಂದು ಹೇಳಿದರು. ಹೀಗೆ ಈ ಮಹಾವಿವಾದವನ್ನು ಸಂಧಾನದ ಮೂಲಕ ಬಗೆಹರಿಸಲಾಯಿತು. ವಿಶ್ವಾಮಿತ್ರನು ಒಪ್ಪಿಕೊಂಡ. ಇದು ವಿಶ್ವಾಮಿತ್ರನ ಕಥೆ. ಮೇಲೆ ಉಲ್ಲೇಖಿಸಿರುವುದಕ್ಕೂ ಹರಿವಂಶದಲ್ಲಿ ಬರುವುದಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ ಎಂಬುದನ್ನು ಗಮನಿಸಬಹುದಾದರೂ ವಸಿಷ್ಠ ವಿಶ್ವಾಮಿತ್ರರ ಹೋರಾಟವನ್ನು ಇದು ಹೆಚ್ಚು ವಿವರವಾಗಿ ಬಣ್ಣಿಸುತ್ತದೆ. ಯಾಗದ ಕೊನೆಯಲ್ಲಿ ಎಲ್ಲ ಋಷಿಗಳು ದೇವತೆಗಳು ಬೀಳ್ಕೊಂಡು ಹೊರಟು ಹೋದ ಮೇಲೆ ವಿಶ್ವಾಮಿತ್ರನು ತನ್ನ ಅನುಯಾಯಿಗಳಿಗೆ ಹೀಗೆ ಹೇಳಿದ: ನಮ್ಮ ತಪಸ್ಸಿಗೆ ದಕ್ಷಿಣಾಪಥದಲ್ಲಿ ಇದೊಂದು ದೊಡ್ಡ ಅಡ್ಡಿಯಾಯಿತು.
ಆದುದರಿಂದ ನಾವು ಬೇರೆ ದಿಕ್ಕಿನಲ್ಲಿ ನಡೆದು ನಮ್ಮ ಪ್ರಾಯಶ್ಚಿತ್ತ ವಿಧಿಗಳನ್ನು ಕೈಗೊಳ್ಳಬೇಕು. ಅದರಂತೆ ಪಶ್ಚಿಮದ ಅರಣ್ಯದತ್ತ ನಡೆದು ಹೊಸದಾಗಿ ಮತ್ತೆ ತಪಸ್ಸಿಗೆ ಆರಂಭಿಸಿದ. ಇಲ್ಲಿ ಮತ್ತೊಂದು ಕಥೆಯು ಒಂದು ಕಥನ ಪ್ರವಾಹಕ್ಕೆ ತಡೆಯಾಗುತ್ತದೆ. ಈ ಕಥೆ ಅಂಬರೀಷನದು. ರಾಮಾಯಣದ ಪ್ರಕಾರ ಅಂಬರೀಷ ರಾಜನು ಇಕ್ಷ್ವಾಕು ವಂಶದಲ್ಲಿ 28ನೇಯವನು. ತ್ರಿಶಂಕುವಿನ ಬಳಿಕ 22ನೇಯವನು. ವಿಶ್ವಾಮಿತ್ರನು ಮಾತ್ರ 2 ರಾಜರ ಕಾಲದಲ್ಲಿ ಬದುಕಿದ್ದಂತೆ ಚಿತ್ರಣಗೊಂಡಿದೆ. ಈ ಕಥೆಯು ರಾಜ ಅಂಬರೀಷನು ನಡೆಸುತ್ತಿದ್ದ ಯಾಗದಲ್ಲಿ ಇಂದ್ರನು ಬಲಿಯನ್ನು ಎತ್ತಿಕೊಂಡು ಮಾಯವಾದ ಪ್ರಸಂಗಕ್ಕೆ ಸಂಬಂಧಿಸಿದೆ. ಈ ಬಗೆಯ ಅಪಶಕುನದ ಘಟನೆ ನಡೆಯಲು ರಾಜನ ಹಿಂದೂ ಧರ್ಮದ ತತ್ವಜ್ಞಾನ ದುರಾಡಳಿತವೇ ಕಾರಣವೆಂದು ಪುರೋಹಿತನು ಹೇಳಿದ. ಒಂದು ನರಬಲಿಯನ್ನು ಕೊಡಬೇಕಾದ ಪ್ರಾಯಶ್ಚಿತ್ತ ವಿಧಿಯನ್ನು ಈಗ ಮಾಡಬೇಕಾಗಿದೆ ಎಂದು ಸೂಚಿಸಿದ. ರಾಜಋಷಿ ಅಂಬರೀಷನು ಸಾಕಷ್ಟು ಹುಡುಕಿ ಕೊನೆಗೆ ಭೃಗು ವಂಶದ ರುಚಿಕನ ಹತ್ತಿರ ಬಂದ. 100,000 ಹಸುಗಳ ಬೆಲೆ ಪಡೆದು ರುಚಿಕನ ಮಕ್ಕಳಲ್ಲಿ ಒಬ್ಬನನ್ನು ಬಲಿಗಾಗಿ ಕೊಡುವಂತೆ ಬೇಡಿದ. ರುಚಿಕನು ತಾನು ತನ್ನ ಹಿರಿಯ ಮಗನನ್ನು ಕೊಡಲಾಗುವುದಿಲ್ಲವೆಂದ. ಅವನ ಹೆಂಡತಿ ತಮ್ಮ ಕಿರಿಯ ಮಗನನ್ನು ಕೊಡಲಾಗುವುದಿಲ್ಲವೆಂದಳು. ಹಿರಿಯ ಮಕ್ಕಳು ಸಾಮಾನ್ಯವಾಗಿ ತಂದೆಗೆ ಪ್ರಿಯರು, ಕಿರಿಯ ಮಕ್ಕಳು ತಾಯಿಗೆ ಪ್ರೀತಿಪಾತ್ರರು ಎಂದು ಆಕೆ ಹೇಳಿದಳು. 2ನೆಯ ಮಗನಾದ ಶುನಶ್ವೇಫ್ನು ಹಾಗಾದರೆ ತಾನು ಮಾರಲು ಯೋಗ್ಯನೆಂದು ಹೇಳಿದನು. ತನ್ನನ್ನು ರಾಜನು ಕರೆದೊಯ್ಯಬಹುದೆಂದು ಹೇಳಿದನು. 100,000 ಹಸುಗಳು, 1 ಕೋಟಿ ಚಿನ್ನದ ನಾಣ್ಯಗಳು, ರಾಶಿಗಟ್ಟಲೆ ಆಭರಣಗಳನ್ನು ಸುರಿದು ಶುನಶ್ವೇಫನನ್ನು ಕರೆದೊಯ್ಯಲಾಯಿತು. ಮಾರ್ಗಮಧ್ಯಮದಲ್ಲಿ ಪುಷ್ಕರದ ಹತ್ತಿರಕ್ಕೆ ಬಂದಾಗ ಶುನಕ್ಕೆಫ್ನು ತನ್ನ ಸೋದರಮಾವನಾದ ತಪೋನಿರತ ವಿಶ್ವಾಮಿತ್ರನನ್ನು ಕಂಡು ಅಪ್ಪಿಕೊಂಡು ಅವನ ಸಹಾಯವನ್ನು ಬೇಡಿದನು. ಅನಾಥನೂ ಗೆಳೆಯರಿಲ್ಲದವನೂ ಆಶ್ರಯವಿಹೀನನೂ ಆದ ತನ್ನನ್ನು ಋಷಿಯು ತನ್ನ ಮಡಿಲಿಗೆ ಹಾಕಿಕೊಂಡು ರಕ್ಷಿಸಬೇಕೆಂದನು. ವಿಶ್ವಾಮಿತ್ರನು ಅವನನ್ನು ಸಮಾಧಾನಪಡಿಸಿ ತನ್ನ ಮಕ್ಕಳೇ ಶುನಶ್ಯಪನ ಜಾಗದಲ್ಲಿ ಬಲಿ ಹೋಗಬೇಕೆಂದು ಅಪ್ಪಣೆ ಮಾಡಿದನು. ಈ ಮಾತನ್ನು ಮಧುಸೂದನನೇ ಮುಂತಾದ ರಾಜವಂಶದ ವಿಶ್ವಾಮಿತ್ರ ಪುತ್ರರು ಉದ್ಘಟನದಿಂದ ನಿರಾಕರಿಸಿ ಎಣಕ ಮಾಡಿದರು. ಹೇಗೆ ತಾನೇ ನೀನು ನಿನ್ನ ಮಕ್ಕಳನ್ನು ಬಲಿಕೊಟ್ಟು ಅನ್ಯರ ಮಕ್ಕಳನ್ನು ರಕ್ಷಿಸುತ್ತೀಯೇ? ಇದು ತಪ್ಪೆಂದು ನಮ್ಮ ಅಭಿಪ್ರಾಯ. ತನ್ನ ಮಾಂಸವನ್ನೇ ಕಿತ್ತು ತಿನ್ನುವ ಕೃತ್ಯವಿದು ಎಂದು ಹೇಳಿದರು. ಇದರಿಂದ ಕೆರಳಿದ ವಿಶ್ವಾಮಿತ್ರನು ತನ್ನ ಮಕ್ಕಳಿಗೆ, ವಸಿಷ್ಠನ ಮಕ್ಕಳಿಗಾದ ಗತಿಯೇ ನಿಮಗೂ ಒದಗಲಿ. ಅತಿ ಕೀಳು ಜಾತಿಗಳಲ್ಲಿ ಹುಟ್ಟಿ ನಾಯಿ ಮಾಂಸವನ್ನು ತಿನ್ನುತ್ತಾ 1000 ವರ್ಷಗಳ ಕಾಲ ಅಲೆಯಿರಿ ಎಂದು ಶಪಿಸಿಬಿಟ್ಟನು. ಆಮೇಲೆ ತುನರೇಶನತ್ತ ತಿರುಗಿ, ನಿನ್ನನ್ನು ಹಗ್ಗಗಳಿಂದ ಬಂಧಿಸಿ, ಕೆಂಪು ಹೂವಿನ ಹಾರವನ್ನು ಕೊರಳಿಗೆ ಹಾಕಿ, ಮೈಗೆ ಲೇಪಗಳನ್ನು ಹಚ್ಚಿ, ವಿಷ್ಣುವಿನ ಬಲಿಗಂಬಕ್ಕೆ ಕಟ್ಟಿದಾಗ ನೀನು ಆಜ್ಞೆಯನ್ನು ಬೇಡು. ನಾನು ಉಪದೇಶಿಸುವ ಈ 2 ದೇವಗಾಥೆಗಳನ್ನು ಅಂಬರೀಷನ ಯಾಗವಿಧಿಯಲ್ಲಿ ಹಾಡು, ನಿನ್ನ ಆಸೆ ಕೈಗೂಡುತ್ತದೆ. 2 ಗಾಥೆಗಳನ್ನು ಪಡೆದ ಶುನವನು ಕೂಡಲೇ ತಮ್ಮ ಗುರಿಯತ್ತ ಹೊರಟಬಹುದೆಂದು ರಾಜ ಅಂಬರೀಷನಿಗೆ ಹೇಳಿದನು. ಆಹುತಿಗೆ ಸಿದ್ಧನಾಗಿ ಕೆಂಪು ವಸ್ತ್ರಗಳನ್ನು ಧರಿಸಿ ಇಂದ್ರ ಮತ್ತು ಅವನ ತಮ್ಮನಾದ ವಿಷ್ಣುವನ್ನು ಸೊಗಸಾದ ಹಾಡುಗಳಿಂದ ಹೊಗಳಿ ಅರ್ಚಿಸಿದನು. 1000 ಕಣ್ಣುಗಳ ಇಂದ್ರನು ಈ ಪವಿತ್ರ ಗೀತೆಗಳಿಂದ ಸಂತಸ ಹೊಂದಿ ಶುನಶ್ವೇಫ್ನಿಗೆ ದೀರ್ಘಕಾಲ ಬಾಳೆಂದು ಹರಸಿದನು. ರಾಜ ಅಂಬರೀಷನು ಈ ಯಾಗದಿಂದ ಅನೇಕಾನೇಕ ಫಲಗಳನ್ನು ಪಡೆದನು. ವಿಶ್ವಾಮಿತ್ರನು 1,000 ವರ್ಷಗಳ ತನ್ನ ತಪಸ್ಸನ್ನು ಮುಂದುವರಿಸಿದನು. ತಪಸ್ಸಿನ ಕೊನೆಗೆ ಅದರ ಫಲವನ್ನು ನೀಡಲು ದೇವತೆಗಳು ಬಂದರು. ಅವನಿಗೆ ಋಷಿ ಪದವಿ ದೊರೆಯಿತೆಂದು ಬ್ರಹ್ಮನು ಘೋಷಿಸಿದನು. ಅಂದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದಂತೆ. ಇದರಿಂದ ಋಷಿಗೆ ತೃಪ್ತಿಯಾಗದೆ ಮತ್ತೆ ತಪಸ್ಸಿಗೆ ತೊಡಗಿದನು. ಬಹಳ ಕಾಲವಾದ ಮೇಲೆ ಮೇನಕೆ ಎಂಬ ಅಪ್ಸರೆಯಲ್ಲಿ ಆತ ಮೋಹಗೊಂಡನು. ಅಲ್ಲಿದ್ದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲು ಬಂದಿದ್ದ ಆಕೆ ವಿಶ್ವಾಮಿತ್ರನ ಮುಂದೆ ಸುಳಿದಳು. ಮೋಡದ ನಡುವಿನ ಮಿಂಚಿನಂತೆ ಅವಳ ಸೌಂದರ್ಯವು ಅವನ ಕಣ್ಣನ್ನು ಕೋರೈಸಿತು. ಅವಳ ಮೋಹಪಾಶದಲ್ಲಿ ಬಂಧಿತನಾಗಿ ತನ್ನ ಆಶ್ರಯಕ್ಕೆ ಅವಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಕರೆತಂದು 10 ವರ್ಷಗಳ ಕಾಲ ಸಂಗಾತಿಯನ್ನಾಗಿ ಇರಿಸಿಕೊಂಡನು. ಅವನ ತಪ್ಪಸ್ಸನ್ನು ಕೆಡಿಸಿದ ಮಾಟಗಾತಿಯಂತೆ ಅವನನ್ನು ಆಕೆ ವಶಮಾಡಿಕೊಂಡಳು. ಬಹಳ ಕಾಲ ಕಳೆದ ಮೇಲೆ ತನ್ನ ಕಳಂಕಿತ ಜೀವನವನ್ನು ಕಂಡು ಅವಮಾನದಿಂದ ದುಃಖಿತನಾದನು. ತನ್ನ ತಪಸ್ಸನ್ನು ಕೆಡಿಸಲು ದೇವತೆಗಳು ಹಾಕಿದ ಹಂಚಿಕೆ ಇದೆಂಬುದನ್ನು ಗುರುತಿಸಿದನು. ಅಪ್ಸರೆಯನ್ನು ಉಪಾಯವಾಗಿ ನಿವಾರಿಸಿ ಉತ್ತರಾಭಿಮುಖದ ಪರ್ವತಗಳತ್ತ ಪ್ರಯಾಣ ಮಾಡಿದನು. ಕೌಶಿಕ ನದಿಯ ದಂಡೆಯಲ್ಲಿ 1,000 ವರ್ಷಗಳ ಉಗ್ರ ತಪಸ್ಸನ್ನು ಆಚರಿಸಿದನು. ಅವನ ತಪಸ್ಸಿನ ಪ್ರಗತಿಯನ್ನು ಕಂಡ ದೇವತೆಗಳು ಕಳವಳಗೊಂಡು ಮಹರ್ಷಿ ಪದವಿಯನ್ನು ನೀಡಬೇಕೆಂದು ತೀರ್ಮಾನಿಸಿದರು. ಬ್ರಹ್ಮನು ಎಲ್ಲ ದೇವತೆಗಳ ಅಭಿಪ್ರಾಯವನ್ನು ಅನುಮೋದಿಸಿ ವಿಶ್ವಾಮಿತ್ರನು ಮಹರ್ಷಿಯಾದನೆಂದು ಘೋಷಿಸಿದನು. ತಲೆಬಾಗಿ ಕೈ ಜೋಡಿಸಿ ವಿಶ್ವಾಮಿತ್ರನು ಉತ್ತರಿಸಿದನು. ತನ್ನ ಇಂದ್ರಿಯಗಳನ್ನು ಸಂಪೂರ್ಣ ನಿಗ್ರಹಿಸಿ ತಪಸ್ಸನ್ನಾಚರಿಸಿರುವುದೇ ಆಗಿದ್ದಲ್ಲಿ ಸದೃಶವಾದ ಬ್ರಹ್ಮ ಋಷಿ ಪದವಿಯನ್ನು ತನಗೆ ನೀಡಬೇಕೆಂದು ಕೇಳಿದನು. ಆಗ ಬ್ರಹ್ಮನು ಉತ್ತರಿಸಿ ವಿಶ್ವಾಮಿತ್ರನು ಸಂಪೂರ್ಣ ಇಂದ್ರಿಯ ನಿಗ್ರಹಿಸುವ ಸಾಮರ್ಥ್ಯ ಪಡೆದಿಲ್ಲವೆಂದು, ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿದೆ ಎಂದು ಹೇಳಿದನು. ಬಳಿಕ ಋಷಿಯು ಅತ್ಯಂತ ಘೋರವಾದ ತಪಸ್ಸಿನಲ್ಲಿ ನಿರತನಾದನು. ಕೈಗಳನ್ನು ಮೇಲೆತ್ತಿ ಆಧಾರವಿಲ್ಲದೆ ನಿಂತು ತಪಸ್ಸು ಮಾಡುವುದು, ಗಾಳಿಯನ್ನೇ ಆಹಾರವಾಗಿ ಸೇವಿಸುತ್ತಾ ಬೇಸಿಗೆಯಲ್ಲಿ ಪಂಚಾಗ್ನಿಗಳ ನಡುವೆ ನಿಂತು ತಪಸ್ಸು, ಅಂದರೆ 4 ಕಡೆ ಬೆಂಕಿ, ಮೇಲೆ ಸೂರ್ಯನ ಬಿಸಿಲು ಮಾಡುವುದು, ಮಳೆಗಾಲದಲ್ಲಿ ಬಯಲಿನಲ್ಲಿ ನಿಂತು, ಚಳಿಗಾಲದಲ್ಲಿ ಅಹೋರಾತ್ರಿ ನೀರಿನ ಕಾಲುವೆಗಳಲ್ಲಿ ಹೀಗೆ 1,000 ವರ್ಷ ಉಗ್ರ ತಪಸ್ಸು ಮಾಡಿದನು. ವಿಶ್ವಾಮಿತ್ರನು ಸಂಗ್ರಹಿಸುತ್ತಿರುವ ಅರ್ಹತೆಯಿಂದ ಮತ್ತು ಅದರ ಪರಿಣಾಮವಾಗಿ ಲಭ್ಯವಾಗುತ್ತಿರುವ ಶಕ್ತಿ ಸಾಮರ್ಥ್ಯಗಳಿಂದ ಇಂದ್ರ ಮತ್ತು ಇತರ ದೇವತೆಗಳು ದುಃಖಿತರಾದರು. ಸ್ವರ್ಗಾಧಿಪತಿಯು ರಂಭೆಯನ್ನು ಕರೆದು ತನ್ನ ಸೌಂದರ್ಯದಿಂದ ಮುನಿಯ ತಪಸ್ಸನ್ನು ಭಂಗಗೊಳಿಸಲು ಹೇಳಿದನು. ದುಸ್ಸಾಧ್ಯವಾದ ಮುನಿಯ ಕೋಪಕ್ಕೆ ಅಂಜಿ ರಂಭೆಯು ಮೊದಲು ಹಿಂಜರಿದಳು. ಆದರೆ ಇಂದ್ರನು ಅವಳನ್ನು ಒತ್ತಾಯಿಸಿ, ತಾನು ಮನ್ಮಥನು ಅವಳ ನೆರವಿಗೆ ಮರೆಯಲ್ಲಿ ನಿಂತು ಋಷಿಯ ತಪಸ್ಸನ್ನು ಕೆಡಿಸಲು ಅವಳಿಗೆ ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟಾಗ ಆಕೆ ಒಪ್ಪಿಕೊಂಡಳು. ವಿಶ್ವಾಮಿತ್ರನು ಈ ಪ್ರಯತ್ನದಿಂದ ಸ್ವಲ್ಪ ವಿಚಲಿತನಾದರೂ ಕೂಡಲೇ ದೇವತೆಗಳ ಹಂಚಿಕೆಯನ್ನು ತಿಳಿದು ರಂಭೆಗೆ 1,000 ವರ್ಷಗಳ ಕಾಲ ಶಿಲೆಯಾಗಿ ಬಿದ್ದಿರುವಂತೆ ಶಪಿಸಿದನು. ರಂಭೆಯು ಕಲ್ಲಾಗುತ್ತಿದ್ದಂತೆಯೇ ಮನ್ಮಥ ಮತ್ತು ಇಂದ್ರರು ಮೆಲ್ಲೆಗೆ ಹಿಂದೆ ಸರಿದರು. ಹೀಗೆ ವಿಷಯಾಪೇಕ್ಷೆಯನ್ನು ವಿಶ್ವಾಮಿತ್ರನು ಗೆದ್ದನಾದರೂ ಕೋಪದ ವಶಕ್ಕೆ ಸಿಕ್ಕಿದನಾದುದರಿಂದ ತಪಸ್ಸಿನ ಸಂಪೂರ್ಣ ಫಲವನ್ನು ಪಡೆಯಲಿಲ್ಲ. ಮತ್ತೆ ತಪಸ್ಸಿಗೆ ಆರಂಭಿಸಿದ. ತನ್ನ ಅದಮ್ಯ ಸ್ವಭಾವವನ್ನು ನಿಯಂತ್ರಿಸತೊಡಗಿದ. ಮೌನವಾಗಿರುತ್ತ 100 ವರ್ಷಗಳ ಕಾಲ ಉಸಿರಾಟವನ್ನು ನಿಯಂತ್ರಿಸಿ ದೇಹವನ್ನು ಬತ್ತಿಸಿದ. ಬ್ರಾಹ್ಮಣತ್ವವನ್ನು ಪಡೆಯುವವರೆಗೆ ಅನ್ನಾಹಾರಗಳನ್ನು ಉಸಿರಾಟವನ್ನು ನಿಲ್ಲಿಸಲು ನಿರ್ಧರಿಸಿದ. ಹಿಮಾಲಯವನ್ನು ಬಿಟ್ಟು ಪೂರ್ವಾಭಿಮುಖವಾಗಿ ಪಯಣ ಬೆಳೆಸಿ ಅಲ್ಲಿ ಇತಿಹಾಸದಲ್ಲಿ ಕಂಡರಿಯದ ಉಗ್ರಯೋಗದಲ್ಲಿ ನಿರತನಾದ. 1,000 ವರ್ಷಗಳ ಕಾಲ ಮೌನ ದೀಕ್ಷೆ ವಹಿಸಿದ. ಅನೇಕ ಆತಂಕಗಳನ್ನು ಗೆದ್ದು ಕೊನೆಗೆ ಪರಿಪೂರ್ಣತೆಯನ್ನು ಸಾಧಿಸಿದ. ಈ ಮಾರ್ಗದಲ್ಲಿ ತಪಸ್ಸು ಮುಗಿಯಲು ಸೇವಿಸಲು ಸ್ವಲ್ಪ ಆಹಾರವನ್ನು ಸಿದ್ಧಪಡಿಸಿದ. ಆಗ ಬ್ರಾಹ್ಮಣ ವೇಷದ ಇಂದ್ರನು ಅಲ್ಲಿಗೆ ಬಂದು ಅದನ್ನು ಬೇಡಿದಾಗ ಅದನ್ನು ಕೊಟ್ಟುಬಿಟ್ಟನು. ಆಹಾರವನ್ನು ತನಗಾಗಿ ಸಿದ್ಧಪಡಿಸಿದ್ದರೂ ಮೌನದೀಕ್ಷೆಯಲ್ಲಿದ್ದರಿಂದ ಏನನ್ನೂ ಹೇಳಲಿಲ್ಲ. ಉಪವಾಸವನ್ನು ಹಿಂದೂ ಧರ್ಮದ ತತ್ವಜ್ಞಾನ
ಮುಂದುವರಿಸಿದನು. ಉಸಿರಾಟವನ್ನು ನಿಲ್ಲಿಸಿ ತಪಸ್ಸು ಮಾಡುತ್ತಿದ್ದರಿಂದ ಅವನ ನೆತ್ತಿಯಿಂದ ಹೊಗೆಯಾಡತೊಡಗಿತು. 3 ಲೋಕಗಳು ತಲ್ಲಣಿಸಿದವು. ದೇವತೆಗಳು, ಋಷಿಗಳು ಮುಂತಾದವರು ಬ್ರಹ್ಮನಲ್ಲಿ ಮೊರೆಯಿಟ್ಟರು. ವಿಶ್ವಾಮಿತ್ರ ಮಹಾಮುನಿಯು ಎಲ್ಲ ಆಕರ್ಷಣೆಗಳನ್ನು ಗೆದ್ದು ತನ್ನ ತಪಸ್ಸನ್ನು ಮುಂದುವರಿಸುತ್ತಿದ್ದಾನೆ. ಅವನ ಅಭಿಷ್ಟೆ ಈಡೇರದಿದ್ದರೆ ತಪಸ್ಸಿನ ಶಕ್ತಿಯಿಂದ 3 ಲೋಕಗಳು ನಾಶವಾಗುತ್ತವೆ. ಜಗತ್ತಿನೆಲ್ಲೆಡೆಯಲ್ಲೂ ಅಂಧಕಾರ ಕವಿಯುತ್ತಿದೆ. ಸಮುದ್ರಗಳೆಲ್ಲ ಉಕ್ಕೇರುತ್ತಿವೆ. ಪರ್ವತಗಳು ಕುಸಿಯುತ್ತಿವೆ. ಬಿರುಗಾಳಿ ಎದ್ದಿದೆ. ಭೂಕಂಪನವಾಗುತ್ತಿದೆ. ಓ ಬ್ರಹ್ಮನೇ, ನಾವು ಸಹಿಸಲಾರೆವು. ಮಾನವ ಕೋಟಿಯು ದೈವದಲ್ಲಿ ನಂಬಿಕೆ ಕಳೆದುಕೊಳ್ಳದಂತೆ ಭರವಸೆ ನೀಡು. ತೇಜಸ್ವಿಯಾದ ಮಹಾಮುನಿಯ ಯೋಗಶಕ್ತಿಯು ಎಲ್ಲವನ್ನೂ ನಾಶಗೊಳಿಸುವ ಮೊದಲು ಅವನನ್ನು ಪ್ರಸನ್ನಗೊಳಿಸು. ಆಗ ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ವಿಶ್ವಾಮಿತ್ರನನ್ನು ಮಾತನಾಡಿಸಿದರು. ಬ್ರಾಹ್ಮಣ ಋಷಿಗೆ ಜಯವಾಗಲಿ. ನಿನ್ನ ತಪಸ್ಸಿಗೆ ನಾವು ಮೆಚ್ಚಿದ್ದೇವೆ. ಓ ಕೌಶಿಕನೇ, ನಿನ್ನ ತೀವ್ರವಾದ ಅಭೀಷ್ಟೆಯಂತೆ ಬ್ರಾಹ್ಮಣತ್ವವನ್ನು ಗಳಿಸಿರುವೆ. ಮರುತರೊಡಗೂಡಿ ಬಂದಿರುವ ಬ್ರಹ್ಮನಾದ ನಾನು ನಿನಗೆ ದೀರ್ಘಾಯುಷ್ಯವನ್ನು ಕರುಣಿಸಿದ್ದೇವೆ. ಎಲ್ಲ ಶ್ರೇಯಸ್ಸುಗಳು ನಿನಗೆ ಸಾಧಿತವಾಗಲಿ. ನಿನಗೆ ಇಷ್ಟ ಬಂದ ಕಡೆ ನೀನು ಪ್ರಯಾಣ ಬೆಳೆಸು. ವಿಶ್ವಾಮಿತ್ರ ಋಷಿಗೆ ಪರಮಾನಂದವಾಯಿತು. ದೇವತೆಗಳಿಗೆ ವಂದಿಸಿ ಹೇಳಿದ, ನಾನು ಬ್ರಾಹ್ಮಣತ್ವವನ್ನು ಮತ್ತು ದೀರ್ಘಾಯುಷ್ಯವನ್ನು ಪಡೆದಿರುವುದೇ ಆದರೆ ಅನುಭವಿ ಏಕೋಚ್ಚಾರದ ಓಂಕಾರ ಮತ್ತು ಯಜ್ಞಾಹುತಿಯ ತತ್ವವಾದ ವಷತ್ಕಾರ ಓ ಮತ್ತು ವೇದಗಳು ನನ್ನ ಅಧಿಕಾರವನ್ನು ಮನ್ನಿಸಲಿ. ಬ್ರಾಹ್ಮಣ ಪುತ್ತನು ಕ್ಷತ್ರವೇದ ಮತ್ತು ಬ್ರಹ್ಮವೇದಗಳಲ್ಲಿ ನಿಷ್ಣಾತನೂ ಆದ ವಸಿಷ್ಠನು ನನ್ನನ್ನು ಹಾಗೆ ಕರೆಯಲಿ. ಆಗ ವಸಿಷ್ಠನನ್ನು ದೇವತೆಗಳು ಸಂಪ್ರೀತಗೊಳಿಸಿದಾಗ ಆತನು ಒಪ್ಪಿ ವಿಶ್ವಾಮಿತ್ರನನ್ನು ಅಂಗೀಕರಿಸಲು ಬ್ರಹ್ಮರ್ಷಿಯ ಎಲ್ಲ ವಿಶೇಷ ಹಕ್ಕುಗಳನ್ನು ಅವನು ಪಡೆದನು. ಬ್ರಹ್ಮರ್ಷಿತ್ವವನ್ನು ಪಡೆದ ವಿಶ್ವಾಮಿತ್ರನು ವಸಿಷ್ಠನನ್ನು ಯಥೋಚಿತವಾಗಿ ಗೌರವಿಸಿದನು. 2ನೆಯ ಘಟನೆಯು ಕೃತಿಯರಿಂದ ನಡೆದ ಬ್ರಾಹ್ಮಣರ ವಧೆಗೆ ಸಂಬಂಧಿಸಿದ ಉಲ್ಲೇಖಿ. ಮಹಾಭಾರತ ದ ಆದಿಪರ್ವದಿಂದ ಈ ವಿವರವನ್ನು ತೆಗೆದುಕೊಳ್ಳಲಾಗಿದೆ. ಕೃತವೀರ್ಯನೆಂಬ ಹೆಸರಿನ ಒಬ್ಬ ರಾಜನಿದ್ದ. ಅವನ ಉದಾರತೆಯಿಂದ ಭೈಗುಗಳು ವೇದಗಳನ್ನು ಕಲಿತರು. ಅವನ ಮುರೋಹಿತರಾಗಿ ಕೆಲಸ ಮಾಡಿದರು ಮತ್ತು ಧನಧಾನ್ಯಗಳಿಂದ ಸಮೃದ್ಧಿ ಹೊಂದಿದರು. ಅವನು ಸ್ವರ್ಗಸ್ಥನಾದ ಬಳಿಕ ಅವನ ವಂಶದವರಿಗೆ ಧನದ ಅಗತ್ಯವಾಯಿತು. ಭೈಗುಗಳ ಹತ್ತಿರ ಐಶ್ವರ್ಯವಿರುವ ವಿಚಾರ ತಿಳಿದ ಕೃತವೀರ್ಯನ ವಂಶದವರು ಅವರಲ್ಲಿ ಬಂದು ಬೇಡಿದರು. ಭೈಗುಗಳಲ್ಲಿ ಕೆಲವರು ತಮ್ಮಲ್ಲಿದ್ದ ಹಣವನ್ನು ಹೂತಿಟ್ಟಿದ್ದರು, ಮತ್ತೆ ಕೆಲವರು ಬ್ರಾಹ್ಮಣರಿಗಾಗಿ ವಿನಿಯೋಗಿಸಿದ್ದರು. ಕ್ಷತ್ರಿಯರಿಗೆ ಹೆದರಿದ ಕೆಲವರು ಅವರು ಕೇಳಿದುದನ್ನು ಕೊಟ್ಟುಬಿಟ್ಟರು. ಒಮ್ಮೆ ಕ್ಷತ್ರಿಯನೊಬ್ಬನು ಭೂಮಿಯನ್ನು ಅಗೆಯುತ್ತಿರುವಾಗ ಧೃಗುವಿನ ಮನೆಯಲ್ಲಿ ಹೂತಿಟ್ಟ ನಿಧಿ ದೊರೆಯಿತು. ಅಲ್ಲಿ ಸೇರಿದ್ದ ಕ್ಷತ್ರಿಯರೆಲ್ಲರನ್ನೂ ಮಾತೃ ಗರ್ಭದಲ್ಲಿದ್ದ ಮಕ್ಕಳನ್ನು ಸೇರಿದಂತೆ ಕೊಂದು ಹಾಕಿದರು. ವಿಧವೆಯರೆಲ್ಲ ಹೇಗೋ ತಪ್ಪಿಸಿಕೊಂಡು ಹಿಮಾಲಯದತ್ತ ಓಡಿಹೋದರು. ಅವರಲ್ಲಿ ಒಬ್ಬಳು ಇನ್ನೂ ಹುಟ್ಟದಿದ್ದ ಮಗುವನ್ನು ತನ್ನ ತೊಡೆಯಲ್ಲಿ ಬಚ್ಚಿಟ್ಟಿದ್ದಳು. ಬ್ರಾಹ್ಮಣ ಗೂಢಚಾರಿಣಿಯೊಬ್ಬಳಿಂದ ಈ ವಿಚಾರ ತಿಳಿದ ಕ್ಷತ್ರಿಯರು ಅದನ್ನು ಕೊಲ್ಲಲು ಹುಡುಕಿದರು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ತಾಯ ತೊಡೆಯಿಂದ ಕೆಳಗೆ ಬಿದ್ದ ಮಗುವಿನ ತೇಜಸ್ಸಿನಿಂದ ಕೋರೈಸಿದ ಬೆಳಕಿನಿಂದಾಗಿ ಕೊಲೆಗಾರರು ಕುರುಡಾದರು. ಪರ್ವತದ ದಾರಿಗಳಲ್ಲಿ ತಬ್ಬಿಬ್ಬಾಗಿ ಕೆಲವು ಕಾಲ ಅಲೆದ ಮೇಲೆ ಅವರು ತಮ್ಮ ದೃಷ್ಟಿಯನ್ನು ಮರಳಿ ನೀಡುವಂತೆ ತಾಯಿ ಮಗುವಿಬ್ಬರನ್ನು ಬೇಡಿಕೊಂಡರು. ಆಕೆಯು ತನ್ನ ಅದ್ಭುತ ಶಿಶುವಾದ ಅರುವನಲ್ಲಿಗೆ ಅವರನ್ನು ಕಳಿಸಿದಳು. ಅರುವನಲ್ಲಿ ಎಲ್ಲ ವೇದಗಳು 6 ವೇದಾಂಗಗಳು ಸಾಕಾರಗೊಂಡು ನೆಲೆಯಾಗಿದ್ದವು. ತನ್ನ ಬಂಧುಗಳ ಕೊಲೆಗೆ ಪ್ರತಿಯಾಗಿ ಅವನೇ ಕ್ಷತ್ರಿಯರ ಕಣ್ಣುಗಳನ್ನು ನಂದಿಸಿದ್ದನಾದುದರಿಂದ ಅವನೇ ಮರಳಿ ದೃಷ್ಟಿಯನ್ನು ಕೊಡಬಹುದಿತ್ತು. ಅದರಂತೆ ಅವರು ಬೇಡಿದುದರಿಂದ ದೃಷ್ಟಿ ಮರಳಿ ಬಂದಿತು. ಅರುವನಾದರೋ ಎಲ್ಲ ಜೀವಿಗಳ ನಾಶವನ್ನು ಧ್ಯಾನಿಸಿ ಭೈಗುಗಳ ಕೊಲೆಗೆ ಪ್ರತೀಕಾರವಾಗಿ ಉಗ್ರ ತಪಸ್ಸಿಗೆ ತೊಡಗಿದನು. ಇದರಿಂದ ದೇವಾಸುರ ಮಾನವರೆಲ್ಲ ತತ್ತರಿಸಿ ಹೋದರು. ಅವನ ವಂಶಸ್ಥರೇ ಪಿತೃದೇವತೆಗಳು ಪ್ರತ್ಯಕ್ಷವಾಗಿ ಅವನ ಗುರಿಯಿಂದ ವಿಮುಖಗೊಳಿಸಲು ತಮಗೆ ಕ್ಷತ್ರಿಯರ ಮೇಲೆ ಯಾವುದೇ ಪ್ರತೀಕಾರ ಬೇಕಿಲ್ಲವೆಂದು ಹೇಳಿದರು. ಕೊಲೆಗಾರ ಕ್ಷತ್ರಿಯರಿಂದ ವಧೆಯಾಗಲು ಕಾರಣ ನಮ್ಮ ಬಲಹೀನತೆಯಲ್ಲ, ವೃದ್ಧಾಪ್ಯದಿಂದ ದುಃಖಿತರಾಗಿದ್ದ ನಾವೇ ಅವರಿಂದ ಕೊಲೆಯಾಗ ಬಯಸಿದೆವು. ಒಬ್ಬ ಭೃಗುವಿನ ಮನೆಯಲ್ಲಿ ಹೂತಿಟ್ಟಿದ್ದ ನಿಧಿಯು ಉದ್ದೇಶಪೂರ್ವಕವಾಗಿಯೇ ಅವರನ್ನು ಕೆರಳಿಸಲು ಅದರಲ್ಲಿ ಆಸಕ್ತಿಯಿದ್ದವರೇ ಮಾಡಿದ ಕೈವಾಡವಾಗಿತ್ತೆಂದು ಹೇಳಿದರು. ಸ್ವರ್ಗಾಪೇಕ್ಷೆಯಲ್ಲಿದ್ದ ನಮಗೆ ಹಣದಿಂದ ಏನಾಗಬೇಕು? ಈ ಮಾರ್ಗವನ್ನು ಏಕೆ ಹುಡುಕಿದೆವೆಂದರೆ ಆತ್ಮಹತ್ಯೆಯ ಪಾಪಕ್ಕೆ ಪಕ್ಕಾಗಲು ತಮಗೆ ಇಷ್ಟವಿರಲಿಲ್ಲವೆಂದು ಅವರು ಹೇಳಿದರು. ಆದುದರಿಂದ ಅರುವನು ತನ್ನ ಕ್ರೋಧವನ್ನು ಬಿಟ್ಟು ಪ್ರತೀಕಾರವನ್ನು ಧ್ಯಾನಿಸಬಾರದಾಗಿ ಹೇಳಿದರು. ಕ್ಷತ್ರಿಯರನ್ನು ನಾಶ ಮಾಡಬೇಡ ಮಗನೇ, ಅಥವಾ 7 ಲೋಕವನ್ನು ನಾಶ ಮಾಡಲು ಹವಣಿಸಬೇಡ. ಪ್ರಜ್ವಲಿಸಿರುವ ನಿನ್ನ ಕ್ರೋಧವನ್ನು ನಿಯಂತ್ರಿಸು, ಅದು ತಪಸ್ಸಿನ ಶಕ್ತಿಯನ್ನು ಕುಂದಿಸುತ್ತದೆ. ಅರುವನಾದರೂ ತನ್ನ ಬೆದರಿಕೆಯನ್ನು ಕಾರ್ಯಗತಗೊಳಿಸದೆ ಬಿಡುವುದಿಲ್ಲವೆಂದು ಹಠ ಹಿಡಿದನು. ಅವನ ಕೋಪವನ್ನು ಯಾವುದಾದರೊಂದು ಗುರಿಯ ಮೇಲೆ ತಿರುಗಲು ಬಿಡದಿದ್ದರೆ ತನ್ನನ್ನೇ ಆಹುತಿ ತೆಗೆದುಕೊಂಡಿತೆಂದು ಹೇಳಿದನು. ನ್ಯಾಯ, ಕರ್ತವ್ಯ ಮತ್ತು ಪರಿಹಾರಗಳ ಆಧಾರದ ಮೇಲೆ ವಾದಿಸಿ ತನ್ನ ವಂಶದವರು ಪ್ರತಿಪಾದಿಸಿದಂತೆ ಕ್ಷಮಿಸಲು ಒಪ್ಪಲಿಲ್ಲ. ಆಗ ಅವನ ಪಿತೃಗಳು ಅವನ ಕ್ರೋಧವನ್ನು ಸಮುದ್ರದಲ್ಲಿ ಎಸೆದು ಬಿಡಲು ಹೇಳಿದರು. ಜಲಾಂಶಗಳಲ್ಲಿ ಅದು ತನ್ನ ಆಹುತಿಗಳನ್ನು ಕಂಡುಕೊಳ್ಳಲಿ, ಅದರ ಮೂಲಕ ಅವನ ಬೆದರಿಕೆಯು ಪೂರ್ಣಗೊಂಡಂತಾಗುತ್ತದೆ ಎಂದರು. 3ನೆಯ ಘಟನೆಯು ಬ್ರಾಹ್ಮಣರಿಂದ ವಧೆಗೀಡಾದ ಕ್ಷತ್ರಿಯರಿಗೆ ಸಂಬಂಧಿಸಿದೆ. ಈ ಕಥೆಯನ್ನು ಮಹಾಭಾರತ ದಲ್ಲಿ ಹಲವೆಡೆ ಹೇಳಲಾಗಿದೆ. ಮಾಹಿಷ್ಮತಿಯ ರಾಜನಾದ ಮಹಾಪರಾಕ್ರಮಶಾಲಿ 1000 ತೋಳುಗಳನ್ನುಳ್ಳ ಕಾರ್ತವೀರನು ಜಗತ್ತಿಗೆ ಒಡೆಯನಾಗಿದ್ದನು. ಜಯಿಸಲು ಸಾಧ್ಯನಾದ ಪರಾಕ್ರಮಶಾಲಿಯಾದ ಈ ಹೈಹಯನು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಮಂಡಲವನ್ನು ಮತ್ತು ಎಲ್ಲ ಹಿಂದೂ ಧರ್ಮದ ತತ್ವಜ್ಞಾನ ಖಂಡಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿದ್ದನು. ಮುನಿ ದತ್ತಾತ್ರೇಯನಿಂದ ಅವನಿಗೆ ವರವಿತ್ತು. ಯುದ್ಧಕ್ಕೆ ಹೋದಾಗಲೆಲ್ಲ 1000 ತೋಳುಗಳು ಅವನಿಗೆ ಮೂಡುತ್ತಿದ್ದವು. ಇದರಿಂದ ಇಡೀ ಭೂಮಂಡಲವನ್ನೇ ಗೆದ್ದು ಆಳುವ ಸಾಮರ್ಥ್ಯ ಅವನಿಗಿತ್ತು. ನ್ಯಾಯಬದ್ಧ ಆಳ್ವಿಕೆಯನ್ನು ನಡೆಸುವಲ್ಲಿ ಸಂದೇಹ ತಲೆದೋರಿದರೆ ಪೂಜ್ಯರ ಮಾರ್ಗದರ್ಶನ ಪಡೆಯುವ ಭರವಸೆಯನ್ನು ಆತ ಕೊಟ್ಟಿದ್ದನು. ಸೂರ್ಯನಂತೆ ಪ್ರಜ್ವಲಿಸುತ್ತಾ ಕೀರ್ತಿಶಾಲಿಯಾದ ಅವನು ರಥವನ್ನು ಹತ್ತಿ ಪರಾಕ್ರಮದಿಂದ ಮದಿಸಿ ಹೀಗೆ ಘೋಷಿಸಿದನು: ತನ್ನಂತೆ ಅಜೇಯನು, ಪರಾಕ್ರಮಿಯು, ಧೈರ್ಯಶಾಲಿಯು, ಕೀರ್ತಿಸಾಹಸ ಮತ್ತು ವೈಭವಶಾಲಿಯೂ ಯಾರಿದ್ದಾರೆ? ಆಗ ಆಕಾಶದಿಂದ ಆ ಶರೀರವಾಣಿ ಮೊಳಗಿತು: ಮೂರ್ಖ, ನಿನಗೆ ಗೊತ್ತಿಲ್ಲವೇ? ಬ್ರಾಹ್ಮಣನೇ ಕ್ಷತ್ರಿಯನಿಗಿಂತ ಶ್ರೇಷ್ಠನೆಂಬುದು. ಕ್ಷತ್ರಿಯ ರಾಜ್ಯವನ್ನಾಳುವುದು ಬ್ರಾಹ್ಮಣರ ನೆರವಿನಿಂದಲ್ಲವೇ? ಕಾರ್ತವೀರಾರ್ಜುನನು ಉತ್ತರಿಸಿದ: ನಾನು ಮನಸ್ಸು ಮಾಡಿದರೆ ಜೀವಿಗಳನ್ನು ಸೃಷ್ಟಿಸಬಲ್ಲೆ, ಕೋಪ ಬಂದರೆ ನಾಶ ಮಾಡಬಲ್ಲೆ. ಆಲೋಚನೆ, ಮಾತು ಮತ್ತು ಕ್ರಿಯೆಗಳಲ್ಲಿ ನನಗಿಂತ ಶ್ರೇಷ್ಠನಾದ ಯಾವ ಬ್ರಾಹ್ಮಣನೂ ಇಲ್ಲ. ಮೊದಲ ಸೂಚನೆಯಂತೆ ಕ್ಷತ್ರಿಯರು ಶ್ರೇಷ್ಠರೆಂದು ನೀನೇ ಹೇಳಿರುವೆ. ಅವರವರ ಸ್ಥಾನಗಳ ಆಧಾರದ ಮೇಲೆ ನೀನು ಹೇಳುತ್ತಿರುವೆ. ಆದರೆ ಶಕ್ತಿಯ ಆಧಾರದ ಮೇಲೆ ಹೇಳುವುದಾದರೆ ಅವರಿಬ್ಬರ ನಡುವೆ ವ್ಯತ್ಯಾಸವಿದೆ. ಬ್ರಾಹ್ಮಣರು ಕ್ಷತ್ರಿಯರ ಮೇಲೆ ಅವಲಂಬಿಸಿರುವರೇ ಹೊರತು ಬ್ರಾಹ್ಮಣರನ್ನು ಕ್ಷತ್ರಿಯರು ಅವಲಂಬಿಸಿಲ್ಲ. ವೇದಗಳ ನೆಪದಲ್ಲಿ ಬ್ರಾಹ್ಮಣರು ಕತ್ತಿಯರ ಅಪ್ಪಣೆಯನ್ನೇ ಕಾಯುತ್ತಿರುತ್ತಾರೆ. ಜನಸಾಮಾನ್ಯರನ್ನು ರಕ್ಷಿಸುವ ನ್ಯಾಯದ ಹೊಣೆ ಕತ್ತಿಯರ ಮೇಲಿದೆ. ಬ್ರಾಹ್ಮಣರ ಜೀವನ ಸಾಗುವುದೇ ಕ್ಷತ್ರಿಯರ ನೆರವಿನಿಂದ. ಹೀಗಿರುವಾಗ ಬ್ರಾಹ್ಮಣರನ್ನು ನಾನು ಯಾವಾಗಲೂ ನನ್ನ ಕೈಕೆಳಗೆ ಇರಿಸಿಕೊಂಡಿದ್ದೇನೆ. ತಮ್ಮ ಬಗೆಗೆ ಮಹಾ ದುರಭಿಪ್ರಾಯಗಳನ್ನು ಇರಿಸಿಕೊಂಡಿರುವ ಈ ಬ್ರಾಹ್ಮಣರು ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುತ್ತಾರೆ.
ಸತ್ಯ ಹೇಳಿರುವವಳು ಆಕಾಶದಲ್ಲಿರುವ ಹೆಣ್ಣಾದ ಗಾಯತ್ರಿ. ಬ್ರಾಹ್ಮಣರ ಕೈ ಮೇಲಾಗಿರುವ ಈ ಜಗತ್ತನ್ನು ಬದಲಾಯಿಸಿ ಕ್ಷತ್ರಿಯರ ಕೈ ಮೇಲಾಗುವಂತೆ ನಾನು ಮಾಡಲೇನು. ಯುದ್ಧದಲ್ಲಿ ನನ್ನನ್ನು ಯಾರೂ ಎದುರಿಸಲಾರರು. ಅರ್ಜುನನ ಈ ಮಾತುಗಳನ್ನು ಕೇಳಿ ರಾತ್ರಿಯ ಅಂಧಕಾರದಲ್ಲಿ ಹೆಣ್ಣಿನ ಕೂಗು ಅಪಾಯಕಾರಿಯಾಗಿ ಕೇಳಿಸಿತು. ವಾಯುವು ಆಕಾಶದಲ್ಲಿ ನಿರುಸುಯುತ್ತಾ ಅರ್ಜುನನಿಗೆ ಹೇಳಿದನು, ಈ ಪಾಪದ ಆಲೋಚನೆಯನ್ನು ತ್ಯಜಿಸು. ಬ್ರಾಹ್ಮಣರಿಗೆ ವಿಧೇಯನಾಗಿರು. ನೀನೇನಾದರೂ ಅವರಿಗೆ ತಪ್ಪಿ ನಡೆದುಕೊಂಡರೆ ನಿನ್ನ ಸಾಮ್ರಾಜ್ಯವು ಮುಳುಗಿ ಹೋಗುತ್ತದೆ. ನಿನ್ನನ್ನು ಅವರು ಸೋಲಿಸುತ್ತಾರೆ. ಶಕ್ತಿಶಾಲಿಗಳಾದ ಅವರು ನಿನ್ನನ್ನು ದೀನಗೊಳಿಸಿ ರಾಜ್ಯದಿಂದ ಓಡಿಸಿಬಿಡುತ್ತಾರೆ. ನೀನಾರು ಎಂದು ರಾಜ ಕೇಳಿದ. ನಾನು ವಾಯು, ದೇವ ಸಂದೇಶವನ್ನು ಬಿತ್ತರಿಸುವವನು. ನಿನಗೆ ಶ್ರೇಯಸ್ಸಾಗುವಂತಹುದನ್ನು ಹೇಳಿದ್ದೇನೆ ಎಂದು ವಾಯು ಉತ್ತರಿಸಿದ. ಅರ್ಜುನನು ಉತ್ತರವಾಗಿ, ನೀನು ಈ ದಿನ ಬ್ರಾಹ್ಮಣರ ಬಗೆಗೆ ಮಹಾ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿರುವೆ. ಆದರೆ ಬ್ರಾಹ್ಮಣರು ಇತರ ಭೂಲೋಕದ ಸಾಮಾನ್ಯ ಪ್ರಾಣಿಗಳಂತೆ ತಾನೆ. 238. ಈ ರಾಜನೇ ಜಮದಗ್ನಿ ಋಷಿಯ ಮಗನಾದ ಪರಶುರಾಮನೊಂದಿಗೆ ಹೋರಾಡಿದವನು. ಈ ಹೋರಾಟದ ಇತಿಹಾಸ ಹೀಗಿದೆ. ಡಾ ಬಾಬಾ ಸಾಹೇಬ್ -3 ಗಾಧಿ ಎಂದು ಕರೆಯಲಾಗುತ್ತಿದ್ದ ಕನ್ಯಾಕುಬ್ಬದ ಒಬ್ಬ ರಾಜನಿದ್ದ. ಅವನಿಗೆ ಸತ್ಯವತಿ ಎಂಬ ಮಗಳಿದ್ದಳು. ಈ ರಾಜಕುಮಾರಿಯನ್ನು ಶುಚಿಕನೆಂಬ ತಪಸ್ವಿಗೆ ಕೊಟ್ಟು ವಿವಾಹ ಮಾಡಿದರು. ಅವರಿಗೆ ಜಮದಗ್ನಿ ಹುಟ್ಟಿದನು. ಮತ್ತೆ ಈ ಕಥೆ ಅದೇ ರೀತಿ ಪುನರಾವರ್ತನೆಗೊಳ್ಳುತ್ತದೆ. ಜಮದಗ್ನಿ ಸತ್ಯವತಿಯರಿಗೆ 5 ಜನ ಗಂಡು ಮಕ್ಕಳಿದ್ದರು. ಕೊನೆಯವನೇ ಮಹಾಪರಾಕ್ರಮಿ ಪರಶುರಾಮ. ತನ್ನ ತಂದೆಯ ಅಪ್ಪಣೆಯಂತೆ ತಾಯಿಯನ್ನು ಕೊಂದವನು. ಅಶುದ್ಧ ಆಲೋಚನೆಯಿಂದ ಪಾವಿತ್ರ್ಯ ಕಳೆದುಕೊಂಡ ಆಕೆಯನ್ನು ಕೊಲ್ಲಲು ಜಮದಗ್ನಿ ತನ್ನ ಮೊದಲ 4 ಮಕ್ಕಳಿಗೆ ಹೇಳಿದಾಗ ಅವರು ಒಪ್ಪಲಿಲ್ಲವಾದುದರಿಂದ ತಂದೆಯ ಶಾಪಕ್ಕೆ ಬಲಿಯಾದರು. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಪರಶುರಾಮನ ಪ್ರಾರ್ಥನೆಯಂತೆ ಜಮದಗ್ನಿಯು ಅವನ ತಾಯಿಯನ್ನು ಬದುಕಿಸಿ ಅವನ ಅಣ್ಣಂದಿರಿಗೆ ವಿಶಾಪವನ್ನಿತ್ತು ವಿವೇಕ ಹುಟ್ಟಿಸಿದ. ಮಾತೃಹತ್ಯೆಯ ಪಾಪದಿಂದಲೂ ಅವನಿಗೆ ಮುಕ್ತಿ ದೊರೆತು ಅಜಯಶಕ್ತಿಯನ್ನು ದೀರ್ಘಾಯುಷ್ಯವನ್ನು ತಂದೆಯ ಆಶೀರ್ವಾದದಿಂದ ಪಡೆದ. ಕಾರ್ತವೀರಾರ್ಜುನನ ಕಥೆಯೊಂದಿಗೆ ಪರಶುರಾಮನ ಚರಿತ್ರೆ ಇಲ್ಲಿ ಪ್ರಾರಂಭವಾಗುತ್ತದೆ. ಜಮದಗ್ನಿಯ ಆಶ್ರಮಕ್ಕೆ ಒಮ್ಮೆ ಬಂದಿದ್ದ ಕಾರ್ತವೀರನನ್ನು ಋಷಿಪತ್ನಿಯು ಆದರದಿಂದ ಸತ್ಕರಿಸಿದಳು. ಈ ಅತಿಥಿ ಸತ್ಕಾರಕ್ಕೆ ಪ್ರತಿಯಾಗಿ ಕಾರ್ತವೀರನು ಜಮದಗ್ನಿಯ ಯಜ್ಞಪಶುವಿನ ಕರುವನ್ನು ಹೊತ್ತುಕೊಂಡು ಹೋಗಿದ್ದಲ್ಲದೆ ಆಶ್ರಮದ ಗಿಡಮರಗಳನ್ನೆಲ್ಲ ಹಾಳುಗೆಡವಿದ. ಇದನ್ನು ಕೇಳಿದ ಪರಶುರಾಮನಿಗೆ ರೋಷವು ಉಕ್ಕೇರಿ ಕಾರ್ತವೀರನ ಮೇಲೆ ದಾಳಿ ಮಾಡಿ 1000 ತೋಳುಗಳನ್ನು ಕತ್ತರಿಸಿ ಅವನನ್ನು ಸಂಹರಿಸಿದ. ಇದಕ್ಕೆ ಪ್ರತೀಕಾರವಾಗಿ ಕಾರ್ತವೀರನ ಮಕ್ಕಳು ಪರಶುರಾಮನಿಲ್ಲದಿದ್ದ ವೇಳೆಯನ್ನು ನೋಡಿ ಜಮದಗ್ನಿಯನ್ನು ಕೊಂದು ಹಾಕಿದರು. ಹಿಂದಿರುಗಿದ ಮೇಲೆ ಸುದ್ದಿ ತಿಳಿದ ಪರಶುರಾಮನು ಜಮದಗ್ನಿಯ ಶವ ಸಂಸ್ಕಾರ ವಿಧಿಯನ್ನು ಪೂರೈಸಿದ. ಕ್ಷತ್ರಿಯ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ಶಪಥ ಮಾಡಿದ. ಅರ್ಜುನನ ಎಲ್ಲ ಮಕ್ಕಳನ್ನು ಅವರ ಹಿಂಬಾಲಕರನ್ನು ಕೊಂದು ತನ್ನ ಬೆದರಿಕೆಯನ್ನು ಮೊದಲು ಕಾರ್ಯಗತಗೊಳಿಸಿದ. 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಭೂಮಿಯ ಮೇಲಿನಿಂದ ಗುಡಿಸಿ ಹಾಕಿದ ಪರಶುರಾಮನು ಅವರ ರಕ್ತದಿಂದ ಸಮಂತ ಪಂಚಕವೆಂಬ 5 ಸರೋವರಗಳನ್ನು ನಿರ್ಮಿಸಿದ. ಅದರ ಪ್ರಪಾತದ ನೊರೆಯಲ್ಲಿ ತನ್ನ ಕತ್ತಿಯನ್ನು ತೊಳೆದು ತೃಪ್ತಿಪಟ್ಟ ತನ್ನ ಪಿತಾಮಹನಾದ ಶುಚಿಕನನ್ನು ಮುಖಾಮುಖಿಯಾಗಿ ಇಕ್ಕಂಡು ಮಾತನಾಡಿಸಿದ ಪರಶುರಾಮನು ಇಂದ್ರನನ್ನು ಯಾಗದ ಮೂಲಕ ತೃಪ್ತಿಪಡಿಸಿ ತಾನು ಗೆದ್ದಿದ್ದ ಭೂಮಂಡಲವನ್ನು ಯಾಗಪುರೋಹಿತರಾಗಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿದ. ಮಹಾಮುನಿ ಕಶ್ಯಪನಿಗೆ ಒಂದು ಚಿನ್ನದ ಬಲಿಪೀಠವನ್ನು ಅರ್ಪಿಸಿದ. 10 ಆಳುಗಳಷ್ಟು ಉದ್ದ ಮತ್ತು 9 ಆಳುಗಳಷ್ಟು ಎತ್ತರವಿದ್ದ ಅದನ್ನು ಕಶ್ಯಪನ ಅಪ್ಪಣೆ ಪಡೆದು ಬ್ರಾಹ್ಮಣರು ತಮ್ಮಲ್ಲಿಯೇ ಹಂಚಿಕೊಂಡರು. ಇದರಿಂದ ಅವರಿಗೆ ಖಂಡವಾಮನರೆಂದು ಹೆಸರಾಯಿತು. ಭೂಮಂಡಲವನ್ನು ಕಶ್ಯಪನಿಗೆ ದಾನ ಮಾಡಿದ ಪರಶುರಾಮ ಮಹೇಂದ್ರ ಪರ್ವತದ ಮೇಲೆ ವಾಸ ಮಾಡತೊಡಗಿದ. ಹೀಗೆ ಪರಶುರಾಮನಿಗೂ ಹಿಂದೂ ಧರ್ಮದ ತತ್ವಜ್ಞಾನ. ಕ್ಷತ್ರಿಯರಿಗೂ ಹೋರಾಟವಾಗಿ ಎಣೆಯಿಲ್ಲದ ಸಾಹಸಿಯಾದ ಅವನು ಭೂಮಂಡಲವನ್ನೆಲ್ಲ ಗೆದ್ದುಕೊಂಡ. ಬ್ರಾಹ್ಮಣರಿಂದ ಕ್ಷತ್ರಿಯರು ನಿರ್ನಾಮಗೊಂಡ ಕಥೆಯ ಅಂಗವಾಗಿಯೇ ಮತ್ತೆ ಕ್ಷತ್ರಿಯ ಕುಲವು ಚೇತರಿಸಿಕೊಂಡ ಬಗೆಯನ್ನು ಹೇಳಲಾಗಿದೆ. ಅದು ಹೀಗಿದೆ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ನಿರ್ಮೂಲಗೊಳಿಸಿದ ಬಳಿಕ ಜಮದಗ್ನಿಪುತ್ರನು ಪರ್ವತಗಳಲ್ಲೆಲ್ಲ ಶ್ರೇಷ್ಠವಾದ ಮಹೇಂದ್ರ ಪರ್ವತದ ಮೇಲೆ ತಪಸ್ಸಿನಲ್ಲಿ ನಿರತನಾದನು. ಭೂಮಿಯಿಂದ ಕ್ಷತ್ರಿಯರನ್ನು ಅವನು ಮೂಲೋತ್ಪಾಟನೆ ಮಾಡಿದ ಮೇಲೆ ಅವರ ವಿಧವೆಯರು ಬ್ರಾಹ್ಮಣರಲ್ಲಿಗೆ ಬಂದು ಮಕ್ಕಳಿಗಾಗಿ ಬೇಡಿದರು. ಕಾಮುಕ ಭಾವನೆಗಳಿಂದ ಮುಕ್ತರಾಗಿದ್ದ ಈ ಧರ್ಮನಿರತ ಬ್ರಾಹ್ಮಣರು ಸೂಕ್ತ ಋತುಮಾನಗಳಲ್ಲಿ ಈ ಹೆಂಗಸರನ್ನು ಕೂಡಿದ ಪರಿಣಾಮವಾಗಿ ಗರ್ಭಿಣಿಯರಾದ ಅವರು ವೀರಕ್ಷತ್ರಿಯ ಬಾಲಕ ಬಾಲಕಿಯರಿಗೆ ಜನ್ಮವಿತ್ತರು. ಕ್ಷತ್ರಿಯ ಕುಲವು ಹೀಗೆ ಬೆಳೆಯಿತು. ಹೀಗೆ ಕ್ಷತ್ರಿಯ ಹೆಂಗಸರಲ್ಲಿ ಬ್ರಾಹ್ಮಣ ಗಂಡಸರೇ ಹುಟ್ಟಿಸಿದ ಸಂತಾನದ ಮೂಲಕ ಸಮೃದ್ಧಿಯಾಗಿ ಕ್ಷತ್ರಿಯ ಕುಲವು ಬೆಳೆದು ಚಿರಕಾಲ ಬಾಳಿತು. ಬಳಿಕ ಬ್ರಾಹ್ಮಣರಿಗೆ ಕೀಳೆನಿಸಿದ 4 ಜಾತಿಗಳು ಹುಟ್ಟಿಕೊಂಡವು. ಹಿಂದೂಸ್ಥಾನದಂತಹ ಭೀಕರ ವರ್ಗ ಕಲಹಗಳ ಉಲ್ಲೇಖಗಳು ಬಹುಶಃ ಜಗತ್ತಿನ ಯಾವ ದೇಶದಲ್ಲಿಯೂ ಸಿಗುವುದಿಲ್ಲ. ಜಂಬ ಮತ್ತು ಗರ್ವದಿಂದ ಹೇಳಿಕೊಳ್ಳುವ ಪರಶುರಾಮನೇ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಕೊಂದವನು ಮತ್ತು ಬ್ರಾಹ್ಮಣರೇ ಕ್ಷತ್ರಿಯ ಹೆಂಗಸರೊಡನೆ ಸಂಭೋಗಿಸಿ ಕ್ಷತ್ರಿಯ ಕುಲವನ್ನು ಬೆಳೆಸಿದವರು. ಈ ವರ್ಗ ಕಲಹವು ಇಂಡಿಯಾದ ಪ್ರಾಚೀನ ಚರಿತ್ರೆಗೆ ಮಾತ್ರ ಸಂಬಂಧಿಸಿದೆ ಎಂದು ಯಾರೂ ತಿಳಿಯಬೇಕಿಲ್ಲ. ಎಲ್ಲ ಕಾಲದಲ್ಲಿಯೂ ಅದು ಗೋಚರಿಸುತ್ತದೆ. ಮರಾಠರ ಆಳ್ವಿಕೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅದು ಅಸ್ತಿತ್ವದಲ್ಲಿತ್ತು. ಮರಾಠ ಸಾಮ್ರಾಜ್ಯವು ನಾಶವಾಗಲು ಅದು ಕಾರಣವಾಯಿತು. ವಿವಿಧ ರಾಜ್ಯಗಳ ಜನತೆಯನ್ನು ಒಡೆದು ಹಾಕುವಂತಹ ಆಳವಾದ ಶಾಶ್ವತ ಬಿರುಕುಗಳನ್ನು ಉಳಿಸದೇ ಆಗೀಗ ಬಂದು ಹೋಗುವ ಚಿಕ್ಕ ಪುಟ್ಟ ಕಲಹಗಳೆಂದು ಈ ವರ್ಗ ಹೋರಾಟವನ್ನು ಯಾರೂ ತಿಳಿಯಬಾರದು. ಅವು ತತ್ಕಾಲೀನ ವಿಚಾರಗಳಂತೂ ಆಗಿರಲಿಲ್ಲ. ವರ್ಗ ಹೋರಾಟವೆನ್ನುವುದು ಇಂಡಿಯಾದಲ್ಲಿ ಒಂದು ಶಾಶ್ವತ ಸಂಗತಿಯಾಗಿದ್ದು ತನ್ನ ಮಾರ್ಗವನ್ನು ಮೌನವಾಗಿ ಆದರೆ ದೃಢವಾಗಿ ಕಂಡುಕೊಂಡಿದೆ. ಅದು ಹಿಂದೂಗಳ ಜಾಯಮಾನವಾಗಿದೆ, ಅವರ ಬದುಕಿನ ತಿರುಳಾಗಿದೆ. ಈ ಸಂಗತಿಗಳು ಲಕ್ಷಣ ಸೂಚಕವಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯಬಾರದು. ಏಕೆಂದರೆ ಅವು ಆರೋಗ್ಯ ಮತ್ತು ಗುಣಶೀಲಗಳನ್ನು ಸೂಚಿಸುತ್ತವೆ. ಹಿಂದೂಗಳ ನಡುವೆ ಭ್ರಾತೃಭಾವನೆಯಿತ್ತೆಂದು ಅವು ಸೂಚಿಸುತ್ತವೆಯೇ? ಸತ್ಯಗಳ ಬೆಳಕಿನಲ್ಲಿ ಹಾಗೆಂದು ಹೇಳಲು ಸಾಧ್ಯವಿಲ್ಲವೆಂದು ನಾನು ದೃಢವಾಗಿ ನಂಬಿದ್ದೇನೆ. ಹಿಂದೂಗಳ ನಡುವೆ ಈ ಭ್ರಾತೃಭಾವನೆಯು ಗೈರುಹಾಜರಾಗಿರುವ ಬಗೆಗಿನ ವಿವರಣೆ ಏನಿರಬಹುದು? ಹಿಂದೂ ಧರ್ಮ ಮತ್ತು ಅದರ ತಾತ್ವಿಕತೆಯೇ ಇದಕ್ಕೆ ಹೊಣೆಯಾಗಬೇಕಿದೆ. ಜೆ.ಎಸ್. ಮಿಲ್ ಹೇಳುವಂತೆ ಭ್ರಾತೃಭಾವನೆ ಎಂಬುದು ಸಹಜವೇ ಆಗಿದ್ದರೂ ಈ ಗಿಡವು ಬೆಳೆಯಲು ಫಲವತ್ತಾದ ನೆಲ ಬೇಕು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಒಳ್ಳೆಯ ಪರಿಸರ ಬೇಕು. ನಾವೆಲ್ಲ ದೇವರ ಮಕ್ಕಳು ಎಂದು ಹೇಳುತ್ತಾ ಒಬ್ಬನ ಬದುಕು ಉಳಿದವರ ಮೇಲೆ ನಿಂತಿದೆ ಎಂದು ಉಪದೇಶಿಸುವುದರಿಂದ ಭ್ರಾತೃಭಾವನೆಯ ಮೂಲಭೂತ ವಾತಾವರಣವನ್ನು ಸೃಷ್ಟಿಸಲಾಗುವುದಿಲ್ಲ. ಅದು ಭಾವನೆಯ ಮಟ್ಟಕ್ಕೇರದಷ್ಟು ಬುದ್ಧಿಯುಕ್ತವಾಗಿದೆ. ಬದುಕಿನ ಮೂಲ ಸತ್ವಗಳನ್ನು ಹಂಚಿಕೊಳ್ಳುವ ಮೂಲಕ ಇಂತಹ ಭಾವನೆಯನ್ನು ಬೆಳೆಸುವ ವಾತಾವರಣವನ್ನು ಸೃಷ್ಟಿಸಬಹುದಾಗಿದೆ. ಹುಟ್ಟು, ಸಾವು, ಮದುವೆ, ಆಹಾರದಂತಹ ಸುಖ ದುಃಖಗಳನ್ನು ಹಂಚಿಕೊಳ್ಳುವಲ್ಲಿ ಅದರ ಅಸ್ತಿತ್ವವಿದೆ. ಇದರಲ್ಲಿ ಭಾಗವಹಿಸುವವರನ್ನು ಅಣ್ಣ ತಮ್ಮಂದಿರೆಂದು ಭಾವಿಸುತ್ತಾರೆ. ಸಾಮೂಹಿಕ ಭಾವನೆಯನ್ನು ಬೆಳೆಸಲು ಸಹ ಪಂಕ್ತಿ ಭೋಜನವು ಒಂದು ಮುಖ್ಯ ಕಾರಣವಾಗುತ್ತದೆ ಎಂದು ದೃಢವಾಗಿ ಹೇಳಿರುವ ಪ್ರೊ. ಸ್ಮಿತ್ನ ಮಾತುಗಳು ಹೀಗಿವೆ.
ಬಲಿಸಂತರ್ಪಣೆಯ ಊಟವೆನ್ನುವುದು ಪ್ರಾಚೀನ ಧಾರ್ಮಿಕ ಜೀವನದ ಒಂದು ಸೊಗಸಾದ ಅಭಿವ್ಯಕ್ತಿ. ದೇವರು ಮತ್ತು ಅವನ ಆರಾಧಕರು ಒಟ್ಟಿಗೆ ಕೂಡ ಭೋಜನ ಮಾಡುತ್ತಾರೆಂಬ ಸಂಗತಿ ಒಂದು ಕೇವಲ ಸಾಮಾಜಿಕ ಕ್ರಿಯೆ ಎಂದಲ್ಲ. ಈಗಾಗಲೇ ಹೇಳಿರುವಂತೆ ಒಬ್ಬ ಮನುಷ್ಯನ ಜೊತೆಗೂಡಿ ಊಟ ಮಾಡುವುದೇ ಒಂದು ಸಂಕೇತ. ತಮ್ಮ ನಡುವಿರುವ ಸಾಮಾಜಿಕ ಹೊಣೆಗಾರಿಕೆ ಮತ್ತು ನಂಟನ್ನು ಅದು ದೃಢಪಡಿಸುತ್ತದೆ. ಬಲಿಸಂತರ್ಪಣೆಯಲ್ಲಿ ಸ್ಪಷ್ಟವಾಗುವ ಒಂದು ವಿಚಾರವೆಂದರೆ ದೇವರು ಮತ್ತು ಅವನ ಆರಾಧಕರು ಪರಸ್ಪರ ಸಹಭಾಗಿಗಳು. ಅದು ಅವರ ಎಲ್ಲ ಸಾಹಚರ್ಯಗಳಲ್ಲಿ ಸೇರಿಬಿಡುತ್ತದೆ. ಭೋಜನಕ್ಕೆ ಒಂದೇ ಪಂಕ್ತಿಯಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡಲಾಗದವರು ಆಗಂತುಕರು. ಒಟ್ಟಿಗೆ ಕುಳಿತವರು ಎಲ್ಲ ಸಾಮಾಜಿಕ ವಿಚಾರಗಳಲ್ಲಿಯೂ ಒಂದಾಗುತ್ತಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಕರ್ತವ್ಯಗಳಲ್ಲಿ ಅವರಿಗೆ ಪರಸ್ಪರ ಸಂಬಂಧವಿರುವುದಿಲ್ಲ. ಬದುಕಿನ ಮೂಲಭೂತ ಸಂಗತಿಗಳಿಗೆ ಸಂಬಂಧಿಸಿದ ಸುಖ ದುಃಖಗಳಲ್ಲಿ ಹಿಂದೂಗಳ ನಡುವೆ ಹಂಚಿಕೆಯಿಲ್ಲ. ಎಲ್ಲವೂ ಪ್ರತ್ಯೇಕ ಮತ್ತು ವಿಶಿಷ್ಟ ಜೀವನದುದ್ದಕ್ಕೂ ಹಿಂದೂ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಉಳಿಯುತ್ತಾನೆ. ಇಂಡಿಯಾಕ್ಕೆ ಬಂದ ವಿದೇಶಿ ವ್ಯಕ್ತಿಯೊಬ್ಬ ಹಿಂದೂ ಪಾನೀಯ ಮತ್ತು ಮುಸ್ಲಿಂ ಪಾನೀಯ ಎಂದು ಕೂಗುವುದನ್ನು ಕೇಳುವುದಿಲ್ಲ. ಆದರೆ ಬ್ರಾಹ್ಮಣ ಕಾಫಿ ಗೃಹಗಳು, ಬ್ರಾಹ್ಮಣರ ಭೋಜನ ಶಾಲೆಗಳು ಅವನಿಗೆ ಕಾಣಿಸುತ್ತವೆ. ಅಲ್ಲಿಗೆ ಬ್ರಾಹ್ಮಣೇತರರು ಸುಳಿಯುವಂತಿಲ್ಲ. ಬ್ರಾಹ್ಮಣ ಹೆರಿಗೆ ಆಸ್ಪತ್ರೆಗಳು, ಮರಾಠ ಹೆರಿಗೆ ಆಸ್ಪತ್ರೆಗಳು ಮತ್ತು ಭಾಟಿಯಾ ಹೆರಿಗೆ ಆಸ್ಪತ್ರೆಗಳು ಅವರೆಲ್ಲ ಹಿಂದೂಗಳೇ ಆಗಿದ್ದರೂ ಪ್ರತ್ಯೇಕವಾಗಿ ಅವನಿಗೆ ಕಾಣಿಸುತ್ತವೆ. ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಯಾವನೇ ಬ್ರಾಹ್ಮಣೇತರನನ್ನು ಅಲ್ಲಿಗೆ ಕರೆಯುವುದಿಲ್ಲ. ಅವರಿಗೆ ಹೋಗಬೇಕೆಂದು ಅನ್ನಿಸುವುದೂ ಇಲ್ಲ. ಬ್ರಾಹ್ಮಣ ಕುಟುಂಬಗಳಲ್ಲಿ ಮದುವೆಯಾದರೆ ಬ್ರಾಹ್ಮಣೇತರರನ್ನು ಕರೆಯುವುದೂ ಇಲ್ಲ. ಅವರಿಗೆ ಹೋಗಬೇಕೆಂದು ಅನ್ನಿಸುವುದಿಲ್ಲ. ಅದರಂತೆ ಬ್ರಾಹ್ಮಣನೊಬ್ಬನು ಸತ್ತಾಗಲೂ ಬ್ರಾಹ್ಮಣೇತರನನ್ನು ಕರೆಯುವುದೂ ಇಲ್ಲ. ಹಾಗೆ ಕರೆಯಲಿಲ್ಲವೆಂದು ಬ್ರಾಹ್ಮಣೇತರನು ತಪ್ಪು ತಿಳಿದುಕೊಳ್ಳುವುದೂ ಇಲ್ಲ. ಒಂದು ಜಾತಿಯ ಸುಖ ದುಃಖಗಳು ಮತ್ತೊಂದು ಜಾತಿಗೆ ಸಂಬಂಧಿಸಿಲ್ಲ. ಒಂದು ಜಾತಿಯು ಮತ್ತೊಂದು ಜಾತಿಯ ಬಗೆಗೆ ಯಾವುದೇ ಆಸಕ್ತಿ ತೋರಿಸುವುದಿಲ್ಲ. ದಾನವೂ ಸಹ ಜಾತಿ ಬದ್ಧವಾಗಿ ಹೋಗಿದೆ. ಎಲ್ಲರಿಗೂ ಮುಕ್ತ ಅವಕಾಶವಿರುವ ಸಾರ್ವಜನಿಕ ದಾನದತ್ತಿಗಳಿಗೆ ಹಿಂದೂಗಳಲ್ಲಿ ಅವಕಾಶವೇ ಇಲ್ಲ. ಎ ರಿಲಿಜನ್ ಆಫ್ ಸೆಮೈಟ್ಸ್ ಪುಟ 269. ಕ್ಯೂ ಹಿಂದೂ ಧರ್ಮದ ತತ್ವಜ್ಞಾನ. ಬ್ರಾಹ್ಮಣರಿಗೆ ಬ್ರಾಹ್ಮಣ ದತ್ತಿಗಳಿವೆ. ಚಿತ್ಪಾವನ ಬ್ರಾಹ್ಮಣರಿಗೆ ಚಿತ್ಪಾವನ ದತ್ತಿಗಳೇ ಇವೆ. ದೇಶಸ್ಥ ಬ್ರಾಹ್ಮಣರಿಗೆ ದೇಶಸ್ಥ ದತ್ತಿಗಳು, ಕರ್ನಾಡ್ ಬ್ರಾಹ್ಮಣ ದತ್ತಿಗಳು ಕೇವಲ ಕರ್ನಾಡ್ ಬ್ರಾಹ್ಮಣರಿಗೆ ಮಾತ್ರ ಸಾರಸ್ವತ ಬ್ರಾಹ್ಮಣ ದತ್ತಿಗಳೂ ಇವೆ. ಅದರೊಳಗೆ ಕೂಡಲ್ ದೇಶಿಕರ್ ಬ್ರಾಹ್ಮಣ ದತ್ತಿಯೇ ಬೇರೆ ಇದೆ. ಈ ಬಗೆಯ ಅನೇಕಾನೇಕ ನಿದರ್ಶನಗಳನ್ನು ಕೊಡುತ್ತಾ ಹೋಗಬಹುದು. ಹಿಂದೂಗಳೊಳಗೆ ದಾನ ದತ್ತಿಗಳಿವೆ ಹೊರತು ಹಿಂದೂಗಳಿಗೆ ಸಂಬಂಧಿಸಿದ ಯಾವ ದತ್ತಿಗಳೂ ಇಲ್ಲ. ಹೀಗೆ ಬದುಕಿರುವಾಗ ಒಬ್ಬ ಹಿಂದೂ ಮತ್ತೊಬ್ಬರೊಡನೆ ಏನನ್ನೂ ಹಂಚಿಕೊಳ್ಳುವುದಿಲ್ಲ. ಸತ್ತ ಮೇಲೆ ಅವರು ಬೇರೆ ಬೇರೆ ಪ್ರತ್ಯೇಕವಾಗಿ ಉಳಿಯುತ್ತಾರೆ. ಕೆಲವು ಹಿಂದೂಗಳು ಸತ್ತಾಗ ಹೂಳುತ್ತಾರೆ ಮತ್ತು ಕೆಲವರು ದಹನ ಮಾಡುತ್ತಾರೆ. ಶ್ವರಾನಗಳು ಅವರಿಗೆ ಬೇರೆ ಬೇರೆ ಇರುತ್ತವೆ. ಹೂಳುವವರು ಒಂದೇ ಕಡೆ ಹೂಳುವುದಿಲ್ಲ, ಸುಡುವವರು ಒಂದೇ ಕಡೆ ಸುಡುವುದಿಲ್ಲ. ಅಕಸ್ಮಾತ್ ಒಂದೇ ಕಡೆ ಸುಡುವ ಅನಿವಾರ್ಯತೆ ಇದ್ದಾಗ ಪ್ರತಿ ಜಾತಿಗೂ ಪ್ರತ್ಯೇಕ ದಹನ ಪೀಠಗಳಿರುತ್ತವೆ. ಭ್ರಾತೃಭಾವನೆಯು ಹಿಂದೂಗಳಿಗೆ ವಿದೇಶೀಯವೆಂಬುದರಲ್ಲಿ ಆಶ್ಚರ್ಯವೇನಾದರೂ ಇದೆಯೇ? ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಸಂಪೂರ್ಣ ನಿರಾಕರಿಸಿದಾಗ ಭ್ರಾತೃಭಾವನೆಯು ಬೇರು ಬಿಡುವುದಾದರೂ ಹೇಗೆ ತಾನೇ ಸಾಧ್ಯ? ಎಲ್ಲ ಪ್ರಶ್ನೆಗಳಿಗೂ ಮೂಲ ಪ್ರಶ್ನೆಯೊಂದಿದೆ. ಜೀವನದ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಎಲ್ಲ ಹಿಂದೂಗಳು ಒಪ್ಪುವುದಿಲ್ಲವೇಕೆ? ಇದಕ್ಕೆ ಉತ್ತರಿಸಲು ಯಾರೂ ಹುಡುಕಾಡಬೇಕಿಲ್ಲ. ಅವನ ಧರ್ಮದಲ್ಲಿ ಹೀಗೆ ಹಂಚಿಕೊಳ್ಳಬಾರದೆಂದಿರುವುದರಿಂದ ಅವರು ಹಂಚಿಕೊಳ್ಳಲು ಒಪ್ಪುವುದಿಲ್ಲ. ಈ ತೀರ್ಮಾನದಿಂದ ಆಶ್ಚರ್ಯಕ್ಕೆ ಕಾರಣವಿಲ್ಲ. ಹಾಗಾದರೆ ಹಿಂದೂ ಧರ್ಮವು ಬೋಧಿಸುವುದೇನನ್ನು? ಅದು ಬೋಧಿಸುವುದು ಬೇರೆ ಜಾತಿಗಳು ಒಟ್ಟಿಗೆ ಸೇರಿ ಊಟ ಮಾಡಬೇಡವೆಂದು, ಅಂತರ್ಜಾತಿ ವಿವಾಹ ಬೇಡವೆಂದು, ಪರಸ್ಪರ ಸಹಭಾಗಿತ್ವ ಬೇಡವೆಂದು. ಹಿಂದೂ ಧರ್ಮದ ಬೋಧನೆಯ ತಿರುಳಿನಲ್ಲಿ ಇದು ಇಲ್ಲದಿರಬಹುದು. ನಾನು ಈಗಾಗಲೇ ನಿದರ್ಶನ ಸಹಿತವಾಗಿ ಚರ್ಚಿಸಿರುವ ನಾಚಿಕೆಗೆಟ್ಟ ವಿಚಾರಗಳೆಲ್ಲವೂ ಹಿಂದೂಗಳ ಪ್ರತ್ಯೇಕ ವಿಶಿಷ್ಟತೆಯಾಗಿದ್ದು ಹಿಂದೂ ಧರ್ಮದ ತಾತ್ವಿಕತೆಯ ನೇರ ಪರಿಣಾಮಗಳೇ ಆಗಿವೆ. ಹಿಂದೂ ಧರ್ಮವು ತತ್ವಶಃ ಭ್ರಾತೃತ್ವವನ್ನು ನೇರವಾಗಿ ವಿರೋಧಿಸುತ್ತದೆ. ನ್ಯಾಯ ವಿತರಣೆಯ ನಿಟ್ಟಿನಿಂದ ಮಾಡಿದ ಈ ಸಂಕ್ಷಿಪ್ತ ವಿಶ್ಲೇಷಣೆಯು ಹಿಂದೂ ಧರ್ಮವು ಹೇಗೆ ಸಮಾನತೆಗೆ ತಡೆಯಾಗಿದೆ, ಸ್ವಾತಂತ್ರ್ಯಕ್ಕೆ ಅಡ್ಡಿಪಡುತ್ತದೆ ಮತ್ತು ಭ್ರಾತೃತ್ವವನ್ನು ವಿರೋಧಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯವೆಂಬಿವು ವಾಸ್ತವವಾಗಿ ನಿಷ್ಪನ್ನ ವಿಚಾರಗಳು. ಮೂಲಭೂತ ಪರಿಕಲ್ಪನೆಗಳೆಂದರೆ ಸಮಾನತೆ ಮತ್ತು ಮನುಷ್ಯ ವ್ಯಕ್ತಿತ್ವದ ಬಗೆಗೆ ಗೌರವ. ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯಗಳು ಈ ಎರಡು ಪರಿಕಲ್ಪನೆಗಳ ಕ್ಷೇತ್ರದಲ್ಲಿ ಬೇರುಬಿಡುತ್ತವೆ. ಇನ್ನೂ ಆಳಕ್ಕೆ ಹೋಗಿ ಹೇಳುವುದಾದರೆ ಸಮಾನತೆ ಎಂಬುದು ಮೂಲ ವಿಚಾರ, ಮನುಷ್ಯ ವ್ಯಕ್ತಿತ್ವದ ಬಗೆಗೆ ಗೌರವವೆಂಬುದು ಅದರ ಪ್ರತಿಫಲನ. ಹೀಗೆ ಎಲ್ಲಿ ಸಮಾನತೆಯನ್ನು ನಿರಾಕರಿಸಲಾಗುತ್ತದೆಯೋ ಅಲ್ಲಿ ಉಳಿದೆಲ್ಲವೂ ನಿರಾಕೃತ ವಾದಂತಾಗುತ್ತದೆ ಎಂದು ಹೇಳಬಹುದು. ಬೇರೆ ಮಾತಿನಲ್ಲಿ ಹೇಳಬೇಕೆಂದರೆ ಹಿಂದೂ ಧರ್ಮದಲ್ಲಿ ಸಮಾನತೆಯಿಲ್ಲವೆಂದು ನಾನು ತೋರಿಸಿದರೆ ಸಾಕಾಗುತ್ತದೆ. ಆದರೆ ಹಿಂದೂ ಧರ್ಮವನ್ನು ನನ್ನಂತೆ ವಿಶ್ಲೇಷಣೆಗೆ ಯಾರೂ ಇನ್ನೂ ಗುರಿಪಡಿಸಿಲ್ಲವಾದುದರಿಂದ ಹಿಂದೂ ಧರ್ಮವು ಭ್ರಾತೃಭಾವನೆ ಮತ್ತು 20 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಸ್ವಾತಂತ್ರ್ಯವನ್ನು ನಿರಾಕರಿಸಿದೆ ಎಂಬುದನ್ನು ಕೇವಲ ಊಹೆಗೆ ಬಿಡುವುದು ಉಚಿತವಲ್ಲವೆನಿಸಿತು. ಒಂದು ಕೊನೆಯ ವಿವರಣೆಯೊಂದಿಗೆ ನನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸುವಾಗ ಲಾರ್ಡ್ ಆಕ್ಷನ್ ಅವರು ಹೇಳುವಂತೆ ಅಸಮಾನತೆಯು ಬೆಳೆದದ್ದು ಚಾರಿತ್ರಿಕ ಸಂದರ್ಭಗಳಿಂದಾಗಿ, ಅದನ್ನೊಂದು ನಂಬಿಕೆಯನ್ನಾಗಿ ಎಂದು ಅಂಗೀಕರಿಸಲಿಲ್ಲವೆಂದು ಅವರ ಅಭಿಪ್ರಾಯವಾಗಿದೆ. ಹಿಂದೂ ಧರ್ಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಲಾರ್ಡ್ ಆಕ್ಷನ್ ರವರು ಈ ಅಭಿಪ್ರಾಯಕ್ಕೆ ಬಂದಿರುವಂತಿದೆ. ಏಕೆಂದರೆ ಹಿಂದೂ ಧರ್ಮದಲ್ಲಿ ಅಸಮಾನತೆಯನ್ನು ಒಂದು ಧಾರ್ಮಿಕ ಸಿದ್ಧಾಂತವನ್ನಾಗಿ ಅಂಗೀಕರಿಸಲಾಗಿದೆ ಮತ್ತು ಶ್ರದ್ಧಾಪೂರ್ವಕವಾಗಿ ಅದನ್ನೊಂದು ಪವಿತ್ರ ನಿಯಮವೆಂಬಂತೆ ಉಪದೇಶಿಸಲಾಗಿದೆ. ಅದೊಂದು ಅಧಿಕೃತ ಸಿದ್ಧಾಂತವಾಗಿದ್ದು ಅದನ್ನು ಪ್ರಚಾರ ಮಾಡಲು ಯಾರೂ ನಾಚಿಕೆಪಡುವುದಿಲ್ಲ. ಹಿಂದೂಗಳಿಗೆ ಅಸಮಾನತೆ ಎಂಬುದು ದೈವನಿಯಮಿತ ಜೀವನ ವಿಧಾನವಾಗಿ ಹಿಂದೂ ಸಮಾಜದ ಅಂತರಾಳವನ್ನೇ ಅದು ಪ್ರವೇಶಿಸಿದೆ. ಹಿಂದೂ ಧರ್ಮದ ಆಲೋಚನೆ ಕ್ರಿಯೆಗಳೆರಡನ್ನೂ ಅದು ಸಂಪೂರ್ಣವಾಗಿ ನಿಯಂತ್ರಿಸಿದೆ. ಅಸಮಾನತೆಯೇ ವಾಸ್ತವವಾಗಿ ಹಿಂದೂ ಧರ್ಮದ ಆತ್ಮವೆನ್ನಬಹುದು. ಉಪಯುಕ್ತತೆಯ ದೃಷ್ಟಿಯಿಂದ ಹಿಂದೂ ಧರ್ಮದ ತಾತ್ವಿಕತೆಯನ್ನು ಸ್ವಲ್ಪ ಪರಿಶೀಲಿಸಬಹುದಾಗಿದೆ. ಹಿಂದೂ ಧರ್ಮವನ್ನು ಕುರಿತು ಈ ನಿಟ್ಟಿನಿಂದ ನಡೆಸುವ ಪರಿಶೀಲನೆಯು ವಿಸ್ತಾರವೂ ವಿವರಣಾತ್ಮಕವೂ ಆಗಿರಬೇಕಿಲ್ಲ. ಏಕೆಂದರೆ ಮಿಲ್ ಹೇಳಿರುವಂತೆ ನ್ಯಾಯ ಮತ್ತು ಉಪಯುಕ್ತತೆ ಪರಸ್ಪರ ವಿರುದ್ಧವೇನಲ್ಲ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ವ್ಯಕ್ತಿಗೆ ಅನ್ಯಾಯವಾಗಿರುವುದು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿರಲು ಸಾಧ್ಯವೇ ಇಲ್ಲ. ಇದಲ್ಲದೆ ಜಾತಿಗಳ ಪರಿಣಾಮವು ನಮ್ಮ ಮುಖಕ್ಕೆ ರಾಚುತ್ತಿದೆ. ಜಾತಿಯ ಆದರ್ಶವೆನ್ನುವುದು ಕೇವಲ ಆದರ್ಶವಲ್ಲ, ಈ ಆದರ್ಶವನ್ನು ಅನುಸರಣೆಯಲ್ಲಿ ನಡೆದು ತೋರಿಸಲಾಗಿದೆಯಾದುದರಿಂದ ಅದು ವಾಸ್ತವವಾಗಿದೆ. ಜರ್ಮನಿಯ ತತ್ವಜ್ಞಾನಿ ನೀಶೆ ಹೇಳುವ ಆದರ್ಶವನ್ನು ಸಾಧಿಸಿ ಮತ್ತು ವಾಸ್ತವವನ್ನೇ ಆದರ್ಶಗೊಳಿಸಿ ಎಂಬ ಮಾತನ್ನು ಚಾತುರ್ವರ್ಣ್ಯಕ್ಕೆ ಸಂಬಂಧಿಸಿದಂತೆ ಹಿಂದೂಗಳು ಚಾಚು ತಪ್ಪದೆ ಅನುಸರಿಸಿದ್ದಾರೆ. ಒಂದು ಆದರ್ಶದ ಮೌಲ್ಯವನ್ನು ಅದರ ಫಲಿತಾಂಶದಿಂದ ನಿರ್ಣಯಿಸಬೇಕಾಗುತ್ತದೆ. ಅನುಭವವೇ ಪ್ರಮಾಣವನ್ನುವುದಾದರೆ ಚಾತುರ್ವರ್ಣ್ಯದ ಆದರ್ಶವು 3 ರೀತಿಯ ಖಂಡನೆಗೆ ಗುರಿಯಾಗುತ್ತದೆ. ಉತ್ಪಾದಕರ ವ್ಯವಸ್ಥೆಯಾಗಿ ಅದು ಅವಹೇಳನಕಾರಿಯಾಗಿದೆ.
ಒಂದು ಆದರ್ಶ ಹಂಚಿಕೆಯ ವಿಧಾನವಾಗಿ ಅದರ ಸೋಲು ದುರವಸ್ಥೆಯಾಗಿದೆ. ಅದು ಒಂದು ಆದರ್ಶಕರ ಸಂಘಟನೆ ಎನ್ನುವುದಾದರೆ ಒಂದು ಸಾರ್ವತ್ರಿಕ ರಂಗವೊಂದನ್ನು ನಿರ್ಮಾಣ ಮಾಡಲು ಏಕೆ ಸಾಧ್ಯವಾಗಲಿಲ್ಲ? ಅದು ಉತ್ಪಾದನೆಯ ದೃಷ್ಟಿಯಿಂದ ಆದರ್ಶ ಪರವಾಗಿದೆ ಎನ್ನುವುದಾದರೆ ಅದರ ಉತ್ಪಾದನಾ ತಂತ್ರಗಳು ಆದಿಮಕಾಲದಿಂದಲೂ ಏಕೆ ಪ್ರಗತಿ ಹೊಂದಿಲ್ಲ? ಹಂಚಿಕೆಯ ವಿಧಾನಗಳು ಆದರ್ಶಮಯವಾಗಿರುವುದಾದರೆ ಗಾಬರಿ ತರಿಸುವಂತಹ ಸಂಪತ್ತಿನ ಅಸಮಾನತೆ, ಕಡುಬಡತನದ ಪಕ್ಕದಲ್ಲಿಯೇ ಭಾರೀ ಶ್ರೀಮಂತಿಕೆಗಳಿಗೆ ಏಕೆ ಅವಕಾಶವಾಗಬೇಕು? ಆದರೆ ನಾನು ಇದನ್ನು ಒಟ್ಟಾರೆಯಾಗಿ ತಿರಸ್ಕರಿಸಲು ಹೋಗುವುದಿಲ್ಲ. ಏಕೆಂದರೆ ಜಾತಿ ವ್ಯವಸ್ಥೆಯ ಉಪಯುಕ್ತತೆಯನ್ನು ಹಿಂದೂಗಳು ಪ್ರಶಂಸಿಸುತ್ತಾರೆ. ಅದನ್ನು ಯೋಚಿಸಿ ಅದಕ್ಕೊಂದು ದೈವಿಕ ಅನುಮೋದನೆಯನ್ನು ತಂದುಕೊಟ್ಟ ಮನುವಿನ ವಿವೇಕ ಮತ್ತು ಬುದ್ಧಿವಂತಿಕೆಯನ್ನು ಅವರು ಕೊಂಡಾಡುತ್ತಾರೆ. ಜಾತಿಯ ಬೇರೆ ಬೇರೆ ಆಯಾಮಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದರಿಂದ ಈ ದೃಷ್ಟಿ ಬೆಳೆದು ಬಂದಿದೆ. ಅವುಗಳನ್ನು ಸಂಯುಕ್ತವಾಗಿಯೇ ತೆಗೆದುಕೊಳ್ಳಬೇಕು. ಜಾತಿಗಳ ಪರಿಣಾಮದಿಂದ ಸಾಮಾಜಿಕ ಉಪಯುಕ್ತತೆ. ಹಿಂದೂ ಧರ್ಮದ ತತ್ವಜ್ಞಾನ 20 ಅಥವಾ ಅನುಪಯುಕ್ತತೆಗಳನ್ನು ಪರಿಶೀಲಿಸುವಾಗ ಜಾತಿಯ ವಿವಿಧ ಭಾಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ತೀರ್ಮಾನಿಸಬೇಕಾಗುತ್ತದೆ. ಈ ನೆಲೆಯಿಂದ ಸಮಸ್ಯೆಯನ್ನು ಬಿಡಿಸುವುದಾದರೆ ಕೆಳಗಿನ ತೀರ್ಮಾನಗಳಿಗೆ ಬರಬೇಕಾಗುತ್ತದೆ. 1. ಜಾತಿಗಳು ದುಡಿಮೆಗಾರರನ್ನು ಪ್ರತ್ಯೇಕಿಸುತ್ತವೆ. 2. ಆಸಕ್ತಿ ಮತ್ತು ದುಡಿಮೆಗಳನ್ನು ಜಾತಿಗಳು ಪರಸ್ಪರ ಹೊಂದಿಸುವುದಿಲ್ಲ. 3. ಬುದ್ಧಿವಂತಿಕೆಗೂ ದೈಹಿಕ ಶ್ರಮಕ್ಕೂ ಇರುವ ಸಂಪರ್ಕವನ್ನು ಜಾತಿ ಕಡಿದುಹಾಕುತ್ತದೆ. 4. ತನ್ನ ನಿಜವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದನ್ನು ನಿರಾಕರಿಸುವುದರಿಂದ ಜಾತಿಯು ವ್ಯಕ್ತಿಯನ್ನು ನಿರ್ವೀರ್ಯಗೊಳಿಸುತ್ತದೆ. 5. ಜಾತಿಯು ಚಲನೆಯನ್ನು ಸ್ಥಗಿತಗೊಳಿಸುತ್ತದೆ. ಜಾತಿ ವ್ಯವಸ್ಥೆಯು ಕೇವಲ ಕೆಲಸಗಳ ವಿಂಗಡಣೆಯಲ್ಲ, ಅದು ಕೆಲಸಗಾರರನ್ನೇ ವಿಭಾಗಿಸುತ್ತದೆ. ನಾಗರಿಕ ಸಮಾಜಕ್ಕೆ ನಿಸ್ಸಂದೇಹವಾಗಿ ಕೆಲಸಗಳ ವಿಂಗಡಣೆ ಬೇಕಾಗಿದೆ. ಆದರೆ ಯಾವುದೇ ನಾಗರಿಕ ಸಮಾಜದಲ್ಲಿ ಕೆಲಸಗಳ ವಿಂಗಡಣೆಯ ಜೊತೆಗೆ ಕೆಲಸಗಾರರನ್ನು ಭದ್ರವಾಗಿ ವಿಭಾಗಿಸಿರುವುದನ್ನು ಅನುಸರಿಸಲಾಗಿಲ್ಲ. ಜಾತಿ ವ್ಯವಸ್ಥೆಯು ಕೆಲಸಗಳ ವಿಂಗಡಣೆಯಿಂದಲೂ ಭಿನ್ನವಾದ ಕೇವಲ ಕೆಲಸಗಾರರ ವಿಭಾಗ ಮಾತ್ರವಲ್ಲ, ಅದು ಕೆಲಸಗಾರರನ್ನು ವಿಭಾಗಿಸಿ ಒಬ್ಬರ ಮೇಲೊಬ್ಬರಂತೆ ಅವರನ್ನು ಶ್ರೇಣೀಕೃತಗೊಳಿಸಿದೆ. ಬೇರೆ ಯಾವ ದೇಶದಲ್ಲಿಯೂ ಹೀಗೆ ಕೆಲಸಗಾರರನ್ನು ವಿಭಾಗಿಸಿ ಮೇಲು ಕೀಳಿನ ತಾರತಮ್ಯಗಳನ್ನು ಕಲ್ಪಿಸಿಲ್ಲ. ಜಾತಿ ವ್ಯವಸ್ಥೆಯ ಈ ದೃಷ್ಟಿಯನ್ನು ಕುರಿತು 3ನೆಯ ಟೀಕೆಯ ಅಂಶವೂ ಹೊಂದಿದೆ. ಈ ವಿಭಾಗವು ಸ್ವಯಂಸ್ಫೂರ್ತಿ ಮತ್ತು ಸಹಜ ಅಭಿರುಚಿಯ ತಳಹದಿಯ ಮೇಲೆ ರೂಪುಗೊಂಡಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ದಕ್ಷತೆಗನುಗುಣವಾಗಿ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುವಂತಹ ಮುಕ್ತ ಪರಿಸರವನ್ನು ಸಮಾಜ ಸೃಷ್ಟಿಸಬೇಕು. ಜಾತಿ ವ್ಯವಸ್ಥೆಯಲ್ಲಿ ಈ ತತ್ವವನ್ನೇ ಉಲ್ಲಂಘಿಸಲಾಗಿದೆ. ಏಕೆಂದರೆ ವ್ಯಕ್ತಿಗಳಿಗೆ ಸೂಕ್ತ ಕೆಲಸಗಳನ್ನು ವಹಿಸುವಲ್ಲಿ ಅವರ ಸಾಮರ್ಥ್ಯ ಮತ್ತು ಪರಿಣತಿಗಳನ್ನು ಆಧಾರವಾಗಿಟ್ಟುಕೊಳ್ಳದೆ ಅವರ ತಂದೆತಾಯಿಗಳ ಸಾಮಾಜಿಕ ಮಟ್ಟವನ್ನು ಪರಿಗಣಿಸಲಾಗುತ್ತದೆ. ಜಾತಿ ವ್ಯವಸ್ಥೆಯಿಂದಾದ ಉದ್ಯೋಗಗಳ ಶ್ರೇಣೀಕರಣವನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನಿಶ್ಚಯವಾಗಿಯೂ ಅದು ವಿನಾಶಕಾರಿಯಾಗಿದೆ ಎಂಬುದು ಮನವರಿಕೆಯಾಗುತ್ತದೆ. ಕೈಗಾರಿಕೆ ಎನ್ನುವುದು ಯಾವಾಗಲೂ ಸ್ಥಗಿತವಾಗಿರುವುದಿಲ್ಲ. ತೀವ್ರಗತಿಯಿಂದ ಹಲವು ಬದಲಾವಣೆಗಳಿಗೆ ಅದು ಒಳಗಾಗುತ್ತಿರುತ್ತದೆ. ಇಂತಹ ಪರಿವರ್ತನೆಗೆ ಹೊಂದಿಕೊಳ್ಳಲು ವ್ಯಕ್ತಿಗೆ ತನ್ನ ಉದ್ಯೋಗವನ್ನು ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯವಿರಬೇಕಾಗುತ್ತದೆ. ಬದಲಾದ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಬೇಕಾದ ಸ್ವಾತಂತ್ರ್ಯವು ವ್ಯಕ್ತಿಗೆ ಇಲ್ಲವಾದರೆ ಅವನು ಜೀವನಕ್ಕಾಗಿ ದುಡಿಯುವುದೇ ಕಷ್ಟವಾಗುತ್ತದೆ. ಜಾತಿ ವ್ಯವಸ್ಥೆಯಾದರೂ ಹಿಂದೂಗಳನ್ನು ಬೇಕಾದ ಕಡೆಯಲ್ಲಿ ಉದ್ಯೋಗಕ್ಕೆ ಸೇರಿಕೊಳ್ಳಲು ಅವಕಾಶ ಕೊಡುವುದಿಲ್ಲ. ಅಲ್ಲಿ ಉದ್ಯೋಗಗಳನ್ನು ಆನುವಂಶಿಕವಾಗಿ ಹಂಚಲಾಗುತ್ತದೆ. ತನ್ನ ಜಾತಿಯ ಕಸುಬನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಹಿಡಿಯದೆ ಒಬ್ಬ ಹಿಂದೂ ಸಾಯುತ್ತಿರುವುದಾದರೆ ಅದಕ್ಕೆ ಕಾರಣವನ್ನು ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಬೇಕು. ಉದ್ಯೋಗಗಳಲ್ಲಿ ಮರುಹೊಂದಾಣಿಕೆ ಮಾಡಿಕೊಳ್ಳಲು ಅನುಮತಿ ಕೊಡದಿರುವುದರಿಂದಲೇ ಹೆಚ್ಚಿನ ನಿರುದ್ಯೋಗವನ್ನು ನಾವು ಈ ದೇಶದಲ್ಲಿ ಕಾಣುತ್ತೇವೆ. ಇದಕ್ಕೆ ಕಾರಣವನ್ನು ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಬೇಕಾಗಿದೆ. ಕೆಲಸಗಳ ವಿಂಗಡಣೆಯ ಒಂದು ಮಾದರಿಯಾಗಿಯೂ ಜಾತಿ ವ್ಯವಸ್ಥೆಯು ಮತ್ತೊಂದು ಗಂಭೀರ ದೋಷದಿಂದ ನರಳುತ್ತಿದೆ. ಜಾತಿ ವ್ಯವಸ್ಥೆಯಿಂದಾಗಿರುವ ಕೆಲಸಗಳ ವಿಂಗಡಣೆಯು ಆಯ್ಕೆ ಆಧಾರದ ಮೇಲೆ ರೂಪುಗೊಂಡಿಲ್ಲ. ವ್ಯಕ್ತಿಯ ಭಾವನೆಗಾಗಲಿ ಅಭಿಲಾಷೆಗಳಿಗಾಗಲಿ ಅಲ್ಲಿ ಅವಕಾಶವಿಲ್ಲ. ಪೂರ್ವ ನಿರ್ಧಾರಿತ ಗುರಿಯ ತತ್ವವನ್ನು ಅದು ಅವಲಂಬಿಸಿದೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸಾಮಾಜಿಕ ದಕ್ಷತೆಯನ್ನು ಪರಿಗಣಿಸಿ ಮಾತನಾಡುವುದಾದರೆ ಕೈಗಾರಿಕಾ ವ್ಯವಸ್ಥೆಯ ದೊಡ್ಡ ದೋಷವಿರುವುದು ಅದರಿಂದ ಉಂಟಾಗಬಹುದಾದ ಬಡತನ ಮತ್ತು ಸಂಕಟಗಳಿಂದ ಅಲ್ಲ. ಅನೇಕ ಜನಗಳ ಅಂತಃಪ್ರೇರಣೆಯ ಬೇಡಿಕೆಗಳು ಅಲ್ಲಿ ಕೆಲಸ ಮಾಡುತ್ತಿರುವವರನ್ನು ತಟ್ಟುವುದೇ ಇಲ್ಲ ಎಂಬುದೇ ಅಲ್ಲಿನ ದೊಡ್ಡ ದೋಷವೆಂಬುದನ್ನು ನಾವು ಒಪ್ಪಲೇಬೇಕಾಗಿದೆ. ಈ ಬೇಡಿಕೆಗಳು ಯಾವಾಗಲೂ ಜುಗುಪ್ಪೆಯನ್ನು ಕೆರಳಿಸುತ್ತವೆ. ತಪ್ಪು ಅಭಿಪ್ರಾಯಗಳನ್ನು ಹುಟ್ಟಿಸಿ ತಪ್ಪಿಸಿಕೊಳ್ಳುವ ಆಸೆಗೆ ಕಾರಣವಾಗುತ್ತವೆ. ಇಂಡಿಯಾದಲ್ಲಿ ಈ ಬಗೆಯ ಅನೇಕ ಕಸುಬುಗಳಿದ್ದು ಹಿಂದೂಗಳು ಅವುಗಳನ್ನು ಹೀನವೆಂದು ಪರಿಗಣಿಸುತ್ತಾರೆಂಬುದರಿಂದಲೇ ಅವುಗಳಲ್ಲಿ ನಿರತವಾಗಿರುವ ಜನಗಳಿಗೆ ಜುಗುಪ್ಪೆ ಬರುತ್ತದೆ. ಈ ಬಗೆಯ ಕಸುಬುಗಳನ್ನು ಬಿಟ್ಟು ಬಿಡುವ ಅಥವಾ ತಪ್ಪಿಸಿಕೊಂಡು ಬಿಡುವ ಆಸೆ ಯಾವಾಗಲೂ ಪ್ರಬಲವಾಗಿರುತ್ತದೆ. ಹಿಂದೂ ಧರ್ಮವು ಜಾತಿಗೆ ಅಂಟಿಸಿರುವ ಕಳಂಕವಾಗಿ ಈ ಕಸುಬುಗಳು ಕಂಡುಬರುತ್ತಿರುವುದರಿಂದ ಅವುಗಳಲ್ಲಿ ನಿರತವಾದವರಿಗೆ ಅದೊಂದು ಉಪದ್ರವಕಾರಿಯಾದ ಪೀಡೆ ಎಂಬ ಭಾವನೆಯಿದೆ. ಕೆಲಸಕ್ಕೂ ಬುದ್ಧಿವಂತಿಕೆಗೂ ಇರುವ ಸಂಬಂಧವನ್ನು ತೆಗೆದುಹಾಕಿರುವುದರಿಂದಾಗಿ ಕಸುಬಿನ ಬಗೆಗೆ ತಿರಸ್ಕಾರ ಉಂಟಾಗುವ ಮತ್ತೊಂದು ಕುಯುಕ್ತಿಯನ್ನು ಅಲ್ಲಿ ಕಾಣಬಹುದು. ಜಾತಿ ವ್ಯವಸ್ಥೆಯ ಸಿದ್ಧಾಂತದ ಪ್ರಕಾರ ತನ್ನ ಬೌದ್ಧಿಕತೆಯನ್ನು ಬೆಳೆಸಿಕೊಳ್ಳಲು ಅವಕಾಶ ಪಡೆದಿರುವ ಬ್ರಾಹ್ಮಣನು ದೈಹಿಕ ಶ್ರಮದಲ್ಲಿ ತೊಡಗಿರುವಂತಿಲ್ಲವಾದುದರಿಂದ ಅವನು ಅದನ್ನು ತಿರಸ್ಕಾರದಿಂದ ಕಾಣುವಂತೆ ಹೇಳಿಕೊಡಲಾಗಿದೆ. ದೈಹಿಕ ಪರಿಶ್ರಮ ಪಡಬೇಕಾದ ಶೂದ್ರನಿಗೆ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಅನುಮತಿಯಿಲ್ಲ. ಇದರ ಪ್ರಕ್ಷುಬ್ಧಕಾರಿ ಪರಿಣಾಮಗಳನ್ನು ಶ್ರೀ ಆರ್. ಸಿ. ದತ್ ಚೆನ್ನಾಗಿ ವಿವರಿಸಿದ್ದಾರೆ. ಜಾತಿ ಮನುಷ್ಯನನ್ನು ನಿರ್ವೀರ್ಯಗೊಳಿಸುತ್ತದೆ, ಅನರ್ಹಗೊಳಿಸುವ ಪ್ರಕ್ರಿಯೆಯೂ ಆಗಿದೆ. ಸ್ವತಂತ್ರ ಹಾಗೂ ಪೂರ್ಣವಾದ ಮನುಷ್ಯತ್ವವನ್ನು ಒಬ್ಬ ವ್ಯಕ್ತಿ ಸಾಧಿಸಲು ಅವನಿಗೆ ಶಿಕ್ಷಣ, ಸಂಪತ್ತು ಮತ್ತು ದುಡಿಮೆಯಿಲ್ಲವುಗಳ ಅಗತ್ಯವೂ ಇದೆ. ಐಶ್ವರ್ಯ ಮತ್ತು ಉದ್ಯೋಗ ತಂದುಕೊಡದ ಕೇವಲ ಶಿಕ್ಷಣದಿಂದಲೂ ಪ್ರಯೋಜನವಿಲ್ಲ. ಶಿಕ್ಷಣರಹಿತ ಐಶ್ವರ್ಯ ಪಶುಸಮಾನವಾದುದು. ಪ್ರತಿಯೊಂದು ಉಳಿದವುಗಳಿಗೆ ಅಗತ್ಯವಾಗಿದೆ. ಮಾನವನ ಪ್ರಗತಿಗೆ ಅವುಗಳ ಅಗತ್ಯವಿದೆ. ಬ್ರಾಹ್ಮಣನು ಜ್ಞಾನಾರ್ಜನೆ ಮಾಡಬೇಕು, ಕ್ಷತ್ರಿಯನು ಆಯುಧ ಪರಿಣತಿ ಹೊಂದಬೇಕು, ವೈಶ್ಯನು ವ್ಯಾಪಾರಿಯಾಗಬೇಕು ಮತ್ತು ಶೂದ್ರನು ಸೇವೆ ಮಾಡಬೇಕು ಎಂಬುದನ್ನು ಒಂದು ಕುಟುಂಬದಲ್ಲಿ ಪರಸ್ಪರರನ್ನು ಅವಲಂಬಿಸಿರುವಂತೆ ಎಂಬುದಾಗಿ ವ್ಯಾಖ್ಯಾನಿಸಲಾಗುತ್ತದೆ. 3 ವರ್ಣಗಳು ಅವನನ್ನು ಸಾಕಿ ಸಲಹಲು ಸಿದ್ಧವಿರುವಾಗ ಶೂದ್ರನು ಐಶ್ವರ್ಯವನ್ನೇಕೆ ಸಂಪಾದಿಸಬೇಕು ಎಂದು ಕೇಳುವುದುಂಟು. ಅಗತ್ಯವಿದ್ದಾಗ ಬ್ರಾಹ್ಮಣನಲ್ಲಿಗೆ ಹೋಗಿ ಓದು ಬರಹದ ಅನುಕೂಲಗಳನ್ನು ಪಡೆಯಲು ಸಾಧ್ಯವಿರುವಾಗ ಶೂದ್ರನು ಶಿಕ್ಷಣವನ್ನು ಪಡೆಯುವ ಕಷ್ಟವನ್ನು ಏಕೆ ವಹಿಸಬೇಕು? ಕ್ಷತ್ರಿಯನು ಕಾಪಾಡಲು ಸಿದ್ಧನಿರುವಾಗ ಶೂದ್ರನು ಆಯುಧಗಳನ್ನೇಕೆ ಹಿಡಿಯಬೇಕು? ಚಾತುರ್ವಣ್ಯ ತತ್ವವನ್ನು ಈ ರೀತಿ ಅರ್ಥಮಾಡಿಕೊಂಡರೆ ಶೂದ್ರನು ಅಪ್ರಾಪ್ತ ವಯಸ್ಸಿನ ಬಾಲಕನಂತೆಯೂ ಉಳಿದ 3 ವರ್ಣಗಳು ಅವನ ಪಾಲಕರಂತೆಯೂ ಕಂಡುಬರುತ್ತವೆ. ಹೀಗೆ ವ್ಯಾಖ್ಯಾನಿಸಿದಾಗ ಅದು ತುಂಬಾ ಸರಳವೂ ಆಕರ್ಷಕವೂ ಆದ ಸಿದ್ಧಾಂತವಾಗುತ್ತದೆ. ಈ ವ್ಯಾಖ್ಯಾನದಂತೆ ಚಾತುರ್ವಣ್ಯದ ಆಳದಲ್ಲಿರುವ ತತ್ವವು ಇದೆಂಬುದನ್ನು ಅಂಗೀಕರಿಸಿದರೂ ಈ ವ್ಯವಸ್ಥೆಯಲ್ಲಿ ತಪ್ಪಿಗೆ ಮತ್ತು ವಂಚನೆಗೆ ಅವಕಾಶವಿಲ್ಲ ಎಂದು ನನಗೆ ತೋರುವುದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ತಮ್ಮ ತಮ್ಮ ಕರ್ತವ್ಯಗಳಾದ ಜ್ಞಾನಾರ್ಜನೆ,
ಯುದ್ಧ ಪರಿಣತಿ ವ್ಯಾಪಾರಗಳನ್ನು ಕಲಿಯುವುದನ್ನು. ಹಿಂದೂ ಧರ್ಮದ ತತ್ವಜ್ಞಾನ ಬಿಟ್ಟು ಬಿಟ್ಟರ ಪರಿಣಾಮವೇನಾದೀತು? ನ್ಯಾಯವಾದ ನಿಬಂಧನೆಗಳ ಪ್ರಕಾರ ಶೂದ್ರನನ್ನು ಪೋಷಿಸುವುದನ್ನು ಅವರು ತಿರಸ್ಕರಿಸಿದರೆ ಅಥವಾ ಒಟ್ಟಾಗಿ ಅವನನ್ನು ತುಳಿದರೆ ಪರಿಣಾಮವೇನಾದೀತು? ಬ್ರಾಹ್ಮಣನು ಶೂದ್ರರು ವೈಶ್ಯರು ಮತ್ತು ಕ್ಷತ್ರಿಯರ ಅಜ್ಞಾನವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡು ಅವರ ಹಿತಾಸಕ್ತಿಗಳನ್ನು ಕಾಪಾಡದಿದ್ದರೆ ಅವರ ಹಿತಾಸಕ್ತಿಗಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಕ್ಷತ್ರಿಯನೇ ಶೂದ್ರ ವೈಶ್ಯ ಬ್ರಾಹ್ಮಣರನ್ನು ಕೊಳ್ಳೆಹೊಡೆಯಲು ಮೊದಲು ಮಾಡಿದರೆ ಅವರನ್ನು ಕಾಪಾಡುವವರು ಯಾರು? ವರ್ಗಗಳು ಪರಸ್ಪರರನ್ನು ಅವಲಂಬಿಸುವುದು ಅನಿವಾರ್ಯ. ಒಂದು ವರ್ಗವು ಮತ್ತೊಂದು ವರ್ಗದ ಮೇಲೆ ಅವಲಂಬಿಸಿದ್ದಾರೆ, ಅದನ್ನು ಒಪ್ಪಬಹುದು. ಆದರೆ ಮೂಲ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಏಕೆ ಅವಲಂಬಿಸಬೇಕು? ಶಿಕ್ಷಣ ಎಲ್ಲರಿಗೂ ಬೇಕು. ರಕ್ಷಣಾ ಸಾಧನಗಳ ಅಗತ್ಯವೂ ಎಲ್ಲರಿಗೂ ಇದೆ. ಸ್ವರಕ್ಷಣೆ ಎಲ್ಲ ಮನುಷ್ಯರಿಗೂ ಬೇಕಾದ ಬಹುಮುಖ್ಯವಾದ ಅಗತ್ಯ. ತನ್ನ ಪಕ್ಕದ ಮನೆಯವನು ವಿದ್ಯಾವಂತನಾಗಿದ್ದಾನೆ ಮತ್ತು ಆಯುಧ ಹೊಂದಿದ್ದಾನೆ ಎಂಬ ಸಂಗತಿಯಿಂದ ಮತ್ತೊಬ್ಬ ವಿದ್ಯಾವಂತ ಮತ್ತು ನಿರಾಯುಧನಿಗೆ ಯಾವ ರೀತಿಯಲ್ಲಿ ಸಹಾಯವಾಗುತ್ತದೆ? ಒಟ್ಟು ಸಿದ್ಧಾಂತವೇ ಅಸಂಬದ್ಧವಾಗಿದೆ. ಚಾತುರ್ವರ್ಣ್ಯವನ್ನು ಸಮರ್ಥಿಸಿಕೊಳ್ಳುತ್ತಿರುವವರನ್ನು ಈ ಪ್ರಶ್ನೆಗಳು ಕಾಡುತ್ತಿಲ್ಲ. ಆದರೆ ಇವು ಬಹುಮುಖ್ಯವಾದ ಪ್ರಶ್ನೆಗಳು. ಚಾತುರ್ವರ್ಣ್ಯ ತತ್ವದ ಆಳದಲ್ಲಿರುವ ಅಂಶಗಳು ಬೇರೆ ಬೇರೆ ವರ್ಣಗಳಿಗೆ ಸಂಬಂಧಪಟ್ಟಂತೆ ಪಾಲಕ ಮತ್ತು ಪಾಲಿತ, ಅಪ್ರಾಪ್ತ ವಯಸ್ಸಿನವ ಸಂಬಂಧವೆಂಬುದನ್ನು ನಿಜವಾದ ಸಿದ್ಧಾಂತವೆಂದೇ ಅಂಗೀಕರಿಸಿದರೂ ಪಾಲಕನು ದುಷ್ಟ ಕೆಲಸಗಳಿಗೆ ತೊಡಗಿದಾಗ ಅವನ ಪಾಲನೆಯಲ್ಲಿರುವವನ ಹಿತಾಸಕ್ತಿಗಳಿಗೆ ಯಾವ ರಕ್ಷಣೆಯ ಭರವಸೆಯೂ ಇಲ್ಲವೆಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ತಾತ್ವಿಕವಾಗಿ ಚಾತುರ್ವರ್ಣ್ಯದ ತಳಹದಿಯಾಗಿ ಪಾಲಕ ಮತ್ತು ಪಾಲಿಸಲ್ಪಡುವವನ ಸಂಬಂಧಗಳು ಇರುವುದು ನಿಜವಾಗಿರಲಿ ಇಲ್ಲದಿರಲಿ, ಅನುಸರಣೆಯಲ್ಲಿ ಮಾತ್ರ ಈ ಸಂಬಂಧವು ಯಜಮಾನ ಮತ್ತು ಸೇವಕನ ಸಂಬಂಧವಾಗಿರುತ್ತಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಪರಸ್ಪರ ಸಂಬಂಧ ತೃಪ್ತಿಕರವಾಗಿಲ್ಲದಿದ್ದರೂ ಹೇಗೋ ಒಂದು ಬಗೆಯ ಒಪ್ಪಂದಕ್ಕೆ ಬಂದು ಜೀವಿಸುತ್ತಾರೆ. ಕ್ಷತ್ರಿಯನನ್ನು ಬ್ರಾಹ್ಮಣ ಪ್ರಶಂಸಿಸುತ್ತಾನೆ. ಇಬ್ಬರೂ ವೈಶ್ಯನನ್ನು ಅವಲಂಬಿಸಿ ಬದುಕಬೇಕಿರುವುದರಿಂದ ಅವನನ್ನು ವೃದ್ಧಿಯಾಗಲು ಬಿಡುತ್ತಾರೆ. ಆದರೆ ಶೂದ್ರನನ್ನು ಚೆಚ್ಚಿಹಾಕುವುದಕ್ಕೆ ಮೂವರು ಒಂದಾಗುತ್ತಾರೆ. ಶೂದ್ರನು ಉಳಿದ ಮೂರು ವರ್ಣಗಳ ಮೇಲೆ ಅವಲಂಬಿಸಿರದೆ ಸ್ವತಂತ್ರವಾಗಿ ಬಿಡಬಹುದೆಂದು ಅವನಿಗೆ ಸಂಪತ್ತನ್ನು ಸಂಗ್ರಹಿಸಲು ಅವಕಾಶ ಕೊಡಲಿಲ್ಲ. ಆತನ ಹಿತಾಸಕ್ತಿಗಳಾವುದೆಂದು ತಿಳಿದು ಅವುಗಳ ಬಗೆಗೆ ಸದಾ ಗಮನವಿಡದಂತಿರಲಿ ಎಂದು ಅವನ ಜ್ಞಾನಾರ್ಜನೆಗೆ ಪ್ರತಿಬಂಧಕ ವಿಧಿಸಿದರು. ಅವರ ಅಧಿಕಾರದ ವಿರುದ್ಧ ದಂಗೆ ಏಳದಿರಲೆಂದು ಅವನಿಗೆ ಆಯುಧ ಹಿಡಿಯಲು ನಿಷೇಧಿಸಿದರು. ಮನುಧರ್ಮಶಾಸ್ತ್ರದ ಪ್ರಕಾರ ಮೂರು ವರ್ಣದವರು ಶೂದ್ರನನ್ನು ನಡೆಸಿಕೊಂಡಿರುವ ರೀತಿ ಹೀಗಿದೆ. ಸಾಮಾಜಿಕ ಹಕ್ಕುಗಳ ಬಗೆಗೆ ಮನುಧರ್ಮ ಸಂಹಿತೆ ಯಂತಹ ದುಷ್ಟ ಕಾನೂನುಗಳು ಇನ್ನೆಲ್ಲಿಯೂ ಇಲ್ಲ. ಸಾಮಾಜಿಕ ಅನ್ಯಾಯದ ಯಾವುದೇ ದೇಶದ ಯಾವುದೇ ಉದಾಹರಣೆಗಳು ಇದರ ಮುಂದೆ ಸಪ್ಪೆಯಾಗಿ ಬಿಡುತ್ತದೆ. ಮನುಷ್ಯ ಸಮೂಹಗಳು ಈ ಸಾಮಾಜಿಕ ದೌರ್ಜನ್ಯವನ್ನು ಏಕೆ ಸಹಿಸಿ ಅವರನ್ನು ಹಿಂಬಾಲಿಸಿದವು? ಇಂಡಿಯಾದಲ್ಲಿ ಸಾಮಾಜಿಕ ಬಂಡಾಯಗಳು ಏಕೆ ನಡೆಯಲಿಲ್ಲವೆಂಬುದು ನನ್ನನ್ನು ಯಾವಾಗಲೂ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಇದಕ್ಕೆ ನಾನು ಕೊಡಬಹುದಾದ ಉತ್ತರ ಒಂದೇ ಒಂದು: ಕೆಳವರ್ಗದ ಹಿಂದೂಗಳು ನೇರ ಕ್ರಮಕ್ಕೆ ತೊಡಗದಂತೆ ಅವರನ್ನು ಪ್ರತಿಬಂಧಿಸಿದ್ದು ಈ ಕೊಳಕು ಚಾತುರ್ವರ್ಣ್ಯ. 20 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಪದ್ಧತಿ: ಅವರು ಆಯುಧಗಳನ್ನು ಹಿಡಿಯುವಂತಿಲ್ಲ, ಆಯುಧವಿಲ್ಲದೆ ಬಂಡೇಳುವಂತೆಯೂ ಇಲ್ಲ. ಅವರೆಲ್ಲ ಉಳುಮೆ ಮಾಡುವವರು ಅಥವಾ ಉಳುಮೆ ಮಾಡುವ ಶಿಕ್ಷೆಗೆ ಗುರಿಯಾದವರು. ಅವರ ನೇಗಿಲು ಕುಳಗಳನ್ನು ಕತ್ತಿಗಳನ್ನಾಗಿ ಮಾಡಿಕೊಳ್ಳಲು ಅವರಿಗೆ ಅನುಮತಿ ಇರಲಿಲ್ಲ. ಅವರ ಹತ್ತಿರ ಕೋವಿಯ ಮನೆಗಳಿರಲಿಲ್ಲವಾದುದರಿಂದ ಜಮೀನು ಉಳ್ಳವರೆಲ್ಲ ಅವರ ಮೇಲೆ ಸವಾರಿ ಮಾಡಿದರು. ಚಾತುರ್ವರ್ಣ್ಯದಿಂದಾಗಿ ಅವರಿಗೆ ಶಿಕ್ಷಣ ಸಿಗಲಿಲ್ಲ. ಅವರ ಬಿಡುಗಡೆಯ ದಾರಿಯನ್ನು ಯೋಚಿಸಲು ಅಥವಾ ತಿಳಿದುಕೊಳ್ಳಲು ಅವರಿಗೆ ಮಾರ್ಗವೇ ಇರಲಿಲ್ಲ. ಅಧೀನದಲ್ಲೇ ಇರುವ ಶಿಕ್ಷೆಗೆ ಗುರಿಯಾದವರಂತಿದ್ದ ಅವರಿಗೆ ಅಲ್ಲಿಂದ ಪಾರಾಗುವ ದಾರಿಯೂ ಗೊತ್ತಿರಲಿಲ್ಲ. ಪಾರಾಗುವ ಸಾಧನಗಳು ಅವರಲ್ಲಿರಲಿಲ್ಲ. ತಪ್ಪಿಸಿಕೊಳ್ಳಲಾರದ ದುರ್ದೈವದ ಶಾಶ್ವತ ಸೇವೆಗೆ ತಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟರು. ಯುರೋಪಿನಲ್ಲಿಯೂ ಬಲಾಢ್ಯರು ಬಲಹೀನರನ್ನು ಶೋಷಿಸುವುದರಲ್ಲಿ ಮತ್ತು ಕೊಳ್ಳೆ ಹೊಡೆಯುವುದರಲ್ಲಿ ಹಿಂದೆ ಬಿದ್ದಿಲ್ಲವೆಂಬುದು ನಿಜವಾದರೂ, ಯುರೋಪಿನಲ್ಲಿ ಬಲಹೀನರನ್ನು ಶೋಷಣೆಯ ವಿರುದ್ಧ ಸಂಪೂರ್ಣ ಅಸಹಾಯಕರನ್ನಾಗಿ ಮಾಡುವಲ್ಲಿ ಇಂಡಿಯಾದ ಹಿಂದೂಗಳಂತೆ ಒಳಸಂಚು ನಡೆಸಿಲ್ಲ. ಆದರೂ ಯುರೋಪಿನಲ್ಲಿ ದೈಹಿಕ ಆಯುಧವಾಗಿ ಓಟಿನ ಹಕ್ಕು, ನೈತಿಕ ಆಯುಧವಾಗಿ ಶಿಕ್ಷಣಗಳು ಬಲಹೀನರ ಪಾಲಿಗಿದ್ದವು. ಬಲಹೀನರಿಗೆ ಈ ಎಲ್ಲ ಆಯುಧಗಳನ್ನು ಇಂಡಿಯಾದಲ್ಲಿ ಹಿಂದೂಗಳ ಚಾತುರ್ವರ್ಣ್ಯವು ನಿರಾಕರಿಸಿತು. ಚಾತುರ್ವರ್ಣ್ಯಕ್ಕಿಂತ ಹೀನಾಯವಾದ ವ್ಯವಸ್ಥೆ ಮತ್ತೊಂದಿರಲು ಸಾಧ್ಯವೇ ಇಲ್ಲ. ಮನುಷ್ಯರು ಪ್ರಯೋಜನಕಾರಿ ಚಟುವಟಿಕೆಗಳಲ್ಲಿ ತೊಡಗದಂತೆ ಅದು ಉಸಿರುಗಟ್ಟಿಸುತ್ತವೆ, ಸ್ಥಗಿತಗೊಳಿಸುತ್ತದೆ, ಊನವಾಗಿಸುತ್ತದೆ. ಇದರಲ್ಲಿ ಸ್ವಲ್ಪವೂ ಉತ್ಪ್ರೇಕ್ಷೆಯಿಲ್ಲ. ಜಗತ್ತಿನ ಚರಿತ್ರೆಯಲ್ಲಿ ಅಸಂಖ್ಯಾತ ಉದಾಹರಣೆಗಳಿವೆ. ಇಂಡಿಯಾದ ಚರಿತ್ರೆಯಲ್ಲಿ ಒಂದೇ ಒಂದು ಯುಗದಲ್ಲಿ ಸ್ವಾತಂತ್ರ್ಯ, ಘನತೆ ಮತ್ತು ವೈಭವಗಳ ಯುಗವಿತ್ತು. ಮೌರ್ಯ ಸಾಮ್ರಾಜ್ಯದ ಕಾಲವದು. ಉಳಿದೆಲ್ಲ ಕಾಲದಲ್ಲಿ ದೇಶವು ಸೋಲು ಮತ್ತು ಅವನತಿಯನ್ನು ಕಂಡಿತು. ಚಾತುರ್ವರ್ಣ್ಯವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದ ಕಾಲವೆಂದರೆ ಮೌರ್ಯರ ಕಾಲ. ಸಮೂಹದ ಪ್ರತಿನಿಧಿಗಳಾದ ಶೂದ್ರರು ಸ್ವಶಕ್ತಿಯಿಂದ ದೇಶದ ಅಧಿಕಾರವನ್ನು ವಹಿಸಿಕೊಂಡ ಕಾಲವದು. ಚಾತುರ್ವರ್ಣ್ಯವನ್ನು ಮೆರೆದ ಕಾಲವೇ ಸೋಲು ಮತ್ತು ಅಂಧಕಾರದ ಕಾಲವಾಗಿತ್ತು. ದೇಶದ ಬಹುಜನ ಸಮಾಜವನ್ನು ಆಗ ನರಕಕ್ಕೆ ತಳ್ಳಲಾಗಿತ್ತು. ಜಾತಿಯು ಒಗ್ಗೂಡುವಿಕೆಯನ್ನು ತಡೆಯುತ್ತದೆ. ಮಹಾವಿನಾಶದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದ ಸಮಾಜಕ್ಕೆ ಒಗ್ಗೂಡಲೇಬೇಕಾದ ಸಂದರ್ಭ ಉಂಟಾಗುತ್ತದೆ. ತನ್ನೆಲ್ಲಾ ಸಂಪನ್ಮೂಲಗಳನ್ನು ಒಂದು ಗುರಿಯತ್ತ ಒಗ್ಗೂಡಿಸಬೇಕಾಗುತ್ತದೆ. ಯುದ್ಧದಂತಹ ಆಪತ್ತಿನ ಕಾಲದಲ್ಲಿ ಉಳಿಯಬೇಕಾದರೆ ತನ್ನೆಲ್ಲ ಶಕ್ತಿ ಸಾಧನಗಳನ್ನು ಸಮಾಜ ಒಗ್ಗೂಡಿಸಬೇಕಾಗುತ್ತದೆ. ಎಲ್ಲರೂ ಯುದ್ಧಸನ್ನದ್ಧರಾಗಬೇಕು. ಎಲ್ಲರೂ ಸೈನಿಕರಾಗಬೇಕು. ಜಾತಿ ಸಿದ್ಧಾಂತದ ಪ್ರಕಾರ ಇದು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ವಾಸ್ತವವಾಗಿ ಚರಿತ್ರೆಯುದ್ದಕ್ಕೂ ಇಂಡಿಯಾದ ಸೋಲಿನ ದುರದೃಷ್ಟಗಳಿಗೆ ಕಾರಣ ಜಾತೀಯತೆ. ಸಮಗ್ರವಾಗಿ ಒಗ್ಗೂಡುವುದನ್ನು ಜಾತಿ ತಡೆಯಿತು ಅಥವಾ ಒಗ್ಗೂಡಿನ ಪ್ರಮಾಣವು ಸೀಮಿತ ಮಾದರಿಯದು. ಕೇವಲ ಕ್ಷತ್ರಿಯರು ಮಾತ್ರ ಹೋರಾಡಬೇಕಾದ ನಿರೀಕ್ಷೆಯಿತ್ತು. ಉಳಿದ ಬ್ರಾಹ್ಮಣ, ವೈಶ್ಯರು ಆಯುಧ ತರಬೇತಿ ಪಡೆದಿರಲಿಲ್ಲ. ದೇಶದ ಬಹುಸಂಖ್ಯಾತರಾಗಿದ್ದ ಶೂದ್ರರನ್ನು ನಿರಸ್ತಗೊಳಿಸಲಾಗಿತ್ತು. ಅದರ ಪರಿಣಾಮವೆಂದರೆ ಒಮ್ಮೆ ಕ್ಷತ್ರಿಯರ ಸಣ್ಣ ಗುಂಪನ್ನು ವಿದೇಶಿಯರು ಸೋಲಿಸಿದರೆ ಇಡೀ ದೇಶವೇ ಅವರ ಪದತಲದಲ್ಲಿ ಕುಸಿಯಬೇಕಾಗುತ್ತಿತ್ತು. ಯಾವುದೇ ಪ್ರತಿಭಟನೆಯನ್ನು ಅದು ನೀಡುವಂತಿರಲಿಲ್ಲ. ಪ್ರತಿಭಟನೆಯ ಸಾಮರ್ಥ್ಯವೂ ಇರಲಿಲ್ಲ. ಇಂಡಿಯಾದ ಬಹುಪಾಲು ಯುದ್ಧಗಳು ಏಕಾಕಿ ಯುದ್ಧಗಳು ಅಥವಾ ಏಕಾಕಿ ದಂಡಯಾತ್ರೆಗಳು. ಹಿಂದೂ ಧರ್ಮದ ತತ್ವಜ್ಞಾನ 298. ಇದಕ್ಕೆ ಕಾರಣವೇನೆಂದರೆ ಒಮ್ಮೆ ಕ್ಷತ್ರಿಯರು ಮಣ್ಣು ಮುಕ್ಕಿದರೆಂದರೆ ಎಲ್ಲವೂ ನೆಲಕಚ್ಚಿದಂತೆ. ಏಕೆ? ಸಾರ್ವತ್ರಿಕ ಒಗ್ಗೂಡುವಿಕೆಯೇ ಇರಲಿಲ್ಲವಾದುದರಿಂದ ಮತ್ತು ಚಾತುರ್ವರ್ಣ್ಯ ಸಿದ್ಧಾಂತವು ಜನಮನದಲ್ಲಿ ಆಳವಾಗಿ ಬೇರೂರಿದ್ದರಿಂದ. ಈಗ ನಾವು ಕಂಡುಕೊಂಡಿರುವ ತೀರ್ಮಾನಗಳು ಭದ್ರನೆಲೆಯಿಂದ ಬಂದಿರುವುದಾದರೆ, ಸಮಾಜವನ್ನು ಚೂರುಚೂರಾಗಿ ಕತ್ತರಿಸುವ ತಾತ್ವಿಕತೆಯು ಉಪಯುಕ್ತವಾಗಿರುವುದಾದರೂ ಸಾಧ್ಯವೇ? ಆಸಕ್ತಿಯನ್ನು ದುಡಿಮೆಯಿಂದ, ಬುದ್ಧಿವಂತಿಕೆಯನ್ನು ಕೆಲಸದಿಂದ ಬೇರ್ಪಡಿಸುವ ತಾತ್ವಿಕತೆ, ಜೀವನದ ಮೂಲ ಸತ್ವಗಳಿಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಮೊಟಕುಗೊಳಿಸುವ, ಅಪಾಯದ ಕ್ಷಣಗಳಲ್ಲಿ ಸಮಾಜದ ಶಕ್ತಿ ಸಾಧನಗಳನ್ನು ಒಗ್ಗೂಡಿಸುವುದನ್ನು ತಡೆದ ತಾಂತ್ರಿಕತೆಯು ಉಪಯುಕ್ತವಾಗುವುದು ಹೇಗೆ ತಾನೇ ಸಾಧ್ಯ?